ನಿನ್ನ ಪಸಿನ ಅಂತ ಕರೀಲ, ಸಾನ್ವಿ ಅಂತ ಕರೀಲ, ಏನಾದ್ರೂ ಕರ್ಕೋ, ನನ್ಗೇನು ಹಂಗ. ಆದ್ರೆ ನೀನ್ ಮಾತ್ರ ನನ್ಗೆ ಪರಮಾತ್ಮ ಅಂತ ಕರಿಬೇಡ. ಯಾಕೆ? ಎಷ್ಟು ಒಳ್ಳೆ ಹೆಸರಿಟ್ಟಿದ್ದಾರೆ ನಿಮ್ಮಪ್ಪ. ಪರಮಾತ್ಮ, ಪರಮ ಆತ್ಮ. ಒಳ್ಳೆ ಹೃದಯ ಇರೋನಂತೆ ಇವನು. ಅದನ್ನ ನಂಬೇಕು. ಮಾಡಕ್ ಬೇರೆ ಕೆಲ್ಸ ಇಲ್ಲ. ಓಂ ನಮಃ ಶಿವಾಯ. ಪರಮಾತ್ಮ. ತುಂಬಾ ಸೀರಿಯಸ್ ಹೆಸರಾಗೋಯ್ತಲ್ಲ ನಂದು. ಪ್ಲೀಸ್ ಕರಡಿ ನನ್ ಮಗ ಅಂತ ಕರಿ, ಪುಣ್ಯ ಬರುತ್ತೆ. ಇಲ್ಲ, ಪರಮ್ ಅಂತಾನೆ ಕರಿತೀನಿ. ಕರ್ಕೋ. ಮರ್ಯಾದೆಯಿಂದ ಇನ್ನೊಂದ್ ಕಪ್ ಕಾಫಿ ಕೊಟ್ಟು ಮುಂದೇನಾಯ್ತು ಹೇಳು. ಎಲ್ಲ ನಿನಗೆ ಗೊತ್ತಲ್ಲ ಸಾನ್ವಿ, ತಿರ್ಗಾ ಏನ್ ಹೇಳೋದು? 2 ವರ್ಷದ ನಂತರ ಬಂದಿದ್ದೀನಿ. ನನಗೆ ಕೆಲವು ವಿಷಯ ಗೊತ್ತೇ ಇಲ್ಲ ಪರಮ್. ಎಷ್ಟೊಂದು ವಿಷಯ ನೀನು ಹೇಳಿಲ್ಲ, ನಾನು ಕೇಳಲಿಲ್ಲ. ಹೇಳಕ್ಕಾಗದೇ ಇರೋದು ನಿನ್ನಲ್ಲಿ ತುಂಬಾ ಇದೆ, ನನ್ನಲ್ಲೂ ಇದೆ ಅಲ್ವಾ? ಇದೊಂಥರ ಕೇಳಕ್ ಚೆನ್ನಾಗಿದೆ. ಇಷ್ಟೊಂದು ಸೀರಿಯಸ್ ಆಗ್ಬೋದಾ ನೀನು? ನೀನಿನ್ ಯಾವತ್ ಸಿಗ್ತೀಯೋ, ನಾನಿನ್ ಯಾವತ್ ಬರ್ತೀನೋ, ಇಲ್ಲ ಇಲ್ಲೇ ಇದ್ಬಿಡ್ತೀನೋ. ಹಳೇದೆಲ್ಲ ಮಾತಾಡ್ಬಿಡೋಣ ಪರಮ್. ಫ್ರೆಂಡ್ಶಿಪ್ ನಲ್ಲಿ ಮನಸ್ಸು ಕ್ಲೀನ್ ಆಗತ್ತೆ. ಅಲ್ಲ, ಮನ್ಸಿಗೆ ಸೋಪಾಕ ಕಾರ್ಯಕ್ರಮ ಬೇಕಪ್ಪಸಿನ? ನಿನ್ ಕತೆನ ನನ್ಗಲ್ದೆ ಇನ್ಯಾರಿಗೆ ಹೇಳ್ತೀಯ ನೀನು? ಹೇಳು. ಏನೋ ಹೇಳೋದು ಇಂಥ ಟೈಮಲ್ಲಿ ಯಾವನಿಗೆ ಗೊತ್ತು? ನಮ್ಮ ಹಳೆ ಹಾಡು. ಪ್ಲೀಸ್. ಹುಡುಗಿರಿಗೆ ಕತೆ ಹೇಳಕ್ ಮುಂಚೆ ಕೆಂಬರ್ತದಪ್ಪ. ಎಲ್ಲಿಂದ ಹೇಳಿ? ನೀನು MSc ಬೇಕು ಅಂತ ಫೇಲ್ ಆದ್ಯಲ್ಲ, ಅಲ್ಲಿಂದ ಹೇಳು. ನಾವೆಲ್ಲರೂ ಒಟ್ಟಿಗೆ MSc ಡುಂಕಿ ಹೊಡೆದ್ವಲ್ಲ, ಅದು 2002-3. 2002 ಅಲ್ವೇನೋ ಗುಲ್ಡು? ತೀರಾ ಫೇಲ್ ಆಗಿದ್ ವರ್ಷನೂ ನೆನ್ಪಿಟ್ಕೊಳಕ್ಕಾಗಲ್ವಾ? ನಾನು BSc ರ್ಯಾಂಕ್ ಬಂದಿದ್ದಕ್ಕೆ ಒಂದು ಬಂಗಾರದ ತಗಡು ಕೊಟ್ಟಿದ್ರು. ಅದೇ MSc ಫೇಲ್ ಆಗಿದ್ದ ಖುಷಿಲಿ ಆ ಬಂಗಾರದ ತಗಡನ್ನ ಕಟ್ ಮಾಡಿಸಿ ನೀಟಾಗಿ ನನ್ನ ಹೆಸರು ಬರೆಸಿ ಜೇಬಲ್ಲಿ ಇಟ್ಕೊಂಡು ನಾನು ರಯ್ಯ. ಹಿಮಾಲಯ ಅಲ್ಲ? ಯಾವನಾದ್ರೂ ಈ ಬೆಟ್ಟಕ್ಕೆಲ್ಲ ಕಡ್ಡಿ ಚುಚ್ಚಿ ಕೈ ಕೊಟ್ರೆ ಚಿಕ್ಕೋಡ್ ನಿಂತ್ಕೊಂಡ್ಬಿಡ್ತೀನಪ್ಪ. ಎಷ್ಟು ದೊಡ್ಡ ಐಸ್ ಕ್ಯಾಂಡಿ! ಟೇಸ್ಟ್ ಮಾಡಿದ್ರು ಕರಗುತ್ತೆ, ವೇಸ್ಟ್ ಮಾಡಿದ್ರು ಕರಗುತ್ತೆ. ಶಡು ನಿಮ್ಗೆ ಶೋಭಲ್ವಮ್ಮ. ಹಿಂಗೆ ಬೆಟ್ಟ ಕಡ್ದು ಹೆಗ್ಣ ಹಿಡ್ದೆ, ಹಿಮಾಲಯದ ಮೇಲೆ ಹೆಸರು ಬರ್ದೆ. ನೀನ್ ಬಿಡಪ್ಪ ಸಾನ್ವಿ, ನಾನು MSc ಫೇಲ್ ಆಗಿರ್ಲಿಲ್ಲ ಅಂದ್ರೆ ಇದೆಲ್ಲ ಆಗ್ತಿತ್ತಾ? ಮನುಷ್ಯ ಯಾವತ್ತೂ ಫೇಲ್ ಆಗ್ಬೇಕು, ಏನಂತೀಯ? ಮತ್ತೆ ನಮ್ ರೂಲ್ಸ್ ಅಲ್ವಾ? ನೆಕ್ಸ್ಟ್ ಇಯರ್ ನಮ್ಮ ಅಪ್ಪನ 4 ಸೂಟು ಟೈ ಗೀ ನಂದೊಂದು 4 ಚಡ್ಡಿ ಬನ್ನಿ ತಗೊಂಡು ಊರ್ ಬಿಟ್ಟು. ಮುಂಬೈ ಅಲ್ಲ? ಎಕ್ಸ್ಕ್ಯೂಸ್ ಮೀ.
ಲೇಟ್ ಜಲ್ದಿ ಕಾಕು ಇದು ನಮ್ಮೂರ್ ಲೋಕಲ್ ಸ್ಟೈಲು ಮುಂಬೈಲ್ ನಡೆಯಲ್ಲ. ಕಾಸು ಮಾಡ್ಬೇಕು, ಏನೋ ಮಾಡಿ. ನರಿಲ್ಪಿತು ಪಾಟ್ನದ್ದೆ ತಾತ ಊದು ಊದು ಕಾನ ಕಾನ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. When you earn more, wear less. Richness is not earning more, spending more, or saving more. Richness is when you need no more. Excuse me, sir, what do you do with the money? ಎಲ್ಲ ಎಳ್ನೀರ್ ರೇಟ್. ಇವ್ ನನ್ನ ಪಾರ್ಟ್ನರ್, ಇವನಿಂದ ನಾನು ಮುಂದಕ್ಕೆ ಬಂದಿದ್ದು. ಎಲ್ಲ ಇವನನ್ನ ಕೇಳ್ಕೊಳ್ಳಿ. ನೀನು ಕೊಡ್ಬೇಕಾಗಿದ್ದ ಅಲ್ಲಿ ಕೊಟ್ಟಿದ್ದೀನಿ. ಊರಿಗೆ ಬಂದಾಗ ಸಿಗು, ಬರಲಾ? ಕಾಕಾ ಕೀಕಿ ಕುಕ್ಕು ಕೇಕೆ ಕಹಾನ, ಕನ್ನಡ ಕಾಗುಣಿತ. ಆ ಎಳ್ನೀರ್ ಮಾರೋನ್ ಮಾತು ಕೇಳಿ ನಾನು ಸಿಕ್ಕಾಬಟ್ಟೆ ಕಾಸು ಮಾಡ್ಬಿಟ್ಟೆ. ಒಟ್ಟೆಷ್ಟು ಮಾಡ್ದೆ ಅಂದೆ? ಟೋಟಲ್ 16. ಕಾಸೋ ಕಾಸು. ಗಾಳಿ ಮಿಷನ್ ಸ್ಟಾರ್ಟ್ ಆಗೋಯ್ತು ನಮ್ದು. ಗಾಳಿ ಮಿಷನ್? ಹಾ, ಅಲ್ಲಿಗೆ ಯಾರ್ದೋ ಗಾಳಿ ಎಲ್ಲಮ್ಮನ ಜಾತ್ರೆ ಅಂದಂಗೆ ಆಯ್ತು. ದಟ್ಸ್ ರೈಟ್ ಸರ್, ದಟ್ಸ್ ರೈಟ್. ಅಂದ್ರೆ ಜಾಸ್ತಿ ಗಾಳಿ ಬೀಸಿದ್ರೆ ಜಾಸ್ತಿ ಕಾಸು ಬರುತ್ತೆ, ಕಮ್ಮಿ ಬೀಸಿದ್ರೆ ಕಮ್ಮಿ ಬರುತ್ತೆ ಅಲ್ವಾ? ಯು ಆರ್ ರೈಟ್ ಸರ್, ಎಕ್ಸಾಕ್ಟ್ಲಿ ಯು ಆರ್ ರೈಟ್. ಈಗ ಮಾಡ್ತೀನಿ ನೋಡು. ಗಾಳಿ ಮಿಷಿನ್ ಬಿಸ್ನೆಸ್ ಆದ್ಮೇಲೆ ನಾವು ಕಾರ್ಪೆಂಟರ್ ಪರಮಾತ್ಮ ಆಗೋದು. ಒಂದ್ ಕಡೆ ಕಟ್ಕೆ ಹಾಕಿದ್ರೆ ಇನ್ನೊಂದ್ ಕಡೆ ಕಾಸು ಬೀಳೋದು. ದುಡ್ಡು ಬರ್ತಾನೆ ಇತ್ತು ಸಾನ್ವಿ, ಮಾಡಕ್ ಕೆಲ್ಸ ಇರ್ಲಿಲ್ಲ. ಒಂದು ದಿನ ನಮ್ಮಪ್ಪ ನನ್ನ ನೋಡ್ಬಿಟ್ಟು ದಪ್ಪ ಆಗ್ತಿದ್ಯಾ ಅನ್ಬಿಡೋದ. ಯಾವ್ದೋ ಪೇಪರ್ಲಿ ಕುಂಫು ಕಲ್ತ್ರೆ ಹೊಟ್ಟೆ ಬರಲ್ಲ ಅಂತಿತ್ತು. ನಾವ್ ಸೀದಾ ಚೈನಾಗ್ ಹೋಗ್ಬಿಟ್ವಿ. ಗೊತ್ತಪ್ಪ ಗೊತ್ತು. ಆಮೇಲೆ ಇಂಡಿಯಾಗೆ ಬಂದೆ. ಇಲ್ಲಿ ಬರೀ ಬೆಟ್ಟಿಂಗ್ ಫೈಟ್ಗಳು. ಹೊಡಿ ಕಾಸಿಸ್ಕೊ, ಹೊಡಿ ಕಾಸಿಸ್ಕೊ, ಅಷ್ಟೇ ಕೆಲಸ. ನನಗೆ ಕುಂಫುನೇ ಮರ್ತೋಯ್ತು. ಹೆಂಗಂದ್ರೆ ಹಂಗ್ ಫೈಟ್.
ಮೂಗಲೆಲ್ಲ ಹೊಡಿತಿದ್ದೆ ಗೊತ್ತಾ? ಬಿಟ್ರೆ ಮೂಗಲ್ ಕ್ರಿಕೆಟ್ ಆಡೋ ಮಗ ನೀನು. ಮತ್ತೆ ಏನ್ ತಮಾಷೆನ? ಬಟ್ ನೀನ್ ಏನೇ ಹೇಳು, ಬೆಂಗಳೂರಲ್ಲಿ ನಡೆದಿದ್ದು ನಿನ್ ಬೆಸ್ಟ್ ಫೈಟ್. ಹೇಗ್ ಕಿರ್ಚಿದೆ ನಾನು ಅವತ್ತು. ಪಾರಂ ಹೇ, ಹೇ. ಪಾರಂ 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 ಪಾರಂ. ದುಡ್ಡು ಜಾಸ್ತಿ ಆದಾಗ ಒಮ್ಮೊಮ್ಮೆ ದೇವ್ರ ನೆನಪಾಗ್ತೇನೆ ಸಾನ್ವಿ. ನೆಮ್ಮದಿ ಹಾಳಾಯ್ತು, ಮಧ್ಯರಾತ್ರಿ ಎಚ್ಚರಾಗೋದು. ವಯಸ್ಸಲ್ಲಿ ಇದೆಲ್ಲ ಮಾಮೂಲಿ ಅಂತ ನಾನು ಸುಮ್ಮನೆ ಆಗ್ತಿದ್ದೆ. ದುಡ್ಡು ನಂಬೋದೋ ದೇವ್ರ ನಂಬೋದು ಅಂತ ಗೊತ್ತಾಗ್ಲಿಲ್ಲ. ತಲೆ ಕೆಟ್ಟ ದೇವ್ರನ್ನೇ ಹುಡ್ಕೊಂಡು ಹೋಗ್ಬಿಟ್ರು ಬಾಸ್. ये धन दौलत ये सब क्या है? ये सब कई को? I'll tell you. Batona. Hito! Iha! The problem with the word is that each word has a meaning. Just shake it. Confusion is happiness. वही होगा जो इकिरो जो खान तो वहाँ. ಆಮೇಲೆ ಅಮೋಘವಾಗಿ 5ನೇ ಸಲ MSc ಎಕ್ಸಾಮ್ ಬರೆಯೋಕೆ ಬಂದೆ. ಇಲ್ಲ 6ನೇ ಸತಿ. 5 6 ಥೋ ಪಾಸ್ ಆಗೋದ್ ಲೆಕ್ಕ ಹಾಕ್ಬೇಕಪ್ಪ. ಫೇಲ್ ಆಗೋದ್ ಫ್ರೀ ಅಲ್ವಾ? ವಿಶ್ವಾಸಕ್ಕೆ ಫೇಲ್ ಆದ್ರೆ ಅರ್ಧಕ್ಕೆ ಕೋರ್ಸು ಬಿಟ್ಟವನೇ ಬಾಸು. ವರ್ಷಕ್ಕೊಂದ್ಸಲಿ ಮನೆಗೆ ಬರೋದೇ ಒಳ್ಳೆ ಹುಡುಗನ ಲಕ್ಷಣ. ಫಾದರ್ ಇಂಡಿಯಾ ಜಯಂತ್ ರಾಯರು ಹಾರ್ಟ್ ಸ್ಪೆಷಲಿಸ್ಟ್ ಅಂತ ಇದ್ದಿದ್ದು ಒಂದು ಕೆಲಸನೂ ಕಿತ್ತಾಕೊಂಡು ಆರಾಮಾಗಿದ್ದಾರೆ ಸರ್. ನೀವೊಂಥರ ಕಂಡೀಷನ್ ಇರೋ ಆಂಟಿಕ್ ಲ್ಯಾಬ್ರೇಟರಿ ಸ್ಕೂಟರ್ ತರ ಪಾಪ. ಹೌದು ಸರ್, ಹಳೇ ಚಾಳಿ ಕಂಡ್ರು ಕಿವಿ ಟೆಸ್ಟ್ ಮಾಡ್ಕೊಂತಿದ್ದಾರೆ ಡಾಕ್ಟ್ರು. ಯಾರು ಪಾಪ ಹುಡುಗರು? ಗುಂಪಲ್ಲಿ ಯಾರಾದ್ರೂ ತೋರಿಸಿ ತಮ್ಮ ತಂಗಿಂದ್ರೆ ನಾವೆಲ್ಲ ಹೋಗೋಣ? ಡರ್ಟಿ ಬಾಯ್. ಯಾರಿಗ್ ಗೊತ್ತು? ಅಮ್ಮ ಹೋಗಿ 15 ವರ್ಷ ಆಯ್ತು. ಮಗ ಬೇರೆ ವರ್ಷಕ್ಕೊಂದ್ಸತಿ ದರ್ಶನ ಕೊಡ್ತಾನೆ. ಸೌಂಡೇ ಇಲ್ದೆ ವಂಶ ಬೆಳೆದ್ರೆ ಮಗನಾಗ ಸಪೋರ್ಟ್ ಮಾಡ್ಬೇಕಾಗಿತ್ತಲ್ಲ ಪಾಪ. ನಿನಗೆ ಅಲ್ಲ, ಸೆಕೆಂಡ್ ಇನ್ನಿಂಗ್ಸು ಇವರು ಅಕ್ಕಪಕ್ಕದ ಮನೆ ಮಕ್ಕಳು. ಏನೋ ಅದು? ಕೆಲಸ ಇಲ್ದಿರೋ ಬಡ್ಗಿ ಮಗನ್ ಬ್ಯಾಕ್ ಸೈಡ್ ಕೆತ್ತಿದ್ನಂತೆ. ಹಂಗೆ ಕೆಲಸ ಇಲ್ದಿರೋ ಡಾಕ್ಟ್ರು ಮಗನ್ ಹಾರ್ಟ್ಗೆ ಕೈ ಇಟ್ರು ಅಂತ ಹೇಳ್ಬೋದ ಪಾಪ? ಕರೆಕ್ಟ್ ಆಗಿ ಉಸಿರಾಡು. ನಾನೇ ಅವಾಗ ಉಸಿರಾಡೋದು ನಿಲ್ಸಿದ್ದೆ. ತಗೊಳ್ಳಿ ಪಾಠ 118. ಹೃದಯ ನಮ್ಮ ಮುಷ್ಟಿಯಷ್ಟಿದೆ. 3-4 ಕವಾಟಗಳು. 1 ಅಬ್ಧಮನಿ, 2ನೇದು ಅಭಿಧಮನಿ, 3ನೇದು ನನಗೆ ಗೊತ್ತಿಲ್ಲ, ಸಾರಿ. ಬಾಕಿ ಕೆ ಸಮಾಚಾರ ಬ್ರೇಕ್ ಕೆ ಬಾದ್.
ಯಾಕೆ ಮೂಕನಾದ್ಯೋ ಫಾದರ್ ಇಂಡಿಯಾ, ಯಾಕೆ ಮೂಕನಾದ್ಯೋ. ಏನು ಪಾಪ ನಮ್ಮ ಇಂಜಿನ್ ಕತೆ ಕರೆಕ್ಟಾಗಿ ಹೇಳ್ಬಿಡಿ. ಬೋರ್ಗಿರಿಗೆ ಬಂದಿದ್ಯಾ? ಪಿಸ್ತನ್ನು, ಪ್ಲಗ್ಗು, ಬೆಲ್ಟು, ಪವರ್ ಎಲ್ಲ ನೆಟ್ಟಿಗಿದ್ಯಾ? ಮೈಲೇಜ್ ಎಷ್ಟು ಕೊಡ್ತಾ ಇದೆ? ನೀನು ನಿನ್ನ ತಾಯಿ ಹೊಟ್ಟೆಯಲ್ಲಿರುವಾಗ ನಿನ್ನ ಎದೆ ಬಡ್ತ ಹೇಗಿತ್ತೋ ಇವತ್ತಿಗೂ ಹಾಗೇ ಇದೆ. ಅಲ್ಲ ಹಾರ್ಟಲ್ಲಿ ಹಿಮಾಲಯನೇ ಇಟ್ಕೊಂಬಂದು ಮಕ್ಕಳು ನಾವು. ತುಂಬ ಚೆನ್ನಾಗಿ ಮಾತಾಡ್ತಾನೆ ನಿನ್ನ ಪರಮಾತ್ಮ. ತುಂಬ ಚೆನ್ನಾಗಿದ್ದಾನೆ ಪರಮು. ದೊಡ್ಡ ಮಾತು. ನಿನ್ನ ಎದೆ ಲಬಡಬ ಅಂತ ಹೊಡ್ಕೊಂಡ್ರೆ ಈ ಪುಟ್ಟ ಜೀವದ್ದು ಪಟಪಟ ಪಟ ಅನ್ನುತ್ತೆ. ಅನ್ಲಿ ಬಿಡಿ. ಕೇಳ್ತೀಯಾ? ಹೀಗೆ ಬೇಡಪ್ಪ. ಪ್ರಕೃತಿಯ ವೈಚಿತ್ರ್ಯ ಹೀಗಿದೆ ನೋಡು. ಹ್ಮ್ ಪ್ರತಿಯೊಂದು ಜೀವಿಯಲ್ಲೂ ಹ್ಮ್ ಪರಮಾತ್ಮ ಇರ್ತಾನೆ. ಇದು ಚಿಕ್ಕ ಮಾತು. ಅವನು ಹೇಳ್ತಾನೆ ಇರ್ತಾನೆ, ಇದು ಸರಿ, ಇದು ತಪ್ಪು, ಇದು ಒಳ್ಳೇದು, ಇದು ಕೆಟ್ಟದ್ದು, ಇದು ಮಾಡು, ಇದು ಮಾಡಬೇಡ ಅಂತ. ಅವನ ಮಾತು ಕೇಳದೇ ಇದ್ದವನು ಬದುಕಿದ್ದು ಸತ್ತಂಗೆ. ಅವನ ಮಾತು ಕೇಳೋನು ಏನಾದರೂ ಕಡ್ದು ಕಟ್ಟೆ ಹಾಕ್ತಾನೆ ನಿಂತರ. ಥೋ, ಇದಿನ್ನೂ ಚಿಕ್ಕ ಮಾತು. ನನ್ನ ಇಷ್ಟು ವರ್ಷದ ಸರ್ವಿಸ್ನಲ್ಲಿ ತುಂಬ ಖುಷಿಯಾಗಿರೋ ಯಾರ್ದಾದ್ರೂ ಹೃದಯ ನಾನು ನೋಡಿದ್ರೆ ಅದು ನಿಂದೇ ಪರಮ. ನನಗೇನು ಹೆಮ್ಮೆ ಅಂದರೆ ಹ್ಮ್ ಈ ಹೃದಯ ಹುಟ್ಟಿಸಿದ್ದು ನಾನು, ಹ್ಮ್ ಹೆತ್ತಿದ್ದು ನಿಮ್ಮಮ್ಮ. ಇದಕ್ಕಿಂತ ನನಗಿನ್ನೇನು ಬೇಕು? ಈ ಇನ್ನೊಂದು ತೆಗ್ಗು ನೋಡು, ಮಗನೇ ತಂದೆ ಕೂಡಿಸ್ತಿದ್ದಾನೆ. ಬೆಗ್ಗಿಗೂ ಪರಮಾತ್ಮ ಅಂತಾರೆ ಪರಮು. ಪ್ಯೂರೆಸ್ಟ್ ಸೋಲ್, ಅತ್ಯಂತ ಪರಿಶುದ್ಧವಾದ ಹೃದಯವಂತರೇ ಎಣ್ಣೆ ಹೊಡೆಯೋದು. ನೀನು ಕುಯ್ತನ್ ಕಣೋ ಪಾಪ. ಒಳ್ಳೆ ವಿದ್ಯಾರ್ಥಿ ತರ ನಾ ಎಕ್ಸಾಮ್ ಬರೆಯಕ್ಕೆ ಬಂದಿದ್ದೀನಿ. ನನ್ನಂತ ಚಿಕ್ಕ ಪಾಪ ಕುಡಿಸ್ಬೋದಾ? ಪಾಚ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್. नो हॉट ड्रीम्स. पापा कहते हैं बड़ा नाम करेगा. ರೆಡಿ ಬಂತು ರೆಡಿ. ಓಂ ಎಕ್ಸಾಮ್ ಆಯ ನಮಃ. ಏ ಹಾಯ್, ಹೇಗಿದ್ಯಾ ಕರಡಿ ನನ್ನ ಮಗನೇ? ಹಾಯ್ ಪಸಿನಾ, ಹಾಯ್ ಡುಮ್ಕೀಸ್. ಫೇಲ್ ಆದವ್ರಿಗೆ ಸಾವೇ ಇಲ್ಲ. ಏನಂತೀರಪ್ಪ? ಏನ್ ಬಿಲ್ಡಿಂಗ್ ಅಪ್ಪ. ಹುಡುಗರು ಎಷ್ಟು ಓದ್ ದಬ್ಬ ಹಾಕಿದ್ರು ಬೀಳೋದೇ ಇಲ್ಲ ಅನ್ನತ್ತೆ. ಕಾಲೇಜು ಶಾಶ್ವತ. ಎಲ್ಲ ಯಾವನ ಕಾಣ್ತಾ ಇಲ್ಲ. ನಮ್ ಕಾಲದಲ್ಲಿ ಕಾಲೇಜಲ್ಲಿ ಹಾರು ನೋಡ್ಕೊಂಡು ಓಡಾಡ್ಬೇಕಿತ್ತು. ಪಾಸ್ ಆಗೋರೆಲ್ಲ ಎಕ್ಸಾಮ್ ಹಾಲಲ್ಲಿ ಸೆಟ್ಲ್ ಆಗ್ಬಿಟ್ಟಾರೆ ದದ್ದಿ ನನ್ನ ಮಕ್ಕಳು. ಹೋಗ್ಲಿ, ನಮ್ಮ ಹಳೆ ಮೇಷ್ಟ್ರೆಲ್ಲ ಚೆನ್ನಾಗಿದಾರೆ ಲೈಫಲ್ಲಿ. ಒಂದ್ ರೇಂಜ್ಗೆ ಬಂದ್ಲು ನೋಡು ಹೊಸ ಮೇಷ್ಟ್ರು. ಅವಳನ್ ಕೇಳು. ನಿಂತ್ಕೊಳ್ಳಿ, ನಿಂತ್ಕೋ. ನಮ್ ಮುತ್ತ ಇದೆ ಮೇಷ್ಟ್ರ. ಹೂನಪ್ಪ, ಅಕ್ಕ ಅವರು ನಮ್ಗೆ ಯಾರಿಗೂ ಹೇಳ್ದೆ ರ್ಯಾಂಕ್ ಅಲ್ಲಿ ಪಾಸ್ ಆಗಿ ಇದೇ ಕಾಲೇಜಿಗೆ ಲೆಕ್ಚರ್ ಆಗ್ಬಿಟ್ಟಿದ್ದಾರೆ. ಸಾವಾಗೋಯ್ತು. ಯಾಕೆ ಪವಿತ್ರ? ಚೆನ್ನಾಗಿದ್ದಲ್ಲಮ್ಮ. ತೀರಾ ಪಾಸ್ ಆಗಿ ಪೆಂಡಲ್ ಹಾಕೋಣಂತ ಏನಾಗಿತ್ತು ತಾಯಿ? ಪರಂ ಓದಿದ್ದೀನಿ ಇವಾಗಷ್ಟೇ. ಅಲ್ಲ, ಈ ತರ ಫ್ರೆಂಡ್ಸ್ ಎಲ್ಲ ಪಾಸ್ ಆಗ್ತಾ ಹೋದ್ರೆ ಫೇಲ್ ಆಗೋರು ಯಾರು? ಭೂಮಿ ತಿರ್ಗಲ್ಲ ಹೇಳಿದ್ದೀನಿ. ಕಳ್ರು ವಂಶಕ್ಕಿಷ್ಟು. ಈ ವರ್ಷನೂ ಎಲ್ರು ಫೇಲ್ ಹಾಕೊಂಡು ಸಾರಿ. ಯಾವತ್ತೂ ಯಾರು ಪಾಸ್ ಆಗಕ್ ಹೋಗ್ಬೇಡಿ. ಆಯ್ತು ತಾಯಿ, ಆಶೀರ್ವಾದ. ಇಲ್ಲಿವರೆಗೂ ನಾವೆಲ್ಲರೂ 6 ವರ್ಷದಿಂದ MSc ಯಲ್ಲಿ ನಿಯತ್ತಾಗಿ ಪ್ರತಿ ವರ್ಷನೂ ಎಕ್ಸಾಮ್ ಕಟ್ಕೊಂಡು ಫೇಲ್ ಹಾಕೊಂಡು ಏನ್ ಬರ್ತಾ ಇದ್ವಿ, ಆ ಒಂದು ಪರಂಪರೆ ಈ ವರ್ಷನೂ ಮುಂದುವರ್ಸ ಕಾಲ ಕೂಡ್ ಬಂದಿದೆ. ನನಗೆ ನಾಚಿಕೆ ಆಗುತ್ತೆ. ನಾ ಬರೋ ನೀವು ಹೇಳ್ಬಾರ್ದು ಪರಮು. ಮಿಸ್ ಹಿಡ್ಕೊಂಡು ಹೋಗ್ಬಿಡ್ತಾರೆ. ನಿನ್ ಕೈಲದಷ್ಟು ಬರ್ದು ಬಿಡು ಬಾ. ಬಸವ ಜಯಂತಿ, ಗಾಂಧಿ ಜಯಂತಿ. ಹಸೀನಾ, ಶ್ರೀರಾಮನಿಗೆ ನೆಕ್ಸ್ಟ್ ರೀಸೆಂಟ್ ಆಗಿ ಯಾರಾದ್ರೂ ಹುಟ್ಟಿದಂದ್ರೆ ಅದು ನಾನೇ. ನನ್ ಜೊತೆ ಈಗೆಲ್ಲ ನಡ್ಕೋಬೋದಾ? ಅಲ್ಲಪ್ಪ ಸೀನಾ, ಗಂಡಸರ ಶೀಲದ ಬಗ್ಗೆ ಚಿಂತೆನೇ ಇಲ್ವಾ ನಿನಗೆ? ಮೆಟ್ಟಲ್ ಹೊಡೆದಂಗೆ ಮುತ್ತು ಕೊಟ್ಟು ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ರೆ ಹೆಂಗೆ? ಐ ಆಮ್ ಸೀರಿಯಸ್. ಸೀರಿಯಸ್ಸಾ? ಏನಕ್ಕೆ ಅಂತ ಕೇಳ್ಬೇಡ, ನಂಗೆ ಅಳು ಬರುತ್ತೆ. ನಂಗೆ ಅವತ್ತು ಅಳು ಬಂತು, ಇವತ್ತು ಬರ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ತಗೋ ಖರ್ಚೀಫು, ಫುಲ್ ಒದ್ದೆ ಮಾಡು, ಬೆಡ್ಶೀಟ್ ತಂದು ಕೊಡ್ತೀನಿ. ಡೈಲಿ ಕೈ ಬೆರಳು ಕಾಲು ಬೆರಳು ಎಣಿಸ್ಕೊ. ಶಾಂಪು ಚೇಂಜ್ ಮಾಡು, ಹೊಟ್ಟೆಗೆ ಅನ್ನ ತಿನ್ನು, ಬಲ್ಗಿವಿನ ಹಿಂಗೆ ಮಾಡ್ಕೊ. ಮೊಬೈಲ್ ಕಮ್ಮಿ ಯೂಸ್ ಮಾಡು, ಲವ್ ಕಮ್ಮಿ ಆಗುತ್ತೆ. ಸದ್ಯಕ್ಕಿಷ್ಟು ಸಾಕು, ಬೇರೆ ಮೆಡಿಸಿನ್ ಆಮೇಲೆ ಹೇಳ್ತೀನಿ. ಹಸೀನಾ, ನಾವು ಕಿವಿಲ್ ಕೇಳೋ ಅಂತದ್ದೇನಾದ್ರು ಆಯ್ತಾ ಸರ್? ಏನಿಲ್ಲಪ್ಪ. ಇದ್ದಿದ್ದೆಲ್ಲ ಏನಾಯ್ತಪ್ಪ? ಹೆಣ್ಮಕ್ಳನ್ನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಸೀರಿಯಸ್ ಆಗಿ ಏನಾದ್ರು ಹೇಳಿದ್ರೆ ಮುಖ ತಪ್ಪ ಮಾಡ್ಕೊಂಡ್ಬಿಡ್ತಾರೆ. ಹಂಗೆ ತಮಾಷೆಗೆ ಏನಾದ್ರು ಮಾಡಿದ್ರೆ ಹೊಟ್ಟೆ ದಪ್ಪ ಮಾಡ್ಕೋತಾರೆ. ಹುಷಾರು. ಪೇಪರ್ ಅಲ್ಲಿ ಹೆಸರು ಬರ್ದ್ ಬಾಪ, ಎಲ್ಲ ಶೂನ್ಯ. ಕಾಲೇಜ್ ಗೇಟ್ ಪೂಜೆ ಮಾಡೋದು.
ಅಕ್ಷಯ ಕೊನೆ ಮಳೆ ಚಿತ್ರ ಬಿಡುಗಡೆ ಆಗ್ತಿದೆ. ಇದ್ರ ಬಗ್ಗೆ ಪ್ರೇಕ್ಷಕರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸಿನಿಮಾಗೆ ಹೋಗ್ತಾ ಇದ್ದೀರಾ? ಏನಾದ್ರು ಹೇಳಿ ಸರ್. ಕಹುನಾ ಅಭಿಚಾಮಿ ಕಲೂನಾ ಅಪುಚಾಮಿ ಕಬೀನಾ ಪಚ 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 ಪಚ. ಥ್ಯಾಂಕ್ ಯು ಮೇಡಮ್ ನೀವು ಕಮಿನ್ 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 ಬೈಕ್ ಪ್ಲೀಸ್. ಪ್ಲೀಸ್ ವಿಕ್ಕಿ, ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೋ. ಪ್ರಿಯಾ, ಅರ್ಥ ಮಾಡ್ಕೊಂಡಿರೋದಕ್ಕೆ ನಾನು ಮಾತಾಡ್ತಾ ಇರೋದು. ಪ್ರಾಣ ಒತ್ತೆ ಇಟ್ಟಿರೋನ್ಗೆ ಈ ರೀತಿ ಹೇಳ್ಬೋದಾ? ವಿಕ್ಕಿ ಪ್ಲೀಸ್, ನಿನ್ಗೆ ಅಂಡರ್ ವರ್ಲ್ಡ್ ಅಂದ್ರೆ ಗೊತ್ತಾ ಪ್ರಿಯಾ? ನಂಗೆ ಅರ್ಥ ಆಗೋದು ಬೇಡ ವಿಕ್ಕಿ. ಪ್ರೀತಿ ದೊಡ್ಡದು ಪ್ರಿಯಾ, ಮಳೆ ಮೇಲೆ ಆಣೆ. ನಿನ್ಗೇನ್ ಬೇಕು ಹೇಳು. ನಮ್ 800 ರೂಪಾಯಿ ವಾಪಸ್ ಕೊಟ್ಬಿಡಪ್ಪ, ಮನೆಗೆ ಹೋಗ್ಬಿಡ್ತೀವಿ. ಆಗ್ತಾ ಇಲ್ವಾ? ಕಾರ್ಡ್ ತಂದಿದ್ದೀನಿ, ಒಂದು ಆಟ ಆಡೋಣ. ಮಗನೇ ಚಾಪ್ ಏನಾದ್ರು ತರಬಾರ್ದು, ಹಾಸ್ಕೊಂಡು ಮಲ್ಕೊಂಡ್ಬಿಡ್ತಾ ಇದೆ. ಗುಡ್ ನೈಟ್. ಇಂಥ ಪಿಕ್ಚರ್ ಕರ್ಕೊಂಡ್ ಬಂದಿದ್ಯಲ್ಲ, ಮೆಟ್ಟಿಗೆ ಸಗಣಿ ಹಚ್ಚಿ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಮಾಡುವರು ಮಾಡು, ಅದೇ ಮಾಡ್ತೀನಿ, ನಾನು ನೋಡ್ತೇನೆ. ಕರೆಕ್ಟು. ನಾಳೆ ಒತ್ತರಕ್ಕೆ ಮಕ್ಕಳಾಗ್ಬೇಕು. ಆ ತರದ್ದು ಒಂದು ಹಾಡು ಹೇಳ ನೋಡ್ಮ. ಗುಲಾಬಿ ಹೂ ಒಳಗಡೆ ಇಟ್ಟಿದ್ದೀನಿ ಪ್ರಿಯಾ. ಹೋಗೋದಕ್ಕಿಂತ ಮುಂಚೆ ಬೇಡ ಅನ್ಬೇಡ, ತಗೋ. ಇನ್ನು ಗುಲಾಬಿ ಕೊಡೋದಲ್ಲ ಅವನೇ, ಗೊಂಡೆ ನನ್ನ ಮಗ. ಈಗ ಅವಳು ಗುಲಾಬಿನ ಬಲಗೈಲಿ ಇಸ್ಕೊತಾಳೆ, ಮಳೆ ಬರ್ತದೆ. ಏನಂತ್ಯಾ? ಫಿಕ್ಸು, ಆಲ್ರೆಡಿ ಸೌಂಡ್ ಬರ್ತದೆ ಡೀಟೇಲ್ಸ್ ಅಲ್ಲಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮ. ಮಳೆಯಲ್ಲಿ ಯೂರಿನ್ ಸಾಂಗು ತುಂಬಾ ಚೆನ್ನಾಗಿದೆ, ನೋಡ್ಕೊಳ್ಳಿ. ಅದು ಟಿವಿಲಿ ಬರ್ತದೆ, ನೋಡೋದ್ರಾಯ್ತು. ಐಡಿಯಾ ಬೇರೆ ಅದೇ, ಹಮ್ಮಿಕೊಂಡು ನಡೀಲೇ. ಹಲೋ ಹಲೋ, ಮೈಕ್ ಟೆಸ್ಟಿಂಗ್. ಹಲೋ ಹಲೋ, ಪ್ರೇಕ್ಷಕರಲ್ಲಿ ವಿನಂತಿ, ಯಾರು ಗಾಬರಿ ಆಗ್ಬೇಡಿ. ಟಾಕೀಸ್ ನಲ್ಲಿ ಬಾಂಬ್ ಇಟ್ಟಿದ್ದಾರೆ, ನಮಗೆ ಗೊತ್ತಿಲ್ಲದೆ ಇದ್ದಂಗೆ. ಯಾರು ಗಲಾಟೆ ಮಾಡದೆ ದಯವಿಟ್ಟು ಶಾಂತಿಯಿಂದ ಸರಿ ಸರ್, ಸರಿ ಸರ್. ಸರ್ ಏನು ಸರ್? ಸರ್ ಬಾಂಬ್ ಕೊಡ್ಬಾರ್ದು, ಆಫರ್ ಲೇಟ್ ಆಗುತ್ತೆ ಸರ್. ಬಾಂಬ್ ಬಿಕ್ಕಿರ 11:30 ಸರ್. ಸರ್ ಟೈಮ್ ಮತ್ತೆ ಏನು ಮಾಡೋದು ಸರ್? ಹೋಗಿ ದನ ಕಾಯಾಗೋ. 11:28 ಸರ್. ಸರಿ ಸರ್. ಅಮ್ಮಿ, ಒತ್ತರಕ್ಕೆ ಬರ್ತೀನಿ, ಟೆನ್ಷನ್ ಆಗ್ಬೇಡ. ನಾವು ಪ್ರೇಕ್ಷಕರು ಟಾಪ್ ಅಲ್ಲಿ ಇದ್ದೀವಿ. ಮೆರವಣಿಗೆ ಐತೆ, ಟಿವಿಲಿ ಬರ್ತೀನಿ ನೋಡು. ಆರಾಮಲ್ಲಿ ಹಲೋ, ಒಳಗಡೆ ಬಾಂಬ್ ಇದೆ. ಬಾಂಬಾ? ಪಿಕ್ಚರ್ ಬಿಡ್ತಾ? ಗೊತ್ತಿಲ್ಲ. ಇಲ್ಲೊಬ್ಳು ನನ್ನ ಫ್ರೆಂಡ್ ಇದ್ಲು, ನನ್ ಜೊತೆಗೂ ಇದ್ರು. ಅದೇನದು ಶಬ್ದ ಆಗ್ತಿದೆಯಲ್ಲ? ಇಲ್ಲಿ ಬಾಂಬ್ ಇಟ್ಟಿದ್ದಾರಂತೆ. ಬಾಂಬಾ? ಸರಿ 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 ಸರಿ. ಹೋಟೆಲ್ ಉದ್ಯಮಿ ಶ್ರೀನಿವಾಸ್ ರಾವ್ ಅವರು ಬಾಂಬ್ ಪ್ರಕರಣದಲ್ಲಿ ತಮ್ಮ ಮಗಳ ಪಾತ್ರ ಏನು ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಪುಟ್ಟಿ, ಛೇ, ಎಂತಕ್ಕೆ ನೀ ಸಿನಿಮಾಗೆ ಹೋಗಿದ್ದು? ಯಾಕೆ ಹೋಗ್ಬಾರ್ದಾ? ಅಲ್ಲ, ಹೋಗಬೇಕು. ಹಾಗಲ್ಲ, ಈ ತರ ಇದಂತ ಕರ್ಮ ಇದೆ. ತಿರ್ಗಾ ಅದೇ ಪ್ರಶ್ನೆ ಕೇಳಿದ್ರೆ ನಾನು ಸತ್ತೋಗ್ಬಿಡ್ತೇನೆ ಅಷ್ಟೇ. ಇವಾಗ ಖಂಡಿತ ಸಾಯೋದು. ಹೃದಯ ತಜ್ಞ ಜಯಂತ್ ರಾವ್ ರವರ ಮಗನಾದ ಪರಮಾತ್ಮ ಎವರೆಸ್ಟ್ ಹತ್ತಿದ್ದು ಅಲ್ಲದೆ ಕುಂಫು, ಷೇರು ಮಾರುಕಟ್ಟೆ ಮತ್ತು ಇತರೆ ಕ್ಷೇತ್ರಗಳಲ್ಲೂ ಖ್ಯಾತರಾಗಿದ್ದಾರೆ. ಎಂಜಿನಿಯರಿಂಗ್ ಮುಗಿಸಿರುವ ದೀಪಾ ಅವರು ಬನ್ನೇರುಘಟ್ಟದಲ್ಲಿ ವಾಸವಾಗಿದ್ದು 7-8 ವಾದ್ಯಗಳನ್ನ ಒಟ್ಟಿಗೆ ನುಡಿಸೋದ್ರಲ್ಲಿ ಪರಿಣಿತಿ ಹೊಂದಿದ್ದಾರೆ. ಜೊತೆಗೆ ಬ್ಯಾಂಡ್ ಬಾಜಾ ಬೇರೆ ಇದೆ. ಹುಸಿ ಬಾಂಬ್ ಫೋನ್ ಕರೆ ಮಾಡಿದ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಬಾಂಬ್ ಬಿಕ್ಕಿದ್ದೀವಿ ಅಂತ ಫೋನ್ ಮಾಡೋದು ನಾವೇ. ಫುಲ್ ಹೆಮ್ಮೆಯಿಂದ ಹೇಳ್ಕೊತೀವಿ. ಬೇಕಾದ್ರೆ ನೇಣಿಗೆ ಹಾಕಿ. ಈ ತರ ಪಿಕ್ಚರ್ ನೋಡಲ್ಲ.
ದೀಪಾರ ಪ್ರಕರಣವನ್ನ ಕೆಲವರು ಸಿನಿಮಾ ಮಾಡೋಕೆ ಆಸಕ್ತಿ ತೋರಿಸಿದ್ದಾರೆ. ಒಟ್ಟಿನಲ್ಲಿ ಇವರಿಬ್ಬರನ್ನ ಆಧುನಿಕ ಪ್ರೇಮಿಗಳು ಅಂತ ಜನ ಕರೆಯುತ್ತಿದ್ದಾರೆ. ಈ ರೀತಿಯ ಪ್ರೇಮ ಪ್ರಕರಣಗಳು ಇತ್ತೀಚಿನ ದಿನಗಳ ಆಯ್ತಲ್ಲ ನಿನ್ನ ಅಮ್ಮ ಇದ್ದಿದ್ರೆ ಮುಗಿತಲ್ಲ ಎಲ್ಲ. ಆ ಹುಡುಗಿ ಪರಿಸ್ಥಿತಿ ಹೆಂಗೋ ಏನ್ ಕತೆಯೋ, ಮದ್ವೆಗಿದ್ವಿ ಆಗಿದೆಯೋ ಇಲ್ವೋ. ಹೋಗಿ ಪಾಪ, ಅವಳು ಆ ರೇಂಜಿಗೆ ಹಾಳಾದಂಗೆ ಕಾಣಲ್ಲ. ಲವ್ ಗಿವು ಈ ಎಂಗೇಜ್ಮೆಂಟ್ 108 ಇರುತ್ತಲ್ಲ, ಆತರ ಏನಾದ್ರು ಆಗಿದ್ರೆ ಎಲ್ಲ ಒಂದ್ ಕಡೆಯಿಂದ ಬ್ರೇಕಪ್ ಆಗುತ್ತೆ. ಅವಳ ಲವ್ ಸ್ಟೋರಿಗೆ ನಾನೇ ವಿಲನ್. ಇಲ್ಲ ಪರಮು, ನಡಿ ಹೇಳು ಎಲ್ಗೆ? ನಾವಿಬ್ರು ಆ ಹುಡುಗಿ ಮನೆಗೆ ಹೋಗಿ ಮಾತಾಡಿ ಬರ್ಬೇಕು, ಇಲ್ಲಾಂದ್ರೆ ನನಗೆ ಮರ್ಯಾದೆ ಇರೋದಿಲ್ಲ. ಹಂಗ ನಾನ್ ರೆಡಿ ಪಾಪ, ಮೊದ್ಲೇ ಹೇಳೋದಲ್ವಾ? ನೀವೆಲ್ಲ ನಡ್ರಿ 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 ನಡ್ರಿ. ಸರ್ ಬೈಟ್ ಪ್ಲೀಸ್ ಸರ್ ಬೈಟ್. ಬೇಡ ಬಿಡ್ರಿ, ನಿಮ್ ಮೈಕ್ ಇಟ್ಕೊಂಡು ನಾನೇನ್ ಮಾಡಿ, ನಿಮ್ ಮೈಕ್ ನೀವೇ ಇಟ್ಕೊಳ್ಳಿ. ಸರ್ ಬೈಟ್ ಸರ್ ಬೈಟ್. ನಂಗೇನಾ? ಹೋಗ್ಲಿ ಬಿಡಿ. ಸರ್ ಮೈಕ್ ಸರ್ 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 ಸರ್. ಎಂತ? ನಾನು ಪರಮು ತಂದೆ. ನಮಸ್ಕಾರ. ಅದಕ್ಕೆ ಯಾವ್ದಕ್ಕೂ ಇರ್ಲಿ, ನೀವೊಂದು ನಮಸ್ಕಾರ ಮಾಡ್ಬಿಡಿ, ಚೆನ್ನಾಗಿರುತ್ತೆ. ನಿಮಗೆ ಗಂಡು ಮಾಣೆ ಇರುವುದು ಗೊತ್ತಾಗುದಿಲ್ಲ, ಆಯ್ತಾ? ಹೆಣ್ಣು ಹೆತ್ತ ಅಪ್ಪ ನಾನು. ಜೀವ ಹೀಟ್ ಆಗ್ತದೆ. ನಾಳೆ ಇದೆಲ್ಲ ಸೇರಿ ಅಲ್ಲ ಮಗಳ ಮರ್ಯಾದೆ ಎಂತ ಇದು ದರಿದ್ರ. ಪಾಪ ಮಗಳ ಕಾಲಿಗೆ ಗಾಯ ಆಗಿ ಬಿದ್ದಿದ್ದಕ್ಕೆ ಇವನು ನೀಟಾಗಿ ಹೊತ್ಕೊಂಡ್ ಬಂದೆ ಸರ್. ಬೇಕಂತಲೇ ಹೊತ್ಕೊಂಡು ಬಂದಿದ್ದಲ್ಲ, ಮತ್ತೆ ಬ್ಯಾಡ್ರೆ ಹೊತ್ಕೊಂಡ್ ಬಂದದ್ದ. ಈಗ ನಿಮ್ಮ ಮಗಳ ಹತ್ರ ನಿಮ್ಮ ಹತ್ರ ಸಾರಿ ಗಿರಿ ಕೇಳಕ್ಕೆ ಪರ್ಮಿಷನ್ ಕೊಟ್ರೆ ಕೇಳ್ಬಿಡ್ತೀನಿ ಸರ್. ಒಮ್ಮೆ ಸಾರಿ ಕೇಳೋದ್ರಿಂದ ಲಾಸ್ ಏನಿಲ್ಲ, 2 ಅಕ್ಷರ. ಇವನು ಸಾರಿ ಕೇಳಲಿ. 2 ಕುಟುಂಬದವರು ಮೀಡಿಯಾ ಮುಂದೆ ಹೋಗಿ ದಯವಿಟ್ಟು ಬೇಡದ ಪ್ರಚಾರ ಕೊಡಬೇಡಿ ಅಂತ ಕೇಳಿಕೊಂಡು ಇದನ್ನ ಇಲ್ಲಿಗೆ ಮುಗಿಸೋಣ ಸರ್. ಥ್ಯಾಂಕ್ ಯು ಸರ್. ನಿಮ್ಗಿದು ಒಪ್ಗೆನಾ? ಅದೇ ಮೀಡಿಯಾ ಮುಂದೆ ಹೋಗಿ ನಾವು ಇನ್ನೆಂತ ಮಾಡುದು? ನನಗೆ ಟೈಮ್ ಇಲ್ಲ. ನಿಮಗೆ ನಿಮ್ಮ ಕಾಲೇಗಿದೆ? ಫೈನ್. ಬಲಗಾಲಲ್ಲ? ಇದು ದೊಡ್ಡ ಪಿನ್ ಚಾರ್ಜರು, ಚಿಕ್ಕ ಪಿನ್ ಚಾರ್ಜರ್ ಇಲ್ವಾ? ಅದ್ ನಮ್ಮ ಅಪ್ಪಂದು. ಓಹ್ ಹಂಗ, ಒಳ್ಳೇದು. ಈ ವಿಸಿಟಿಂಗ್ ಕಾರ್ಡ್ ನಿಮ್ದು ಅನ್ಸುತ್ತೆ. ನೀವು ಬೇಡ ಅಂದ್ರೆ ನಾನೊಂದು ಇಟ್ಕೋತೀನಿ. ಇಟ್ಕೊಳ್ಳ? ನನ್ನ ಕಾರ್ಡ್ ಇಲ್ಲ, ನನ್ನ ಫೋನ್ ನಂಬರು ನೀವು ತಗೊಳ್ಳಲ್ಲ. ಈಗಿನ ಕಾಲದಲ್ಲಿ ಗಂಡು ಮಕ್ಕಳ ಮೊಬೈಲ್ ನಂಬರ್ಗೆ ಬೆಲೆ ಎಲ್ಲಿದೆ ಹೇಳಿ? ನಿಮ್ಗೇನಾದ್ರೂ ನಾನು ಗಿಫ್ಟ್ ಕೊಡಬೇಕು ಅನ್ಸಿದ್ರೆ ಇದನ್ನ ಕೊಡಿ. ಇದ್ಯಾಕೋ ಸಿಕ್ಕಾಪಟ್ಟೆ ಇಷ್ಟ ಆಗೋಗ್ಬಿಟ್ಟಿದೆ. ಈ ಆಂಟಿಕ್ ಕಾರು, ಕಂಬಗಳು, ಹೆಂಚು, ಇದೆಲ್ಲ ನಿಮಗೆ ತುಂಬಾ ಇಷ್ಟ ಅಂತ ಕಾಣಿಸುತ್ತಲ್ಲ? ಹೌದು. ನನ್ನ ಮನ್ಸಿಗೆ ಇಷ್ಟ ಆಗಿದ್ದನ್ನ ಹಿಂಗೆ ಗೊಂಬೆ ತರ ಎತ್ಕೊಂಡ್ಬಿಡ್ತೀನಿ. ಹಿಂಗೆ ಬರಲ್ಲ? ಬಂದಿದ್ದಕ್ಕೆ ಮೋಸ ಇಲ್ಲ, ಪೆಟ್ಟಿ ಗಿಫ್ಟ್ ಕೊಟ್ಟಿದ್ದೀರಿ, ಥ್ಯಾಂಕ್ ಯು. ನಿಮ್ ಮೂಗ್ಬಿಟ್ಟು ಸುಮ್ಮನೆ ಮೂಗ್ ಮೇಲೆ ಇಟ್ಕೊಂಡಿದ್ದೀರಾ ಇಲ್ಲ ತೂತ್ ಮಾಡಿ ಹಾಕೊಂಡಿದ್ದೀರಾ? ಯಾವುದಕ್ಕೂ ಇರ್ಲಿ ಇನ್ಫಾರ್ಮೇಶನ್ಗೋಸ್ಕರ ಅಂತ ಕೇಳಿದೆ. ಕರಡಿ ಬಂದ. ಏನ್ ಪಸಿನಾ, ಚಪ್ಲಿ ತೆಗೆದ್ರೆ ಸೇಮ್ ಹೈಟು. ಅಂಕಲ್ ಅಂಕಲ್ ನೀವು ಇವಳನ್ನ ಎತ್ಕೊಂಡು ಹೋಗ್ತೀರಂತೆ? ಓ ಇದು ಬೆಕ್ಕಿನ ಮರಿ, ಕೈಗೆ ಸಿಗಲ್ಲ. ಎತ್ಕೊಂಬೇಡಿ ಅಂಕಲ್, ಎತ್ಕೊಂಬೇಡಿ ಅಂಕಲ್. ಕೇಳಿ ನೀವೇ ಎತ್ಕೊಂಡು ಗುಂಡಿಗೆ ಹಾಕ್ಬಿಡಿ. ಪರಂ, ನೀನ್ ಗಂಡ್ಸಾಗಿದ್ರೆ ನಾನು ಎತ್ಕೊಂಡು ಹೋಗು. ಗಂಡಿಸ್ತನನ ಹಿಂಗೂ ಟೆಸ್ಟ್ ಮಾಡ್ತಾರ? ಚಾಲೆಂಜು ಬಾ. ಇಳಿಸ, ನಾನೇನ್ ಲಗೇಜಾ? ಅವಳನ್ನ ಎತ್ಕೊಂಡಿದ್ಯಲ್ಲ, ಹಂಗೆ ಎತ್ಕೊ. ಇನ್ನ ಈ ಕೈಯಲ್ಲಿ ಏನೇನ್ ಎತ್ಕೊಂಡು ಹೋಗ್ಬೇಕಪ್ಪ.
ಒಂದೊಳ್ಳೆ ಪೊಲಿ ಡೈಲಾಗ್ ಹೇಳ. ಕರಡಿ ಒಂದೇ ದಿನ ಎರಡೆರಡು ಹೆಣ್ಮಕ್ಳ ಹೆಣ ಹೊರೋ ಭಾಗ್ಯ ತಮ್ದು ಗಂಡ್ಮಕ್ಳ ಹೆಣ ಬಿದ್ರು ಹೊರ್ತೀರಾ ಸರ್? ಹೊರ್ತೀನಪ್ಪ ಗೊಗ, ಪ್ಲೀಸ್ ಬೇಗನೆ ಸಾಯಿಲು ಹೊರ್ತೀನಿ. ನಿನ್ ಬಾಯಿಗೆ ಮಾಡಾಕ ಪರಂ, ತಮಾಷೆ ಹೋಗಿ ಅಮಾಸೆ ಆಗುತ್ತೆ ಅಷ್ಟೇ. ಯಾವ್ದು ಮುತ್ತ ಇದೆ? ಈ ಸಾನ್ವಿ ನಿನ್ನ ಓವರ್ ಆಗಿ ಹಚ್ಕೊಂಡ್ಬಿಟ್ಟಿದ್ದಾಳೆ. ಹಂಗ ಮತ್ತೆ ಲವ್ವು ಗಿವ್ವು ಅಂತ ಸೀರಿಯಸ್ ಆಗಿ ಎಡ್ವರ್ಟ್ ಆಗೋಗುತ್ತಷ್ಟೇ. ಏನ್ ಮಣ್ಣು ಆಗಲ್ಲ. ಇವತ್ತಿನ ಕಾಲದಲ್ಲಿ ಯಾರನ್ನ ಯಾರು ಬೇಕಾದ್ರೂ 5 ನಿಮಿಷದಲ್ಲಿ ಲವ್ ಮಾಡ್ಬೋದು, 10 ನಿಮಿಷದಲ್ಲಿ ಬ್ರೇಕಪ್ ಆಗ್ಬೋದು. ಬೆಳಿಗ್ಗೆ ಲವ್, ಮಧ್ಯಾಹ್ನ ನೋವು, ಸಾಯಂಕಾಲ ದಾಸವಾಳದ ಹೂವು. ಪರಂ, ನನ್ಗೆ ಅವಳ ಮೇಲೆ ಅಂತದೇನಿಲ್ಲ. ಆಯ್ತಾ, ನೀನೇನು ಹೇಳಲ್ಲ. ಈ ಹುಡುಗರಿಗಿಂತ ಕೆಟ್ಟೋಗ್ಬಿಟ್ಟಿದಾರಪ್ಪ. ಎಲ್ಲ ಸಿಂಗಲ್ ಮೀನಿಂಗು. ಅವನೇನಂದ? ನೀನೇನು ಹಾಕೊಂಡ್ರು ಬಗ್ಗೋಕೆ ಸಲ್ಲ ಅದು. ಹಲೋ ಹಲೋ, ನಾವು ಪ್ರಿಂಟ್ ಮಿಸ್ಟೇಕ್ ಅಂತ ಯೂತ್ ಟೈಮ್ ಪಾಸ್ ಮ್ಯಾಗಝಿನ್ ರಿಪೋರ್ಟರ್ ಮಾತಾಡ್ತಿರೋದು. ಹೇಳಿ. ನಿಮ್ಮನ್ನ ಹೊತ್ಕೊಂಡೋಗಿದ್ದು ಹುಡುಗನಿಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಒಂದು ಆರ್ಟಿಕಲ್ ಮಾಡೋಣ ಅನ್ಕೊಂಡಿದ್ದೀನಿ. ಸಿಗ್ತೀರಾ? ಹೊಟ್ಟೆಗೆ ಏನ್ ತಿಂತೀರಾ? ಡಯಟಲ್ಲಿ ಇದ್ದೀನಿ. ಯಾಕೆ ಇಷ್ಟು ಕೋಪ ನಿಮಗೆ? ಇಟ್ಟಂದು ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ನಾನು ಪರ ಮಾತಾಡ್ತಿರೋದು. ಹೇಳಿ. ನನಗೆ ಡೈರೆಕ್ಟಾಗಿ ಬೈಬೋದು, ಸಿಗ್ತೀರಾ? ಸಾರಿ, ನನ್ಗೆ ಅದಕ್ಕೆಲ್ಲ ಟೈಮ್ ಇಲ್ಲ. ಅಲ್ಲ, ಒಳ್ಳೆಯವ್ರು ಅನ್ಸುತ್ತೆ. ಒಳ್ಳೆ ಡಿಸಿಷನ್ ತಗೊಂಡು ಸಿಕ್ಕ್ರಿ, ಚೆನ್ನಾಗಿರುತ್ತೆ. ಹೇಳಿ. ಇಷ್ಟೆಲ್ಲ ಆದ್ಮೇಲೆ ಏನು ಹೇಳೋದು? ಸರಿ, ಹಾಗಾದ್ರೆ ಹೊರಡ್ತೀನಿ. ಹೇಯ್, ಒಂದು ನಿಮಿಷ ಕೂತ್ಕೊಳ್ಳಿ. ಕಾಫಿ. ನೀವು ನನ್ನ ಹತ್ರ ಮಾತಾಡಬೇಕು ಅಂತ ಮಧ್ಯರಾತ್ರಿ ಒಂದಷ್ಟು ಡೈಲಾಗ್ಸ್ ಪ್ರಾಕ್ಟೀಸ್ ಮಾಡಿರ್ತಿರಲ್ಲ, ಅದೊಂದೆರಡು ಲೈನ್ ಬಿಡಿ. ಈ ಕಡೆ ಮಾತಾಡಬೇಕು ಅಂತ ಕರ್ಸಿರೋದು ನೀವು, ನಾನಲ್ಲ. ಅದು ಕರೆಕ್ಟೇ. ನಿಮ್ಮ ಕಿವಿ ತುಂಬ ಚೆನ್ನಾಗಿದೆ, ನಿಮ್ಮ ಮೂಗು ಕೂಡ ಚೆನ್ನಾಗಿದೆ. ನಿಮ್ಮ ಮೂಗು ಮೇಲೆ ಒಂದೆರಡು ಚೇರ್ ಹಾಕೊಂಡು ಕೂತ್ಕೊಂಡ್ಬಿಡ್ಬೋದು. ಅಲ್ಲ, ನಿಮ್ಮನ್ನು ತುಂಬ ಹತ್ತಿರದಿಂದ ಹೊತ್ಕೊಂಡು ನೋಡಿದ್ದಕ್ಕೆ ಹೇಳಬೇಕಾಯ್ತು. ಎಲ್ಲ ಅಂದರೆ ಹೆಣ್ಮಕ್ಳ ಹತ್ರ ಮಾತಾಡೋ ಮಕ್ಕಳೇ ಅಲ್ಲ ನಾವು. ಓ, ತಾಳ, ತುತ್ತೂರಿ, ತಂಬೂರಿ, ಟ್ರಂಪೆಟ್ಟು, ಕೊಳಲು, ಈ 7 ಗುಜರಿ ಐಟಮು ಒಟ್ಟಿಗೆ ನುಡುತ್ತೀರ ನೀವು ಸಾಯಂಕಾಲ. ಐ ಆಮ್ ಸಾರಿ, ನಾನು ಬರಲ್ಲ. ನಾನು ನನಗೇನು ಬೈದೆ ಅಲ್ಲ. ಹೊಟ್ಬಿಟ್ರ? ಮೈಂಡ್ ಯೋರ್ ಬಿಸ್ನೆಸ್. ದೊಡ್ಡ ಮಾತು ಇದು, ತುಂಬ ಚಿಕ್ಕ ಮಾತು. ನಿಮಗೆ ಮ್ಯೂಸಿಕ್ ಬಗ್ಗೆ ಏನಾದರೂ ಗೊತ್ತಿದೆಯಾ? ನೀವು 7 ವಾದ್ಯಗಳು ನುಡಿಸೋದು ಒಂದೇ, ನನಗೆ ಖಾಲಿ ಡಬ್ಬ ಅಳ್ಳಾಡ್ಸೋದು ಒಂದೇ. ಸಪ್ತಸ್ವರ ಕೇಳಿ ಆನಂದಿಸಿ. ಇಂತೂ ಒಂದು ಮುಗೀತು. ಇನ್ನೂ 6 ಬ್ಯಾಲೆನ್ಸ್ ಇದೆ. ಈ ಕಿವಿಲಿ ಇನ್ನೂ ಏನೇನು ಕೇಳಬೇಕಪ್ಪ. ಸಂಬಂಧಿಕರ, ಪಿ ಫ್ಯಾಮಿಲಿ, ಸಂತೋಷ. ಹೆಣ್ಮಕ್ಳು ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು, ಕರೆಕ್ಟು. ಆದರೆ ಈ ರೇಂಜ್ಗೆ ದೀಪ ಹಚ್ಕೊಂಡು ಪಿ ಊದ್ಬೋದ ಸರ್? ಈ ನಾದಸ್ವರ ಸೌಂಡ್ಗೆ ಅದೆಷ್ಟು ಜನರು ಭಾಳ ಹಾಳಾಗಿದೆಯೋ ಅಲ್ವಾ ಸರ್? ತಾಳಿ, ನೆಕ್ಸ್ಟ್ ತಿಥಿ. ಒಂದು ನಿಮಿಷ.
ಹಾಯ್ ಬಾಸ್. ನೀನ್ ಕೆಲವೊಂದು ನೋಡಬಾರ್ದು, ಮೇಲಿರಪ್ಪ. ಯಾರದದು ಫೋನು? ನಾನೇನೇ ಫೋನಲ್ಲಿ ಮಾತಾಡ್ದಾ? ನಾನೇನೋ ದೊಡ್ಡ ತಪ್ಪು ಮಾಡಿರೋ ಹಾಗ ಅದ್ ಯಾಕಂಗ್ ಬೈತಾ ಇದ್ಯಾ? ಈ ರಾಮಾಯಣ ನಿಲ್ಲಿಸು. ನೀ ಕೆಲಸ ಜಾಬಗೆ ಮಾಡೋದು ಬೇಡ, ವಾದ್ಯ ಉದುದು ಬೇಡ, ನೀ ಇಲ್ಲಿರುವುದೇ ಬೇಡ. ಮತ್ ನಾನ್ ಇನ್ನೆಲ್ಲೋ ಸಾಯ್ಲಿ? ಊರಿಗೆ ಹೊರಡು. ಬೆಳಗ್ಗೆ ಟ್ಯಾಕ್ಸಿ ಬುಕ್ ಮಾಡಿದ್ದೇನೆ. ಆಯ್ತು, ಹೋಗ್ತೀನಿ, ಬಡ್ಕೋಬೇಡ. ಬೆಳಗ್ಗೆ ಕಣ್ಣಿಗೆ ಬಿದ್ರೆ ಉಂಟಲ್ಲ, ಹೋಗ್ತೀನಿ ಅನ್ನಲ್ಲ. ಹೊರಡು ಅಷ್ಟೇ. ಹೋಗ್ತೀನಿ ಹೋಗ್ತೀನಿ ಹೋಗ್ತೀನಿ. ಆ ಹೇಳಿದ್ದೀನಿ, ಎಷ್ಟೊತ್ತಿ ಹೇಳ್ತೀಯ? ಆ ಇದೆಲ್ಲ ಜೋರುಂಟು. ಊಟ ಹಸಿದು ಮಲಗಿದ್ರೆ ಗೊತ್ತಲ್ಲ. ಹಾ ಆ ಹುಡುಗರು ನೀರ್ಲಿದ್ದಾಗ ಹುಡುಗಿರು ಫೋನ್ ತೆಗಿಯಲ್ಲ, ತಿಳ್ಕೊ. ಸ್ನಾನ ಮಾಡೋಣ. ಆಮೇಲೆ ಅವಳು ಎಲ್ಲಿ ಹೋಗ್ತಾಳೆ ಅಂತ ತಿಳ್ಕೊಂಡು ಅವಳಿಗೋಸ್ಕರ ಒಂದು ಹಳೇ ಬಿಳಿ ಕಾರ್ ತಗೊಂಡು ಅವಳು ಬೆನ್ನು ಹತ್ತಿದೆ. ಅವತ್ತು ಮರ, ಗಿಡ, ಬಳ್ಳಿ, ಹಕ್ಕಿ, ಹುಲಿ, ಬೆಟ್ಟ, ಗುಡ್ಡ, ರಸ್ತೆ, ಹಾವು, ಮಂಡ್ರಗಪ್ಪೆ ಎಲ್ಲ ಅವಳು ಬರದನ್ನೇ ಕಾಯ್ತಿದ್ವು. ನಾನು ಆ ಕಾಡಲ್ಲಿ ಒಬ್ಬನೇ ಗುಳ್ಳೆ ಬಿಟ್ಕೊಂಡು ನಿಂತಿದ್ದೆ. ಅವಳು ಬಂದು ಹಲೋ, ನಾನು ಹೇಳಿದೊಂದು ಮಾತನಾಡಿಸ್ಕೊಡ್ಲಿಲ್ಲ ನೀನು. 5 minutes ಓನ್ಲಿ. ಏಕೆ ಪವನು? ನಿಮ್ಮ ಹೇರ್ ಸ್ಟೈಲ್ ಚೆನ್ನಾಗಿದೆ. ಏನಿವಾಗ? ಇನ್ನು ಸ್ವಲ್ಪ ಹೊತ್ತಿಗೆ ನನ್ನ ಪಕ್ಕದಲ್ಲಿ ಒಂದು ಹುಡುಗಿ ಕೂತ್ಕೊಂತಾಳೆ. ಗಾಡಿ ಓಡಿಸೋದು ತುಂಬ ಕಷ್ಟ. ಮುಂದೆ ರೋಡನ್ನು ನೋಡೋದು, ಹುಡುಗಿ ನೋಡೋದು, ಫುಲ್ಲು ಕನ್ಫ್ಯೂಷನ್. ಈಗೇನಕ್ಕ? ನಾನ್ ನಿಮ್ ಗಾಡಿಲಿ ಬರಲ್ಲ ಕಣ್ರಿ. ಆಯ್ತಕ್ಕ. ಹಲೋ, ಪಟಾಳಮ್ಮ ಟ್ರಾವೆಲ್ ಸ್ಪೀಕಿಂಗ್. ಹಲೋ, K02D9666 ಇಂದ ಕಸ್ಟಮರ್ ಮಾತಾಡ್ತಿರೋದು. ಒಳ್ಳೇದು. ನಿಮ್ ಡ್ರೈವರ್ ಸಿಕ್ಕಾಪಟ್ಟೆ ರ್ಯಾಶ್ ಆಗಿ ಗಾಡಿ ಓಡಿಸ್ತಿದ್ದಾನ್ರಿ. ನನ್ ಬುಕಿಂಗ್ ಕ್ಯಾನ್ಸಲ್ ಮಾಡ್ಬಿಡಿ, ನಾನ್ ನಿಮ್ ಗಾಡಿಲಿ ಹೋಗಲ್ಲ. ಹಂಗಾರೆ ನೀಟಾಗಿ ಹೇಳ್ಕೊಂಡು ಹೋಗ್ಬಿಡಿ. ಅದನ್ನೇ ಮಾಡ್ತಿರೋದು ಇವಾಗ. ಐ ಆಮ್ ಸಾರಿ ಫಾರ್ ದ ಇನ್ಕನ್ವಿಷನ್. ಏನ್ ಮೇಡಮ್ ಅದು? ಇನ್ಕನ್ವೀನಿಯನ್ಸ್. ಅದೇ ಮೇಡಮ್. ನಮೋ ನಮ. ಸ್ಟಾಪ್ ಸ್ಟಾಪ್ ಸ್ಟಾಪ್. ನಾನು ತುಂಬಾ ಫ್ರೀ ಆಗಿದ್ದೀನಿ, ಸ್ವೀಟ್. ಆದರೆ ಸ್ವಲ್ಪ ಹೊತ್ತಲ್ಲಿ ಬ್ಯುಸಿ ಆಗಿಬಿಡ್ತೀನಿ. ಅಂತ ಕೆಲಸ ಏನು? ಯಾವನು ಗೊತ್ತು. ಬಾಯ್. ಬರ. ಐಸಾ 1 2 3 4 ಐಸಾ. ಇಷ್ಟೇ ಸ್ವಾಮಿ ನಮ್ಮ ಕೈಯಲ್ಲಿ ಆಗೋದು. ಅದಕ್ಕೂ ಒಂದು ಐಸಾ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ. ಅಲ್ಲೂ ಹೊಗೇನೆ. ನನ್ನ ಮೂಗಿಗೆ ಒಂದು ಸ್ವಲ್ಪ ಏಟ್ ಆಗೋಯ್ತು. ನೀವೊಂಚೂರು ಯೋಚನೆ ಮಾಡಿ ನೋಡಿ. ನಾನು ನಿಮ್ಮ ಜೊತೆ ನಡ್ಕೊಂಡಿದ್ದು ಒಂದು ರೇಂಜ್ ಕರೆಕ್ಟಾಗೇ ಇದೆ. ಮನಸ್ಸಿಗೆ ಅನ್ಸಿಂದ ಮಾಡಿಬಿಡ್ಬೇಕು. ನಮ್ಮ ಕಡೆಯಿಂದ ಲೇಟೇ ಇಲ್ಲಪ್ಪ. ಒಂಥರ ಚಳಿ ಇದೆ ಅಲ್ವಾ?
ಇಲ್ಲ ಬಿಸಿಲ, ಎರಡು ಇರ್ಬೋದು, ಯಾವನ ಗೊತ್ತು ಹೋಗಪ್ಪ. ಸ್ಟಾಪ್ ಪ್ಲೀಸ್ ಸ್ಟಾಪ್ ಸ್ಟಾಪ್. ಹೆತ್ತೂರು ಸಂಜೆ ಕಟ್ಟೆ, ಹೆತ್ತೂರು ಸಂಜೆ ಕಟ್ಟೆ. ಬೆಲೆ ಬೆಲೆ ಬಿಟ್ಬೆಲೆ ಬಿಟ್ಬೆಲೆ. ರೈಟ್ ರೈಟ್. ಹಲೋ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ರಾಜಮನೆತನಕ್ಕೆ ಸೇರಿದ್ದು ಇವೆಲ್ಲ. ಈ ಸಾಮಗ್ರಿಗಳನ್ನೆಲ್ಲ ತೆಗೆದು ಅರಮನೆಗೆ ಕಳಿಸು, ಇಲ್ಲದಿದ್ದು ಕೊಂದು ಬಿಡ್ತೇನೆ. ದಾರಬೇಶಿ ಅಪ್ಪಯ್ಯ, ಈ ಹಳೆ ಕಟ್ಟಿಗೆ ತಗಡು ಹಿತ್ತಳದ ಚೀಲ ಬಳಕೆಯಲ್ಲಿ ಎಂತ ಮಾಡುದು ಅಪ್ಪಯ್ಯ? ಇದಕ್ಕೆಲ್ಲ ಒಳ್ಳೆ ರೇಟ್ ಉಂಟು, ನಾನು ಮಾರಾಟ ಮಾಡಿಬಿಡ್ತೇನೆ. ನಾನು ಹೇಳಿದಷ್ಟು ಮಾಡು. ಎಂತದು ನೀವು ಮಗನಿಗೆ 4 ಜನರ ಮುಂದೆ ಕೆನ್ನಿಗೆ ಹೊಡೆಯೋದ ನೀವು? ಕೈ ಕೈ ಬಿಡ, ಕೈ ಬಿಡ. ಕೈ ಹಿಡ್ಕೊಂಡದ್ ನಾನು ಅಲ್ಲ ಮರ್ರೆ. ಎಂತ ತಮಾಷೆ. ಎಂತದ ಸಗಣಿ ಮಗನೇ ನೀನ್ ಕನ್ನಡ ಮಾತಾಡೋದು? ಎಂತದು ಎಂತದ ಸಾರಿ. ಎಂತದ ಸಾರಿ? ನಿನ್ನನ್ನು ಈ ಪುಳ್ಳೆ ಕಡವೆಗಳೆಂದು ಕಾಡಿನಿಂದ ಹೆಕ್ಕಿತದು ಎಂತಕ್ಕೆ? ನಿಮ್ಗೆ ರ್ಯಾಪಿಡಿಕ್ಸ್ ಪುಸ್ತಕ ಕುಡಿಸಿದೆ ಎಂತಕ? ಟಸು ಪುಸು ಇಂಗ್ಲಿಷ್ ಮಾತಾಡಿ ಗಿರಾಕಿ ಇರ್ತಾರ್ಲಿಕ್ಕ, ನಿನ್ನ ಬಾಸ್ನ ಮೂಸಿ ನೋಡ್ಲಿಕ್ಕ ಎಂತಕ? ಸಾಂಬಾರ್ ಮಗನೇ ಹೋಗ, ಗಿರಾಕಿ ಅದೇ ಕನ್ನಡ. ಲುಕ್ ಲೈಕ್ ಉಗಾಂಡ. ಕಾಪಿ ಶುಗರು ಲೋ. ನಾಳೆ ಹೇಳ್ತೇನೆ. ಸರ್ 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 ಸರ್, ನೀವು ಯಾಕಷ್ಟು ಬೆಳ್ಳಿಗಿದ್ದೀರಾ? ಬೇಡ ಬಿಡಿ, ಇಲ್ಲಿ ಅಪ್ಪಯ್ಯನವ್ರ ಮನೆಯಲ್ಲಿ ಬರುತ್ತೆ. ಅಪ್ಪಯ್ಯನ ಹೆಣ ನನ್ನದೇ, ಎಂತ ಹೊರ್ತೀರಾ? ಬೇಡ ಸರ್, ರಿಸ್ಕ್. ಸತ್ಯ ಹರಿಶ್ಚಂದ್ರ ನಮ್ಮ ಅಪ್ಪ, ನಾನಲ್ಲ. ನಿನ್ನ ಸೊಡ್ಡಿಗೆ ಇಷ್ಟು. ಹೋಗಿ ಬನ್ನಿ ಸರ್. ನೀವ್ ಯಾಕೆ ಅಷ್ಟು ಬೆಳಗಿದ್ದೀರಾ? ರಾತ್ರಿ ಹೇಳಿದ್ರೆ ಆಗ್ಬೋದಾ? ರಾತ್ರಿ ನಾನ್ ಕಾಣ್ಬೇಕಲ್ಲ. ಎಂತ ರಾಮಾಯಣ ಮಾರೆ. ಸರ್ ಹೋ, ನೀ ತುಂಬಾ ಕೆಂಪಿದ್ಯಾ, ಹೋಗಪ್ಪ. ಪ್ಲೀಸ್ ಕಮ್ ಸರ್. ಆಂಟಿಕ್ ಸರ್. ನಡಿ, ನಮ್ಗೇನಾಗಬೇಕು? ಯು ಹ್ಯಾಟ್ ಹಿಯರ್ ಸರ್. ಫುಡ್ಡು, ಬೆಡ್ಡು, ಬೆಡ್ಶೀಟು, ಚಾಪೆ ದಿಂಬು ಅವೈಲಬಲ್ ಸರ್. ಆಂಟಿಕ್ ಸರ್. ಆಯ್ತು, ನಡಿಯಪ್ಪ. ಬಾಸ್ 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 ಬಾಸ್. ಎಂತದ ಎಂತದ? ಜಾಸ್ತಿ ಸೌರ್ ಬಿಡಿ, ಕಂಬ ಸೌದೋಗ್ತದೆ. ಕಂಬ ಕೊಡ್ತೀರಾ? ಕೊಡುವ. 1 ಲಕ್ಷದ ಮೇಲೆ ಚೂರು ಆಗ್ತದೆ. ಎಲ್ಲಕ್ಕೂ ಸೇರ? ಅದ್ರ ಬುಡ ಉಂಟಲ್ಲ, 1 ಲಕ್ಷ ಆಗ್ತದೆ. ತಲೆ ಸೇರಿದ್ರೆ ಎಲ್ಲಿಗೋ ಹೋಗ್ತದೆ. ಹಂಗ? ಜೊತೆಗೆ ನನಗೆ ಅಪ್ಪ ಅಂತ ಅಪ್ಪ ಇದ್ದಾನೆ, ಅವನು ಬೇಕಾದ್ರೆ ಫ್ರೀ ಕೊಡುವ, ಕೊಂಡೋಗಿ ಆಫರ್. ಅಪ್ಪಯ್ಯವ್ರ ಮನೆ ಇದೇನಾ? ಹೌದು. ಇನ್ನು ಸ್ವಲ್ಪ ದಿನಕ್ಕೆ ಒಂದು ಸಾವಾಗ್ತದೆ. ಇದೆಲ್ಲ ನನ್ನದೇ. ಎಂತ ಕಂಬದ ವ್ಯಾಪಾರ? ಅಪ್ಪ ಇನ್ನನ್ನು ಕೇಳದೆ ಕಂಬ ಕೊಡ್ಲಿಕ್ಕೆ ಆಗೋದಿಲ್ಲ. ಬೆಳಗ್ಗೆ ಒಂದು ದೊಡ್ಡ ಯುದ್ಧ ಆಗಿದೆ, ಹೌದಲ್ಲ? ನಮ್ಮದು ಇನ್ನೊಂದು ಅರಮನೆ ಉಂಟು. ಇನ್ನೊಂದು ಅರಮನೆಯ? ಹೌದು, ಚಂದ್ರವಂಶ ಬೀದಿ ಬೀದಿಗೆ ಅರಮನೆ. ಅಲ್ಲಿ ಇನ್ನೊಂದು ಯುದ್ಧ ಮಾಡಿ ನಿಮಗೆ ಕಂಬ ಕೊಡಿಸ್ತೇನೆ. ನಡೀರಿ ಮತ್ತೆ ಹೋಗುವ. ನಮ್ಮ ದೇವರು. ಒಂದು ನಿಮಿಷ, ಇದು ಸ್ವಲ್ಪ ಪ್ರೈವೇಟ್ ಆಗ್ತದೆ. ಜಾನೆಟ್, ಇವ್ರು ಎಷ್ಟು ಕಪ್ಪು ಇರೋದು? ಕಪ್ಪ? ಎಂತದು? ಚಂದ್ರನ ತುಂಡು ಚಡ್ಡಿ ಹಾಕಿ ಬಂದ್ರೆ ಕಪ್ಪು ಅನ್ನೋದ? ಚಂದ್ರ ಕಂಬ ಬೇಕು. ಓ, ಕಂಬ ಹೌದಲ್ಲ. ಜಾನೆಟ್, ಐ ಆಮ್ ಆನ್ ಬಿಸ್ನೆಸ್. ಒಂದು ಇಂಗ್ಲಿಷ್ ಹಾಡು ಬರಲಿಲ್ಲ ಮರೆ ನಮ್ಮ ಜನ್ಮಕ್ಕೆ. ನಮ್ಮದೆಲ್ಲ ಲೇಟೆ. ಕಳ್ಳತನಾಗಿ 6 ತಿಂಗಳಿಗೆ ನಾಯಿ ಬೊಗಳಿದಾಗೆ. ನಡಿ ಮರೆ. ಬನ್ನಿ, ಪೂರ್ವದಲ್ಲಿ ಇದು ರಾಜಮಾರ್ಗ, ಈಗ ಈಜು ಮಾರ್ಗ. ಜಾಗ್ರತೆ, ಬನ್ನಿ. ಅಣ್ಣೆ ಅಣ್ಣೆ ಬೇಡಕನೆ ಹೇಳ್ತೆ. ಅಣ್ಣ ಅಂತಂದ್ರೆ ಇನ್ನು ಆನೆ ತುಳಿದಾಗೆ ತುಳಿದು ಸಾಯ್ತಾನೆ. ಸಂಡಿಗೆ ಮಗನೇ ಸಾಯಿ. ಅಲ್ಲಿ ಮತ್ತೆ ಜಗಳ ಆಯ್ತು. ಎಂತಕ್ಕೆ ಹೋಗದಣ್ಣಯ್ಯ? ಎಂತದ ಇದು ಅಣ್ಣಯ್ಯ? ಕಿವಿಲಿ ಹುಟ್ಟಿದ ಕತ್ತಕ್ಕಿರುವ ಕರಿ ಮದ್ದನೆಗೆಲ್ಲ ನಾನು ಅಣ್ಣ. ಅಣ್ಣ ನಾನು ಹೋಗಿ ಸಾಯುವಯ್ಯ, ಜನ ಸಮಾಧಿ ಆಗು. ಎಂತದಿದು ಅಣ್ಣಯ್ಯ ಪ್ರವರ? ಅಣ್ಣ ಎಂತ ಮನೆಯ ಪಂಚದ ಅವಸ್ಥೆ ಇದೆ ಬೇಕಿತ್ತ? ಈ ಜೀನ್ಸ್ ಅಲ್ಲಿ ಪಂಚ ಬಂದಿತ್ತ? ಅಲ್ಲ, ಇದ್ದಿದ್ರೆ ಸಲೀಸಾಗ್ತಿತ್ತಲ್ಲ, ಜಿಪ್ ಹಾಕೊಳ್ಳೋದು ಲಾಯಕ್ಕು. ಬನ್ನಿ ಬನ್ನಿ, ಕುಳಿತುಕೊಳ್ಳುವ. ಅಲ್ಲ ಸರ್, ಅವ್ರೇ ನಿಮ್ನ ಲೂಸೆ ಮಗನೆ, ಲೋಬಿ ಗಮನೆ ಅಂದ್ರ ಅಣ್ಣ ಅಂತ ರೆಸ್ಪೆಕ್ಟ್ ಕೊಟ್ರಪ್ಪ. ಒಬ್ಬ ಅನ್ಲಿ, ಇಬ್ಬರನ್ಲಿ, 100 ಜನ ಅನ್ಲಿ, ಅಕ್ಕಪಕ್ಕದ 10 ತಾಲೂಕಿನವರು ನಡು ಬಗ್ಗಿಸಿ ಮಂಡಿಸವ್ರಿ ಅಣ್ಣ ಅಣ್ಣ ಅಂತಾರೆ. ಎಂತ ಮೇಂಟೈನ್ ಮಾಡೋದು ಸಾವು. ಹೇಗೋ ಫೇಮಸ್ ಆಗಿದ್ದೀರಾ, ಸುಧಾರಿಸ್ಕೊಳ್ಳಿ. ಒಮ್ಮೊಮ್ಮೆ ಹಾಗಾಗ್ತದೆ. ಒಮ್ಮೊಮ್ಮೆ ಅಲ್ಲ,
ನನ್ನ ಅಪ್ಪನ ಕಡೆಯಿಂದ ಪ್ರತಿ ವರ್ಷ ಕನಿಷ್ಠ 20 ಮಕ್ಕಳು ಇಳುವರಿ ಆಗ್ತದೆ ಗೊತ್ತುಂಟಾ? ಓ 2 ಬಾಲ್ಗೆ 20 ರನ್ನು. ಒಮ್ಮೊಮ್ಮೆ ಇನ್ನೂ ಜಾಸ್ತಿ. ಅದೇ ಆ ಮಹಾಭಾರತದಲ್ಲಿ 2 ಕಣ್ಣಿಲ್ವಲ್ಲ ಅವ್ರ ಹೆಸರು ಏನ್ ಅದು ಸರ್? ಧೃತರಾಷ್ಟ್ರ ಮಾರಾಯ. ಅವನದು ಹೆಡ್ಲೈಟ್ ಇಲ್ಲದೆ 101 ರನ್ನು. ನನ್ನ ಅಪ್ಪನದು ಅವ್ನಿಗೆ ಮೀರಿದ ರೆಕಾರ್ಡು. ಶುಂಠಿ ಮಗ. ಕೌರವ ಕುಲ ಸುಂದರಿ ನಡು ನಿನ್ನ ನಡು ಕಂಟ್ರೋಲ್ ಸರ್. ವಯಸ್ಸು ಹುಡುಗರು ಮುಂದೆ ಹಗಲೊತ್ತಲ್ಲಿ ಊರಿಗೆ ಅಣ್ಣ ಅನಿಸಿಕೊಂಡವ್ರು ಈ ಥರ ಹಾಡು ಹಾಡ್ಬೋದು ಸರ್. ಮನಸ್ಸಿಗೆ ಬಹಳ ದುಃಖ ಆಗ್ತದೆ ಮರೆಯ. ಇಲ್ಲಿ ಹುಟ್ಟೋ ಮಾಣಿ ಮಕ್ಕಳು, ಗಂಡು ಮಕ್ಕಳು ಎಲ್ಲರೂ ಅಣ್ಣ ತನ್ಲಿ, ನನಗೆ ತೊಂದರೆ ಇಲ್ಲ. ಈ ಹೆಣ್ಣು ಮಕ್ಕಳು, ಲೇಡೀಸು, ಈ ಕಾಲೇಜು ಹುಡುಗಿಯರು ಎಲ್ಲರಿಂದ ಕಟ್ಟಿಕೊಂಡು ಮೆಲ್ಲ ದನಿಯಲ್ಲಿ ಅಣ್ಣ ಅಂತ ಅಂದು ನನ್ನ ಯೌವನ ಪೂರ್ತಿ ಹೊಳೆಯಲ್ಲಿ ಕೊಚ್ಚಿಕೊಂಡು ಹೋಯ್ತು. ನಿಮ್ ಯೌವನ ವೇಸ್ಟ್ ಆಗಿ ನದಿಲಿ ಹೋಗ್ತಾ ಇದೀವಿ, ನಮಗೇನಾಗಲ್ವಾ ಸರ್? ನೀನು ಒಳ್ಳೆ ಕಡವೆ ಕಟ್ಟಿಗೆ ಮಗನೇ. ನಿನ್ನ ಸೊಡ್ಡಿಗೆ ಉಂಟಲ್ಲ, ನನಗೆ ನಿನ್ನ ಮೇಲೆ ಫುಲ್ ಡೌಟ್. ಇನ್ನು ಸ್ವಲ್ಪ ಹೊತ್ತಿಗೆ ನೀನು ನನ್ನ ಅಣ್ಣ ಅಂತಂದ್ರೆ ನಿನ್ನ ಬಾಸಾಗಿ ಎಂತ ಮಾಡೋದು? ಹೆಗ್ಗಣ ಸಾಕದ ಕಪ್ಪುದು ಇಳಿಯ ಒಳ್ಳೆ ಸ್ಥಾನ ಆಗಲಿ. ಎಂತ ಅಪ್ಪಯ್ಯ, ಈ ಕೋವಿ ತೆಗೆದು ಬಿಸಾಡಿ ಪ್ರತಿನಿತ್ಯ ಪಾರ್ಟಿ ಬರ್ತಾ ಉಂಟು. ಈ ಅರಮನೆ ಮಾರುವುದಾ ಇಲ್ಲ ಮಿಡಿ ಉಪ್ಪಿನಕಾಯಿ ನೆಕ್ಕುದಾ? ನಿಮ್ಮ ಕೊನೆ ಮಾತೇಳಿ. ಒಳಗೆ ಇನ್ನೊಂದು ಕೋವಿ ಉಂಟಲ್ಲ, ಎಂತದು ಇನ್ನೊಂದು ಕೋವಿ ಉಂಟಾ? ಎಂತದ ನಾರಾಯಣ, ನಿಮ್ಮದ ಅವಸ್ಥೆ ಎಂತ? ನಿಮ್ಮ ದುರಾಸೆಗೆ ನನ್ನ ಅಮ್ಮನನ್ನು ಬಲಿ ಕೊಟ್ರಿ, ಮತ್ತೆ 2 ಎಕ್ಸ್ಟ್ರಾ ಅದನ್ನು ನುಂಗಿ ನೀರು ಕೊಡ್ರಾಯ್ತು. ಅಲ್ಲ, ನಿಮ್ಮ ಬಿಳಿ ಗಡ್ಡದಲ್ಲಿ ಹುಡುಕಿದ್ರೆ 10 ಜನ ಹೆಣ್ಣು ಮಕ್ಕಳಿಗೆ ಹೆರಿಗೆ ಆಗ್ತಾ ಉಂಟು. ಈ ಸಭೆಯಲ್ಲಿ ನಿಮ್ಮ ಮಗನ ಕೇಳ್ತಾರೆ. ಎಂತಿಗೆ ಲೇಟ್ ಆಯ್ತು? ಬರ್ತಾ ಪ್ರಾಬ್ಲಮ್ ಆಯ್ತು ಅಜಯ. ಎಂತದ ನೀವು? ಓ ಮೈ ಗಾಡ್, ಮತ್ತೆ ನಂಗೆ ಬರ್ತಿರೋ ಕೋಪಕ್ಕೆ ಐ ಕಾಂಟ್. ನೀನು ಸುಮ್ಮನಿರು ಮರಯ. ಟೂ ಮಚ್ ಆಯ್ತು. ಎಂತದ ದೀಪು, ಮಾತಾಡ. ಅಜಯ ಮೊದ್ಲು ಇವ್ರನ್ನ ಆಚೆ ಕಳ್ಸಿ, ನನ್ಗೆ ಇರಿಟೇಷನ್ ಆಗ್ತಿದೆ. ಎಂತದ ದೀಪು ಮಗಳೇ, ನಾನು ಚಿಕ್ಕಪ್ಪ, ನನ್ನನ್ನು ಹೀಗೆ ಬೈಯುವುದಾ? ಮಂಡೆ ಬಿಸಿ ಬೇಡ ಮುದ್ದಕ್ಕ, ಇವನನ್ನ ನಿನ್ನ ಮುಂದೆ ಸುಡ್ತೇನೆ ಇವತ್ತು. ನಾರಾಯಣ, ಎಲ್ಲಿ ಸತ್ತಿ ನೀನು? ನನ್ನ ಪುಟ್ಟ ಕಂದ ಅಲ್ವಾ, ನನ್ನ ಬೈಯುವುದಾ? ನಿಮ್ಗಲ್ಲ, ಗೆಟ್ ಲಾಸ್ಟ್. ಎಂತದು ಇಂಗ್ಲಿಷ್ ನಲ್ಲಿ ಬೇವರ್ಸಿದ್ದು ಬೈದ್ಲಾ? ಅಯ್ಯೋ, ಗಂಡು ಬಂತು. ಅಯ್ಯೋ ಅಪ್ಪ, ಬಿಸಿಲು ಜಾಸ್ತಿ ಆಗಿದೆ. ಹೌದಪ್ಪ, ಒಂದು ಮತ್ ಜಾಸ್ತಿ ಆಗಿದೆ, ಒಂದು ಮತ್ ಕಡಿಮೆ ಆಗಿದೆ. ಅಪ್ಪ ಇದ್ದಾಯ್ತು ಅಡ್ಡು ಮೇಲೆ. ಅಯ್ಯೋ ಬೆಳ್ಳಂತೆ ಮತ್ತೆ ದಯ ಹಿಡಿದುಕೊಳ್ಳಿ. ಅಪ್ಪಯ್ಯ, ನಾನು ನಿನ್ನ ಕಂದ ಅಲ್ವಾ? ನೀವು ನನ್ನ ಅಂಡು ತೊಳೆದಿಲ್ವಾ? ನನ್ನ ಮರ್ತಿಲ್ಲ. ಅಜಯ, ಈ ಗನ್ನ ನದಿ ಎಸಿತೀನಿ ನಾನು, ಇನ್ಯಾರಿಗೂ ಹೊಡಿಯಂಗಿಲ್ಲ ನೀವು. ಆಯ್ತು ಮುದ್ದಕ್ಕ, ಎಂತನಾಗಿ ನಿಮ್ ಸೊಡ್ಡಿಗೆ ಬೆಲೆ 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 ಬನ್ನಿ, ಇಲ್ಲ ಬನ್ನಿ. ನಿಮ್ ಫ್ಯಾಮಿಲಿ ಯಾರಾದ್ರೂ ನೆಟ್ಟಿಗಿರೋರು ಇದಾರಾ ಸರ್? ಅಂತಕ್ಕೆ ಕಷ್ಟ ಸುಖ ಮಾತಾಡ್ಬೇಕಾಗಿತ್ತು. ನಿನ್ನೆಲ್ಲೂ ನೋಡಿದ್ದುಂಟು. ನಾನು ನನ್ನನ್ನೆಲ್ಲೋ ನೋಡಿದ್ದೀನಿ ಸರ್. ಎಂತಾಗ್ಬೇಕಿತ್ತು? ಕಂಬಗಳು ಬೇಕಿತ್ತು, 100-200. ಕಂಬ ಎಂತಕ್ಕೆ? ಯಾವನು ಗೊತ್ತು, ನೋಡ್ದೆ, ಇಷ್ಟಪಟ್ಟೆ, ಕೊಡ್ತೀರಾ ಕೇಳ್ತಾ ಇದೀನಿ. ಮನ್ಸ್ಕನ್ಸಿಂದ ಮಾಡ್ಬೇಕು. ಮನಸ್ಗನ್ಸಿದ್ದೆಲ್ಲ ಮಾಡ್ಲಿಕ್ಕೆ ಆಗ್ಬೇಕಲ್ಲ ಮಾರ. ಎಂತನಾಗಿ ಕಂಬ ಕೊಡ್ಲಿಕ್ಕೆ ಆಗುದಿಲ್ಲ. ಹಂಗ? ಹೌದು. ಈ ಚಿಪ್ಪಿಟ್ಕೊಳ್ಳಿ, ನಾನು ವಿಸಿಟಿಂಗ್ ಕಾರ್ಡ್ ತಂದಿಲ್ಲ. ಆಗಾಗ ಸಿಗ್ತಾ ಇರ್ತೀನಿ, ಆದಷ್ಟು ಬೇಗ ಮುತ್ತಾಜಾಗಿ ತಪ್ಕೊಳ್ಳೋಣ. ನಾಗಕ್ಕ ಬಾಯ್. ಎಂತ ಹೋಗಿರಿ, ಕೊಟ್ಟಿದ್ದೀನಿ. ಯಾಕೆ ನೀವು ನನ್ನ ಫಾಲೋ ಮಾಡ್ತಿದ್ದೀರಾ? ಹಲೋ, ಹೋಗ್ಲಿ, ನಾನು ಯಾಕೆ ನಿಮ್ಮನ್ನು ಫಾಲೋ ಮಾಡ್ತಿದ್ದೀನಿ ಅದನ್ನಾದ್ರೂ ಹೇಳ್ರಿ. ಯಾರಿಗ್ ಗೊತ್ತು? ರೇ, ಅದು ನಮ್ದು, ನೀವು ಹೇಳಂಗಿಲ್ಲ. ಅಂಕಲ್ ಶಾಲಿ ಗೊಶಾತ ಬ್ರಶೋಮಕ್ ಹೋಯ್ತು ಹಂಗಂದ್ರೆ ಏನು ಗೊತ್ತಾ? ನನಗೂ ಗೊತ್ತಿಲ್ಲ. ಈ ನಿಮ್ಮ ಹಲ್ಗಳು ತುಂಬ ಚೆನ್ನಾಗಿದೆ. ಓನಾ? ನಿಮ್ಮ ಫ್ಯಾಮಿಲಿಲಿ ಹಲ್ ಡಾಕ್ಟರ್ ಆದರೂ ಇದ್ದಾರಾ? ತಲೆ ಪಕ್ಕ ಬುಲೆಟ್ ಹತ್ತಿರ. ಐ ಕಾಂಟ್. ತುಂಬ ನಗಬೇಡಿ, ಕೆನ್ನೆಗೊಳ್ಳೋದಲ್ಲ.
ಹೇಳ್ಬೇಡ, ಕೊಂದು ಬಿಡ್ತೀನಿ. ಹಂಗ ಹುಡುಗಿ ಮೇಲೆ ಲವ್ ಆಗಿದ್ದೆಲ್ಲ ಹಾಳಾಗೋಗ್ಲಿ, ನನ್ಗೆ ಈ ಕಂಬಳ ಮೇಲೆಲ್ಲ ಲವ್ ಆಗೋಯ್ತು. ಎಷ್ಟೊಳ್ಳೆ ಫ್ರೆಂಡ್ಸ್ ಗೊತ್ತಾ ಈ ಕಂಬಗಳು. ನಾವೆಲ್ಲ ಫ್ರೆಂಡ್ಸ್ ಅಲ್ವಾ? ಒಳ್ಳೆ ಫ್ರೆಂಡ್ಗಿಂತ ದೊಡ್ಡ ದುಶ್ಮನ್ ಇಲ್ಲ. ನೀನು ಕೂಳೆ ಕಿಂಟ್ರಿಪಿಲಿ ಕಿರಾತಕಿ. ಯಾಕೆ? ಅಲ್ಲ, ಅವಳು ಅವತ್ತು ಇದನ್ನ ಬಗ್ ನೋಡುವಾಗ ನೀನ್ ನನಗೆ ಫೋನ್ ಮಾಡ್ಬೋದಾ? ನಾನಾ? ಹೌದು ತಾಯಿ. ಪಸೀನಾ ಪಸೀನಾ. ಹಲೋ ಹಲೋ, ನನ್ನ ಫೋನ್ ನಾನೇ ಫೋನ್ ಮಾಡಿದ್ದೀನಿ, ಮಾತಾಡಿ. ಅದಕ್ಕೆ ನಾನೇನ್ ಮಾಡ್ಲಿ? ನೀವಾ? ಈ ಕಡೆ ನಾನ್ರಿ. ಹೇಳಿ. ಎಡಗೈಲಿ ಫೋನ್ ತಗೊಳ್ಳಿ, ಬಲಗೈಲಿ ತಲೆ ಕೆರ್ಕೊಡಿ. ಕೆರ್ಕೊಂಡ್ರಾ? ಗುಡ್. ನಿಮ್ಮ ಅಜ್ಜಿದೊಂದು ಹಳೆ ರೇಷ್ಮೆ ಸೀರೆ ಸುತ್ಕೊಂಡು ಹೂ ಮುಡ್ಕೊಂಡು ನನ್ನ ಮೊಬೈಲ್ ತಗೊಂಡು ನದಿಲಿ ಈಜ್ಕೊಂಬನ್ರಿ, ಚೆನ್ನಾಗಿರುತ್ತೆ. ನಾನು ಬರಕ್ಕಾಗಲ್ಲ. ಪ್ರಯತ್ನ ಅವಳ್ದು, ಫಲ ನಾವು ಕೊಡೋಣ. ನಾನು 2 ಸತಿ ಹಾಯ್ ಅಂದೆ, ವಿಷಯ ಮಾಡಲಿಲ್ಲ. ಓಹ್, ಥ್ಯಾಂಕ್ಸ್. ಓಹ್, ಇದು ನಮ್ಮ ಕಡೆಯಿಂದ ತಗೊಳ್ಳಿ, ಊದ್ಕೊಳ್ಳಿ. ಯಾವುದಕ್ಕೂ ಸೌಂಡ್ಗಿರಲಿ, ಹೊಸ ಪಿಪಿ. ಪಸೀನಾ ಅಂದ್ರೆ ಏನು? ಹಂಗೆಲ್ಲ ಹೇಳೋಕ್ಕಾಗಲ್ಲ, ಬೇಜಾರು ಮಾಡ್ಕೊಬಿಡಿ ಪ್ಲೀಸ್. ಬೇಕಾದ್ರೆ ತಿಥಿ ವಡೆ ಬಗ್ಗೆ ಮಾತಾಡೋಣ, ಅದನ್ನು ನೋಡಿರ್ಬೇಕಲ್ಲ. ನಿಮಗೆ ತಿಥಿ ವಡೆ ಇಷ್ಟ ಆಗಿಲ್ಲ ಅಂದರೆ ಸನದೆ ಅಪ್ಪ ಅಂತ ಕರಿತೀನಿ. ಎಷ್ಟಾಗುತ್ತೋ ಅದು ಬೇಜಾರು ಮಾಡ್ಕೊಂಬಿಡಿ. ಒಂದ್ ಹುಡುಗಿ ಫೋಟೋ ಹಾಕೊಂಡು ತಿಥಿ ವಡೆ ಅಂತ ಹೆಸರಿಟ್ಟಿದ್ದೀರಲ್ಲ, ಸ್ವಲ್ಪನಾದ್ರೂ ಡೀಸೆನ್ಸ್ ಇದೆಯಾ ನಿಮ್ಗೆ? ನಾನು ತುಂಬಾ ಡೀಸೆಂಟು, ನೀವೇ ಯಾಕೋ ಅರ್ಥ ಮಾಡ್ಕೋತಿಲ್ಲ. ತಿಥಿ ವಡೆ ಅಂದ್ರೆ ಏನು, ಎಕ್ಸ್ಪ್ಲೇನ್ ಮಾಡಿ. ಸಂದರ್ಭದೊಂದಿಗೆ ವಿವರಿಸಿ. ಕಾಲಗರ್ಭದಲ್ಲಿ ತಿಥಿ ಮತ್ತು ವಡೆ, ಇದು ಒಂದು ರೀತಿ ನಿರ್ವಿಕಾರದಲ್ಲಿ ಪ್ರಜ್ವಲಿಸಿದ ಕ್ಷಕಿರಣಗಳು ವಡೆಯ ಒಂದು ಪಾರ್ಶ್ವದಲ್ಲಿ ಬಿದ್ದು ಪ್ರತಿಫಲಿಸಿದ ಪರಿಣಾಮವಾಗಿ ಅದು ನಿಮ್ಮ ಮುಖದ ಮೊಡವೆಯ ಬಣ್ಣದ ಹೋಲಿಕೆಯೊಂದಿಗೆ ತುಟಿಗಳ ಮಂದಹಾಸವಾಗಿ ಪರಿವರ್ತನೆಗೊಂಡು ನಮ್ಮ ಎದೆಯೆಂಬ ಖಾಲಿ ಡಬ್ಬದಲ್ಲಿ ವಿಲೀನಗೊಂಡು ದುರದೃಷ್ಟವಶಾತ್ ಉದ್ದಿನ ಬೇಳೆಯಾಗಿ ವಿಕಸನ ಹೊಂದಿ ತೈಲದಲ್ಲಿ ಬೆಂದು ತಿಥಿವಡೆಯಾಗಿ ರೂಪುಗೊಳ್ಳುತ್ತದೆ. ಅಷ್ಟೇ ನಮಗೆ ಗೊತ್ತಿರೋದು. ಏನಿಲ್ಲ, ಹೋಗೋಣ. ಬಲಗಾಲ್ ಸ್ವಲ್ಪ ಗಿಡ್ಡ ಅನ್ಸುತ್ತೆ. ನೀವ್ ಹೇಳಿಲ್ಲ ಬಿಡ್ರಿ, ಯಾಕೆ ಜಗಳ? ನನಗಿದಿಷ್ಟ ಆಗಲ್ಲ. ನಮಗಿಷ್ಟ. ನೀವು ಪದೇ ಪದೇ ನಮ್ಮ ಮುಂದೆ ಬಿದ್ರೆ ನಾವ್ ಎತ್ಕೋಬೇಕಲ್ಲ. ಹುಟ್ಟೆಲ್ಲಿ? ನಮ್ಮ ಹುಟ್ಟು KC ಜನರಲ್ ಆಸ್ಪತ್ರೆ. ದೀಪಾವಳಿ ಟೈಮು ರಾತ್ರಿ 1:30. ನಮ್ಮಮ್ಮ ನಾನು ಬೆಳ್ಳು ಹುಟ್ಲಿ ಅಂತ ದಿನಕ್ಕೆ 2 ಸೇಬ್ ತಿಂತಿದ್ರಂತೆ. ನಾನ್ ಕೇಳಿದ್ದು ಹುಟ್ಟು ಬಗ್ಗೆ. ನಾನು ಇಷ್ಟೊತ್ತರೆಗೂ ಸಾವು ಬಗ್ಗೆ ನಾ ಮಾತಾಡ್ದೆ. ನೀರ್ ತಳ್ಳೋಕೆ ಒಂದು ಕೋಲ್ ಇರುತ್ತಲ್ಲ, ಆ ಹೋಟೆಲ್ರಿ. ಓ, ಯಾವನ ಗೊತ್ತು. ಏನ್ರಿ ಒಂಥರ ಚೆನ್ನಾಗಿದೆ. ರೇ, ಇದಕ್ಕೆ ಬ್ರೇಕ್ ಇಲ್ವಾ? ಈ ನದಿ ಎಷ್ಟು ದೂರ ಹರಿಯುತ್ತೆ ಅಂತ. ಹರಿಲಿ ಬಿಡ್ರಿ, ಅದಕ್ಕೆ ನದಿ ಅಂತ ಕರೆಯೋದು. ಒಳಗಡೆ ತುಂಬಾ ಸೈತಾ ಇದೆ. ಯಾರು? ನಿಮ್ಗ? ನಮಗೂ ಇದೆ ರೀ. ಈಗ ಎಲ್ಲೋ ಸೈತೆ ಗೊತ್ತಾ ನಿಮ್ಗೆ? ಹೋಗೋಣ ಬಿಡ್ರಿ, ಫ್ರೀ ಆಗಿದ್ದೀವಿ. ಮೈ ಗಾಡ್, ಶಟ್ ಅಪ್. ಹಂಗ ಶಟ್ ಅಪ್. ಈ ಇಡೀ ಸಂಜೆ ಹೊತ್ತಿನಲ್ಲಿ ಎಲ್ಲಿ ಸಾಯ್ಲಿಕ್ಕೆ ಹೋದಿ ಹುಡುಗಿ? ಹೋಗ್ತಾ ನಾನೇ ಹೋಗಿ ಬರ್ತೇನೆ. ನಿಮಗ್ ಮಂಡೆ ಸರಿ ಉಂಟಾ? ಹೆಣ್ಣು ದಿಕ್ಕಿಲ್ಲದ ಮನೆಯಲ್ಲಿ ಅವಳಿಗೆ ಕೂತು ಎಂತ ಮಾಡೋದು? ಅವಳು ನನ್ನ ಮನೆ ಕಡೆ ಹೋಗಿರ್ಬೇಕು, ನಾನು ಹೋಗಿ ಕರ್ಕೊಂಡ್ ಬರ್ತೆ. ಅಲ್ಲಿವರೆಗೂ ನೀವು ಸುಮ್ನೆ ಇರಿ. ನಡಿ ಮಂಜು, ಹೋಗುವ. ಗಟ್ಟಿ ಗಂಟು ಮರ ಆಯ್ತು, ಹೋಗಿ ಬೇಗ ಬಾ. ಒಂದು ಕಡ್ಡಿ ಸಿಗ್ನಲ್ಲು ಇಲ್ಲ. ನಿಮ್ಮ ತಾತನ ಒಂದು ಫೋನ್ ಮಾಡ್ಕೊಡ್ತೀನಿ, ಹಲೋ ಅಂತೀರಾ? ಬೇಡವಾ? ಓಕೆ, ಈಗ ಇಬ್ರು ಸೇರ್ಕೊಂಡು ಏನು ಮಾಡೋಣ? ತಿಥಿ ವಡೆ ಬಗ್ಗೆ ಅರ್ಥ ಆಗಲಿಲ್ಲ ಅಂದರೆ ಸ್ಟಾರ್ಟಿಂಗಿಂದ ಫುಲ್ಲು ಹೇಳ್ತೀನಿ. ಕಾಲಗರ್ಭದಲ್ಲಿ ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ ಇವಾಗ. ಹಂಗ ತಾತ, ಚಿಕ್ಕಪ್ಪ, ಯಾರಾದ್ರೂ ಇದ್ದೀರಾ?
ಯಾರಾದ್ರೂ ಮಾತಾಡ್ರಿ. ಇಂಡಿಯಾದಲ್ಲಿ ಇಷ್ಟೊಂದು ಜನಸಂಖ್ಯೆ ಇದೆ, ಒಂದು ಹುಡುಗ ಹುಡುಗಿ ಇಷ್ಟೊಂದು ಕೂಕೊಂತ ಇದೀವಿ, ಯಾರು ಮಾತಾಡ್ತಾನೆ ಇಲ್ವಲ್ರಿ? ಹಲೋ ಹಲೋ. ಗುಡ್, ನಮ್ ಸೌಂಡ್ ನಮಗೆ ವಾಪಸ್ ಬಂದ್ಬಿಡ್ತಪ್ಪ. ಈಗ ನೀರಲ್ಲಿ ನಿಮ್ಮನ್ನ ತಿರ್ಗಾ ಹೊತ್ಕೊಂಡೋ ಈಚ್ಕೊಂಡೋ ಕರ್ಕೊಂಡೋದ್ರೆ ನೀವು ಯಾವ ರೇಂಜಿಗೆ ತಪ್ಪು ತಿಳ್ಕೊತೀರಿ? ಮಾತಾಡ್ಬೇಡಿ ನನ್ನ ಹತ್ರ. ಸರಿ, ಇಬ್ರು ಸೇರ್ಕೊಂಡು ಏನ್ ಮಾಡೋದು ನೀವೇ ಹೇಳ್ಬಿಡ್ರಿ. ನನ್ನ ಯಾಕ್ರಿ ಸೇರ್ಸ್ಕೊತೀರಾ? ಯಾವಾಗ ನೋಡಿದ್ರೆ ಇಬ್ರು ಸೇರ್ಕೊಂಡು ಅಂತ. ಐ ಕಾಂಟ್. ಸರಿ, ಒಂಟಿ ಆಗ್ಬಿಟ್ರಪ್ಪ. ಏನ್ ಮಾಡ್ತಾ ಇದ್ದೀರಾ? ರಿಯಲ್ ಮೊಸಳೆ ಇದೆ, ಕಾಲ್ ತೆಗೀರಿ. ಬನ್ರಿ ಈ ಕಡೆ. ಇಳಿಯವ ಕೈ ಚಾಚದಲ್ವೇನ್ರಿ? ಮೊಸಳೆ ಬೆನ್ ಮೇಲೆ ಕಾಲಿಟ್ನೋ ಏನೋ ತಾಗ್ತು. ತಾಗುತ್ತೆ. ಇದನ್ನ ಮೊಸಳೆ ಹೊಂಡ ಅಂತಾರೆ. ನಮ್ ತಾತನ್ ತಮ್ಮ ಒಬ್ರು ಹೀಗೆ ಮೊಸಳೆ ತಿಂದು ಸತ್ತೋದ್ರು. ಪಾಪ ಮೊಸಳೆ. ತಗೊಳ್ಳಿ, ಮೊಸಳೆ ಏನಾದ್ರು ಬಂದ್ರೆ ಸೇಫ್ಟಿಗೆ ಬೇಕಾಗುತ್ತೆ, ಇಲ್ಲ ಸ್ಕ್ರೂ ಟೈಟ್ ಮಾಡ್ಕೊಳ್ಳಿ. ಹಲೋ, ಏನ್ ಮಾಡ್ತಿದ್ದೀರಾ? ಜಲ ಸಂಶೋಧನೆ. ಕೊನೆಗೂ ನಾವಿಬ್ರು ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಲಿಲ್ಲ, ಅದಕ್ಕೆ ತೆಪ್ಪಕೊಂಡು ತೂತಾಕ್ತಿದ್ದೀನಿ. ನೀರು ಬರುತ್ತೆ, ನೀವೊಂದು ಬಾಕ್ಸೆ ನಾನೊಂದು ಬಾಕ್ಸೆ, ಬೆಳಗ್ಗೆವರೆಗೂ ಎತ್ತಾಕೋಣ. ಕೊಡಿ ಇಲ್ಲಿ, ಕೊಡ್ರಿ. ನಿಜಕ್ಕೂ ನಿರುದ್ಯೋಗಿ ಆಗ್ಬಿಟ್ಟೆ ನಾನು. ದಿಮ್ ಸಿಕ್ತಪ್ಪ. ಪ್ರೂವ್ ಮಾಡಕ್ಕೆ ನಾನು ಮಲ್ಕೊಂಡೇ ಇದ್ದೆ. ಯಾಕೆ ಕೇಳ್ತೀಯ ನನ್ ಗೋಳು? ಲೋಫರ್ ನೀನು. ಈಗ ನಿಲ್ಸ್ತೀಯ ಅಲ್ವಾ ಇವಾಗ? ಹಲೋ, ಯು ಗೆಟ್ ಲಾಸ್ಟ್. ಈಗ ನೀ ಹೇಳಿಲ್ಲಿಂದ ಇಲ್ಲ ದೂರ ಕುತ್ಕೋ. ಸಾರಿ ಸಾನ್ವಿ, ಸ್ವಲ್ಪ ಬ್ರೇಕ್ ತಗೋ. ಬೇಜಾರು ಮಾಡ್ಕೋಬೇಡ, ಬೇಗನೆ ಬಂದ್ಬಿಡ್ತೀನಿ. ಎಂತ ಇದು ದಾರಿಯಲ್ಲಿ ಹಬ್ಬದ ದಿನ? ಅಪ್ಪಯ್ಯ, ಮಂಡ ಬಿಸಿ ಬೇಡ, ಸಣ್ಣ ಟ್ರಾಫಿಕ್ ಜಾಮು, ಎದೆ ಮೇಲೆ ಕಾಲಿಟ್ಟು ಹೋಗುವ. ನೀವು ಆ ಕಡೆ ಬನ್ನಿ, ನಾನು ಈಚೆ ಬರ್ತೇನೆ. ಅದು ನಮ್ಮ ಕಸ್ಟಮರ್, ಆಯ್ತಲ್ಲ, ಎಂತ ಇಲ್ಲ ಎಂತ. ಹಲೋ, ಜಾಗ ಬಿಡ್ರಪ್ಪ. ಇಲ್ಲಿ ನೀರೆಲ್ಲ ನೆನ್ನೆ ರಾತ್ರಿನೇ ಹೇಳ್ದೆ ಕಾಲ್ಗೇನೋ ತಾಕ್ತು ಅಂತ. ಈಗ ನೀವು ತಿರ್ಗಾನಾಗ್ತೀರ. ಅಲ್ಲ, ಏನ್ರಿ ಇದು? ಖರ್ಚಿಗೆ ಸುತ್ಕೊಂಡ್ಬಂದ್ಬಿಟ್ಟಿದ್ದೀರಾ? ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟಿದ್ದೀರಾ? ಹೇಳಿದ್ರೆ ನಾವು ಸೋಪ್ ತಗೊಂಡು ಬರ್ತಿದ್ವಲ್ರಿ. ಇವುಗಳ ಸ್ನಾನ. ನಾನ್ ಸ್ನಾನ ಮಾಡಿ ನಾಗಿ ಮನೆಯಲ್ಲಿ 6 ನೀರ್ ದೋಸೆ ತಿನ್ಕೊಂಡ್ ಬಂದಿದ್ದೀನಿ. ನಾನ್ ವೆಜ್ ಕೊಟ್ಲು, ತಿನ್ಲಿಲ್ಲ. ಚಟ್ನಿ ಹಚ್ಕೊಂಡ್ ತಿಂದ್ರಾ? ಮತ್ತೆ ನಮ್ಗೆ ಖಾಲಿ. ಆ ಚೇಪೆಕೇನಾದ್ರೂ ಕೊಡಿ, ಹೊಟ್ಟೆಲಿ ಹೆಬ್ಬ ಬಿಟ್ಟಂಗಾಗಿದೆ. ಥ್ಯಾಂಕ್ಸ್. ನಿಮ್ಮ ಸಾವಾಸ ಮಾಡಿ ನದಿಲಿ ಭಿಕ್ಷೆ ಬಿಡಂಗಾಯ್ತು ಜೀವನ. ಹೊಸ ಕೆಲಸ. ಏನಪ್ಪ ವಾಲಗದವರು? ಒಂಥರ ಹಂಗೆ ಅನ್ಕೊಳ್ಳಿ ಸರ್. ಹಿಂದ್ ಬಿಗಿ ಹಿಡಿದು ವಾಲ್ಗ ನಾವು ಮುಂದೆ ಒತ್ತುವುದು 50 ರೂಪಾಯಿ ಕೊಡ್ತೀನಿ. ಈಗಲೇ ಊದ್ಬಿಡ್ಲ ಸರ್? ಒಳ್ಳೆ ಮೂಡಲಿದ್ದೀನಿ. ಈಗ ಬೇಡ, ನನ್ನ ಹೆಂಡತಿ ನಾವು ಹೊತ್ಕೊಂಡು ಓಡುವತ್ನಾಗ ಓದು. ಹೆಂಡತಿನ ಸರ್ ಹೊತ್ಕೊಂಡು ಹೋಗ್ತೀರಾ? ಅವ್ರನ್ನಾದ್ರೂ ತೀರ್ಕೊಂಡ್ಬಿಟ್ರ? ಯಾಕ ಹೆಂಗ್ ಕಾಣ್ತತ್ ಮೈಗೆ? ಮಗ್ಗಲ್ದಾಗ ದೇವ್ ನಿಂತಂಗ್ ನಿಂತೀನಿ, ಕಣ್ಣಾಗೇನ್ ಬೆಣ್ಣಿ ಇಟ್ಕೊಂಡಿ ಏನ? ಸಾರಿ ಸರ್, ಸಾರಿ ಅಮ್ಮ. ನನಗೆ ಇಲ್ಲಿ ಏನಾಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಹೆಂಡತಿನ ಹೊತ್ಕೊಂಡು ಓಡಿ ಗೆದ್ರ ಅರ್ಧ ಕಿಲೋ ಬಂಗಾರ 50,000 ರೂಪಾಯಿ ಕೊಡ್ತಾರ. ನಿನ್ ಎಣ್ಣಿ ಅದನ್ನ ಬಿಡಿಸೋದ್ರ ಸಲುವಾಗಿ ನಾ ಹರಕಿ ಒತ್ತೀನಿ, ಅದನ್ನು ಹೇಳ್ ಸಾಯ ಅವ್ರ ಮುಂದೆ. ಅದು ಸೀಕ್ರೆಟ್ ನೋಡಪ್ಪ. ಏನಾರ ಮಾಡಿ ಗೆಲ್ಲಾಕಬೇಕು. ಹುಟ್ಟ ಬಡವರು, ನೀ ಟೈಮ್ ನೋಡಿ ವಾಲ್ಗ ಊದು. ಯಾಕ ಹೆಂಡ್ರ ಹೊರಗೆ ತಾಕತ್ ಬರ್ತೈತಿ. 100 ರೂಪಾಯಿ ಕೊಡ್ತೀನಿ, ಜಾಸ್ತಿ ಕೊಡಕ್ ಆಗಲ್ಲ. ಕೊಡಿ, ತಗೋತಾರೆ. ಸರ್, ಈ ಡೀಲ್ ಆಮೇಲೆ ಮಾತಾಡ್ತೀನಿ. ಮೈಂಡು ಶಿಫ್ಟ್ ಆಗ್ಬಿಟ್ಟಿದೆ ಸರ್. ಏನಂದವ? ಈಗಿನ ಕಾಲ ಹುಡುಗರು ಬಾಯಿಲೆ ಮಾತಾಡೋದು ಬಿಟ್ಟು ಬಾಳ್ದು ಸಾತ್ ಬಿಡ. ಅವು ಮಾತಾಡಿದ ಅವಕ ತಿಳಿಯಂಗಲ್ಲ, ನಮಗೆಲ್ಲಿ ತಿಳಿಬೇಕು? ಬಾ. ವಿಜೇತರು ರಾಮನಾಯಕ ದಂಪತಿ 1,
ಪ್ರಕಾಶ್ ಹೆಗಡೆ ದಂಪತಿ 2. ಬನ್ನಿ ಬನ್ನಿ, ನೀವು ಹುಟ್ಟಿದಾಗ ಹೆಸರಿಟ್ಟಿದ್ರೇನಾ? ರಾಜಪ್ಪ. ರಾಜಪ್ಪ. ನೋಡಪ್ಪ, ನಮಗೂ ಸೋತ್ರು ಸಮಾಧಾನಕರ ಬಹುಮಾನ ಅಂತ ಒಂದು ಕೊನಿ ಬಾಳೆಯನ್ನು ಕೊಟ್ಟು ಕಳಿಸ್ಬೇಕು. ಟೊಪ್ಪಿಗೆ ಹಾಕಿರಿ ಮತ್ತೆ. ಅಪ್ಪ ವಂಶ, ನಿನ್ನ ಸೊಡ್ಡಿಗೆ ಮೊದಲು ಗೆಲ್ಲು ಮಾರಾಯ ಕೊಡುವ. ಹೆಣ ಹೊತ್ತು ಹೇಳ್ತಿ ಬಾ, ನನಗೆ ಗೆಲ್ತೀನಿ ಬಿಡು. ಎಂತದ ನಿನ್ನ ಹರಕೆ ಎಂತದ? ಮಕ್ಳಿಲ್ಲ ಮಾರ್ರೆ. ಎಂತದ ನಿನ್ನ ಕರ್ಮ? ನನ್ನ ಅಪ್ಪನವರಲ್ಲಿ ಇಂತ ಮಾತು ಹೇಳುದ? ಎಂತ? ನಿನ್ನ ಹೆಂಡತಿಯನ್ನು ಹೊತ್ತುಕೊಂಡು ಹೋಗಿ ಸಾಯಿ ಮಾರಾಯ, ನಿನಗೆ ಮಕ್ಕಳಾಗ್ತದೆ. ನಿಮ್ ಬೆನ್ ಹಿಂದೆ ಸುತ್ತೋ ತುಂಬಾ ಕಷ್ಟ ಕಣ್ರೆ. ನಿಮ್ಗೆ ಯಾರು ಸುತ್ತಕ್ ಹೇಳಿದ್ದು? ಬರಬೇಡಿ. ನಿಮ್ ಬೆನ್ನು ತಕ್ಕ ಮಟ್ಟಿಗೆ ಚೆನ್ನಾಗಿದೆ, ಕಣ್ ಸುಂದಿರಲ್ಲ, ಏನ್ ಮಾಡ್ಲಿ? ಇಲ್ಲೇ ಬಿದ್ದಿರಿ, ನಾನ್ ತಾತನ ಹತ್ರ ಬೈಸ್ಕೊಳಕ್ ಹೋಗ್ಬೇಕು. ಹಂಗ ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದೀರಾ, ಹೋಗ್ ಬನ್ನಿ. ಅದು ಯಾಕ್ರಿ ಸುಮ್ನೆ ನಗ್ತಾನೆ ಇರ್ತಿರಲ್ರಿ ರೇ? ನನಗೆ ಹಂಗೆ ಕಾರಣ ಇಲ್ದೇನೆ ನಗು ಬರುತ್ತೆ, ತಡ್ಕೊಳಕ್ಕಾಗಲ್ಲ. ಹುಡುಗರಿಗೂ ಹಿಂಗೆ ಏನೇನೋ ಅನ್ಸುತ್ತೆ, ಎಲ್ಲರೂ ತಡ್ಕೊಂಡಿಲ್ವಾ? ಬಾಸ್ ಬಂದೆ ಸಾರಿ. ಲೇತಮ್ಮ, ಅವನು ಫೈನಲ್ ರೌಂಡಿಗೆ ಬಂದ್ಬಿಟ್ವಿ. ತಗದಮ್ಮ, ರೊಕ್ಕಿದ್ದಂಗೆ ಕಾಣಲ್ಲ, ಹೊಟ್ಟಿಗೆನಾದ್ರೂ ತಿನ್ನು. ನನಗೆ ಇಟ್ಕೊಳ್ಳ, ಪಿಪಿ ಭಾಳ ಚಂದ ಓದ್ತಿಯಪ್ಪ. ಎಲ್ಲ ನಮ್ಮ ಪಿ ಪಿ ಗುರುಗಳ ಆಶೀರ್ವಾದ, ನಮ್ದೇನಿಲ್ಲ. ತಾತ, ರಾತ್ರಿಯಲ್ಲಿದ್ದೆ. ಬೊಗ್ಗಿನಾಯ್ಯ ಬಸವಿಯ ಬೀದಿ ಸುತ್ತಲೇ ಕೊಂದು ಬಿಡ್ತೇನೆ. ತಾತ ಅಷ್ಟೇ, ಇವಾಗ ಎಲ್ರು ಮುಂದೆ ಕೆನ್ನೆ ಹೊಡಿತೀರಾ? ಹೌದು, ಬಿಟ್ಟನೆ ರಾಜಮರ್ದನದ ಹೆಣ್ಣು ನೀನು, ಪ್ರತಿಷ್ಠೆ ಇರಬೇಕು, ನನ್ನ ಮರ್ಯಾದೆ ಕಡಿಬೇಡ. ಹೌದಾ ಹೌದಾ, ಮರ್ಯಾದೆ ಉಳಿಸ್ತೀನಿ ನೋಡಿ. ಇವಾಗ ಸಾರಿ, ಮರ್ಯಾದೆ ನಿಮ್ದು ಬಿಡಲೇ. ನಿಮ್ ತಾತನಿಗೆ ಏನಾದ್ರು ಕುಂಕು ಬರುತ್ತೆ, ಚೆನ್ನಾಗಿ ಬಾರಿಸಿದ್ರು. ನೀವೇನ್ರಿ ಹಲ್ಕಿಸೋದು? ಸಾವಾಸ್ ದೋಷ ಬೇಡ ಅಂದ್ರು ಅಲ್ಲಾಚ ಬರುತ್ತೆ, ನಾನೇನ್ ಮಾಡ್ಲಿ? ನನ್ ಕೆನ್ನೆಗೆ ಯಾರಾದ್ರೂ ಹೊಡೆದ್ರೆ ನಗು ಬರುತ್ತಾ ನಿಮ್ಗೆ? ಇಲ್ಲಪ್ಪ, ಅಳ್ಬೇಕೇನ್ರಿ? ಅಳ್ಬೇಕಾ ಹೇಳ್ರಿ? ರಾತ್ರಿ ನೀವೇ ತೆಬ್ದಲ್ಲಿ ಕರ್ಕೊಂಡು ಹೋಗಿದ್ದು, ನಿಮ್ಮಿಂದನೇ ಇದೆಲ್ಲ ಆಗಿದ್ದು. ನಾನ್ ತುಂಬಾ ಒಳ್ಳೆಯವನು, ಡೀಸೆಂಟ್ ಆಗಿ 2 ಮುತ್ತು ಕೊಟ್ಟು ಕಾಲ್ ಮೇಲೆ ಮಲ್ಕೊಂಡಪ್ಪ. ಹೇಳ್ಬೇಕಾಗಿ ನಿಮ್ ತಾತನಿಗೆ. ತಾತಂದು ಪ್ರತಿಷ್ಠೆ ಅಂತ ಪ್ರತಿಷ್ಠೆ ಭಾರಿ. ನಾನೇ ನಿಮ್ ಜೊತೆ ಮನೆ ಬಿಟ್ಟು ಹೊಡೋದ್ನ? ಯಾವನು ಗೊತ್ತು, ನೀವ್ ಹೇಳ್ಬೇಕಪ್ಪ. ಬಾಯಿ ಮುಚ್ಕೊಂಡು ಈಗ ನಾನು ಹೊತ್ಕೊಂಡು ಹೋಗಿ. ಹಂಗ? ಹೌದು, ನನ್ ತಾತನ ಮಾನ ಮರ್ಯಾದೆನ ಕಳಿತೀನಿ ಈಗ. ಒಳ್ಳೇದು ಮಾಡಿ, ಒಳ್ಳೇದು ಬಿಡಬೇಡಿ. ಹೊತ್ಕೊಂಡು ಹೋಗ್ರಿ ನನ್ನ. ಯಾವಾಗ್ಲೂ ರೆಡಿ, ನೀವೇ ಲೇಟು, ಹಿಡ್ಕೊಳ್ರಿ. ಇದು ಬೇರೆ. ಮುತ್ತು ಬಂದಿದೆ, ಒಮ್ಮೆ ದೃಷ್ಟಿ ತೆಗೆಯಲೇ, ನನಗೆ ಬುದ್ಧಿ ಎಲ್ಲಿದೆ, ಒಮ್ಮೆ ಕಚ್ಚಿ ನೋಡಲೇ, ನಿನ್ನ ತೋಳು ನನ್ನದೇ ಇದ್ದು ಬಿಡಲೇ. ಇದು ಅವಮಾನ ಅಲ್ವಾ? ಆದ್ರೂ ಚಂದ ಉಂಟು ಆಯ್ತಾ? ಯಾಕೆ ಹಚ್ಚಿದ್ರಿ? ಅವಳು ಗೊತ್ತು, ಮತ್ತೆ ಹಗ್ಗ ಮುಟ್ಟಿ. ಅವ್ನ್ ಗೆಲ್ಲಿ, ಅವ್ನ್ ಬರುವ. ಹುಡುಗಿರು ಯಾಕೆ ಹಚ್ತಾರೆ? ಅದು ಸೀಕ್ರೆಟ್ ಲೇತಮ್ಮ, ಕಚ್ಚಿದ್ದೆಲ್ಲ ಮುಚ್ಚಿಟ್ಕೊಬೇಕು. ಯಾಕ್ರಿ ಕಚ್ಚಿದ್ರಿ? ತಾತನ್ ಕೇಳಿ. ಅವನನ್ನ ಬಡ್ದ ತೆಗೀರಿ.
ತುಂಬಾ ಚೆನ್ನಾಗಿ ಕಚ್ಚಿದ್ರಿ, ಯಾಕೆ? ಯಾವಳು ಗೊತ್ತು ಕುಂಫು ಬರುತ್ತಲ್ಲ ಹೊಡೆದಾಡಿ. ಚೆನ್ನಾಗಿಲ್ಲ. ಹಲೋ, ಚೆನ್ನಾಗಿಲ್ಲ. ಹಂಗ ದಾರಿ ಬಿಡ್ಬೇಕು ಅಂತ ಗೊತ್ತಾಗಲಿಲ್ಲ. ಅಪ್ಪ ನಿನಗೆ ಗೊತ್ತಿಲ್ಲ. ಹೇಳಿದೆ ಹಣೆಯ ಚಚ್ಚಿಕೊಳ್ಳಲೆ ಮನಸ್ಸು ತುಂಬ ಮೋಗಿದೆ ಕೊಟ್ಟು ಬಿಡಲೇ. ಎಂತ ರಾಮಾಯಣ ಮಾರ್ರೆ, ಟ್ಯಾಂಕ್ಸ್ ಹೇಳ್ತೇನೆ, ಬಿಡು ಮಾರೆ. ಸೇನಾ ದಮ್ಮಯ್ಯ ಮಾರೆ, ಬಿಡು ಮಾರೆ. ಹಂಗ ಹೌದು. ಎಂತ ಇಲ್ಲ. ಅಪ್ಪಯ್ಯ, ಯಾವುದಕ್ಕೊಮ್ಮೆ ಬಗ್ಗೆ ನೋಡುವ. ಇದು ಬಗೆಯರು ಇದಲ್ಲ. ಹಾ, ಇದು ಆಚಾರ ಮಾರೆ. ಇಲ್ಲಿನ ಬಣಿಮೆಯಲ್ಲಿ ಸಾಸಿವೆ ಉಳಿಸಿದ ಇದಕ್ಕೆ ಅಪ್ಪೆ ಎಲ್ಲ ಕಡೆ ನೋಡಿ, ಆ ಬದಿ ಈ ಬದಿ ಟಾರ್ಚ್ ಉಂಟಲ್ಲ. ಎಂತ ಕೇಳಿ, ಎಂತ ಇಲ್ಲಿ ಕೇಳಿ. ಎಂತ ನಾನು ಹೇಳ ಬೇಡವಾ? ಹೇಳ. ನಿಮ್ ಕಂಬ ಮೊಮ್ಮಗಳು 2 ದಿನ ನನಗೆ ಬದುಕಕ್ಕಾಗಲ್ಲ. ಈಗ ಏನಂತೀರಾ? ಹೇಳ್ತೇನೆ, ಹೇಳಿ. ನಿನ್ನನ್ನು ಸುಟ್ಟ ನಂತರ ಹೇಳ್ತೇನೆ. ತಗೊಳ್ಳಿ, ಸುಡಿ. ಅಲ್ಲ, ಈ ಕಂಬದ ವ್ಯಾಪಾರ ಮುಗಿದ ಮೇಲೆ ಒಳ್ಳೆ ಟೈಮ್ ನೋಡಿ ಯುದ್ಧ ಮಾಡುವ. ಈಗ ಅಪ್ಪನಿಗೆ ಮೂಡಿಲ್ಲ, ಬಿಡು ಮಾರಾಯ. ಎದೆ ಬಗ್ಗೆ ನಮ್ಮಪ್ಪ ಪರಮಾತ್ಮ ಗಿರ್ಮಾತ್ಮ ಅಂತ ಏನೇನೋ ಹೇಳ್ತಾ ಇರ್ತಾರೆ. ಇದನ್ನ ಸುಡ್ಬೇಕು ಅಂದ್ರೆ ಸುಡ್ ಬಿಸಾಕಿ, ಒಂದ್ ಕೊಲೆ ನಡೆದೋಗ್ಲಿ ನಿಮ್ಮ ಅಕೌಂಟ್ ಇಲ್ಲಿ. ಇದನ್ನ ಸುಡ್ಬೇಕು ಅಂತ ನಿಮ್ಗೆ ಅನ್ಸಿಲ್ಲ, ನೀವು ಸುಡೋದು ಇಲ್ಲ. ಈಗ ನಿಮ್ಮ ಮೊಮ್ಮಗಳ ವಿಷಯ ಸರ್. ಸಂಬಂಧಪಟ್ಟು ದೊಡ್ಡವ್ರನ್ನ ಕರ್ಸಿ ಮಾತಾಡಿ, ಇಲ್ಲ ನೀವೇ ದೊಡ್ಡವರು, ನಿಮ್ ಡಿಸಿಷನ್ ಫೈನಲ್ ಅಂತಂದ್ರೆ ಹೇಳಿ. ಯಾವ್ದಕ್ಕೆ ಎಮರ್ಜೆನ್ಸಿ ಕಾಲ್ ಅದನ್ನು ಈಚೆ ಕೊಡು. ನಿಮ್ಗನ್ನು. ಅಪ್ಪ ಈಗ ನೋಡಿ, ಈಗ ನಿಲ್ಲು ಮಾರಾಯ. ನಾನೀಗ ಯಾವ ಪಾರ್ಟಿ ನನಗೆ ಗೊತ್ತಿಲ್ಲ ಮರೆ. ರಾಮನ ಫ್ರೆಂಡು, ರಾವಣನ ಫ್ರೆಂಡು. ಮಂಡೆ ಬಿಸಿ ಬೇಡ ಆಯ್ತಾ? ಸಂಬಂಧ ಬೇರೆ, ವ್ಯವಹಾರ ಬೇರೆ. ಕಂಬದ ವ್ಯಾಪಾರ ಖಂಡಿತ ಮಾಡುವ, ಆಯ್ತಾ? ಈಗ ಹೋಗು. ಹೋಗು, ನಿನಗೆ ಜೀವದಾನ. ಹೋಗು ಅಪ್ಪಯ್ಯ. ಅವನಿಗೆಲ್ಲ ಹೇಳಿದ್ದೇನೆ, ಇನ್ನೊಮ್ಮೆ ನನ್ನ ಕಣ್ಣಿಗೆ ಬಿದ್ರೆ ಉಂಟಲ್ಲ, ಅವನು ಪರ್ಚ ಸಾವು. ನೀವು ಈಗ ನಾವು ಹೋಗ್ತಾ ಇದೀವ, ಬರ್ತಾ ಇದೀವ. ಹೌದು, ಬನ್ನಿ ಈಗ ಹೋಗುವ. ಅಪ್ಪಯ್ಯ ಜಾಗ್ರತೆ, ಕಪ್ಪೆ ಉಂಟು ಕೆಳಗೆ. ಹೇಳದಂಥ ಮಾತಿದೆ ಮುಚ್ಚಿಡಲೇ. ನನಗೆ ಹೀಗೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನನಗೆ ಇದಿಷ್ಟ ಇಲ್ಲ. ಕಾಫಿ ತಗೊಳ್ಳಿ. ನಾನು ಇದಕ್ಕೆ ಬಂದಿಲ್ಲ, ನೇರ ವಿಷಯಕ್ಕೆ ಬರ್ತೇನೆ. ಬನ್ನಿ. ಅಲ್ಲಿ ಸಿನಿಮಾ ಹಾಲಲ್ಲಿ ಆದದ್ದು ನಿಮ್ಗೆ ಗೊತ್ತು. ಈ ಗಲಾಟೆ ಬೇಡ ಅಂತ ಮಗಳನ್ನು ಅಜ್ಜನ ಮನೆಗೆ ಕಳಿಸಿದ್ದು. ಈಗ ಇದು ಏನು? ಏನಾಯ್ತು? ಅಲ್ಲಿ ಹೆದ್ದೂರಲ್ಲಿ ಹುಡುಗ ಇದ್ದಾನೆ, ನಿಮ್ಗೆ ಗೊತ್ತಿಲ್ಲ ಅನ್ನಬೇಡಿ. ಹೆದ್ದೂರ? ನನ್ ನಿಜಕ್ಕೂ ಗೊತ್ತಿಲ್ಲ. ಅಲ್ಲಿ ನಿಮ್ಮ ಹುಡುಗನ ದೀಪಾವಳಿ ಜೊತೆ ಬಿಡಿ ಸುತ್ತಾಟ ನಡೀತಾ ಉಂಟು, ನಿಮಗೆ ಅದು ಗೊತ್ತಿಲ್ಲ ಅಂತನಾ? ಎಂತ ಎಂತ ಹಲ್ಕಿಸುವುದು? ಈಗಿನ ಕಾಲದ ಹುಡುಗರಿಗೆ ತಲೆ ನಿಲ್ಲುವುದಿಲ್ಲ. ಹಾಳಾದವರು ಲವ್ ಗಿವು ಅಂತಾರೆ. ಹಿರಿಯರು ಅಪ್ಪಂತಿರು ನಾವು ಕೇಳಿಕಾಗ್ತದೆ ಹೇಳಿ? ಒಬ್ಬಳೆ ಮಗಳು, ತಾಯಿ ಇಲ್ಲದ ಕೂಸು,
ಎದೆಲಿಟ್ಟು ಸಾಕಿ ಬೆಳೆಸಿದ್ದಾನೆ. ಚೂರು ಹೆಚ್ಚು ಕಮ್ಮಿ ಆದ್ರೆ ಉಂಟಲ್ಲ ನಿಮಗೆ ವಾರ್ನಿಂಗ್ ಮಾಡ್ತಿದ್ದಾನೆ. ಸರಿ ಸರಿ ಎಂತ ಸರಿ? ನಿಮ್ಮ ಹುಡುಗ ಮಾಡಿದ ತಪ್ಪು ಅಂತ ನಿಮ್ಮ ಬಾಯಿಂದ ಒಂದು ಮಾತು ಬರುದಿಲ್ಲ ಯಾಕೆ? ಅಲ್ಲ ಹೇಳ್ತೀನಿ. ಎಂತ ಹೇಳೋದು? ನನ್ನ ಕೋಪ ಉಂಟಲ್ಲ, ನನ್ನ ಮಗಳ ದಂಟಿಗೆ ಯಾರಾದ್ರೂ ಬಂದ್ರೆ ಬಡ್ದು ತೆಗಿತಾನೆ. ಅಪ್ಪ ನೋಡ್ದಾನೆ, ಅವಳಿಗೆ ಅಮ್ಮ ನೋಡ್ದಾನೆ. ನಿಮಗೆ ಎಂತ ಗೊತ್ತು? ನಿಮ್ಗೆ ಸ್ವಲ್ಪ ಶಾಂತರಾಗಿ. ಹೊಳಗಿದ್ದೆ ಅಲ್ಲ ಶಾಂತರಾಗಿ ನೋಡಿ. ಶ್ರೀನಿವಾಸ್ 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 ಅಣ್ಣಯ್ಯ ಪುಟ್ಟಿ ಬಂದ್ಲು. ಹೌದು, ಮೆಲ್ಲ ಮೆಲ್ಲ ಪುಟ್ಟಿ ಮೆಲ್ಲ. ಅಣ್ಣನ ಹಾಟ್ ತೊಂದ್ರೆ ಇಲ್ಲ, ಕುಳಿತು ಮಾತಾಡಿ ಆಯ್ತಾ? ಅಣ್ಣ ಸರಿ ಉಂಟು, ನಾನಿದ್ದೇನೆ. ಇಲ್ಲ ಅಳಬೇಡ ಪುಟ್ಟಿ, ಅಳಬೇಡ ಅಳಬೇಡ. ನಾವಿಬ್ರು ಒಂದ್ಸಲಿ ಗಟ್ಟಿಯಾಗಿ ತಪ್ಕೊಂಬೋಣ, ತುಂಬಾ ದಿನ ಆಯ್ತು. ಅಬ್ಬಾ, ಎಂತ ಒಳ್ಳೆ ರಾಶಿ. ಮಾಣಿ ಜಾತಕ ಲಾಯಕ್කුಂಟು. ಒಂದು ದಿನ ಲೇಟ್ ಆಗಿದ್ದಿದ್ರೆ ಇಂಥ ಒಳ್ಳೆ ಮಾಣಿಯನ್ನು ತುಪಾಕಿ ಹೊಡೆದು ಸುಟ್ಟು ಬಿಡ್ತಿದ್ನಲ್ಲ ಮಾರ್ರೆ. ಎಂತದು ನಿಮ್ಮ ಬುರ್ನಾಸು ತುಪಾಕಿಲಿ ಒಂದು ಒಣ ಹೂ ಕೀಳಿಕ್ಕೆ ಆಗುದಿಲ್ಲ, ಇನ್ನು ಸಾವಾಗ್ತದ ಈ ಕರೆಂಟ್ ಇಲ್ಲದ ಹೊತ್ತಲ್ಲಿ. ಈಗ ನಿನ್ನ ಜನ್ಮಕ್ಕೆ ಉಂಟಲ್ಲ. ಎಂತ ಉಂಟು? ಏ ರಾಘವ, ಮುಚ್ಚು ಬಾಯಿ. ಅಣ್ಣಲ್ಲಿ ಕೇಳ, ಅಣ್ಣಲ್ಲಿ ಕೇಳ. ಓಯ್ ಡಾಕ್ಟ್ರೆ, ಇಲ್ಲಿ ಕೇಳಿ. ಕಳೆದ 20 ಸೀಸನ್ ನಲ್ಲಿ ನನ್ನ ಜಾತಕ ನೋಡಿಲ್ಲ. ನಾನು ಒಂದು ಹೆಣ್ಣು ದಿಕ್ಕಿಲ್ಲದ ನಾಯಿಯ. ಈಗ ನಿನ್ನ ಮಗಳಿಗೆ ಮದುವೆ, ನಂತರ ಮಕ್ಕಳು, ನಾನು ಅಜ್ಜ. ಎಂತದ್ದು ನನ್ನ ಮೊಮ್ಮಕ್ಕಳಿಗೆ ನಾನು ಚಡ್ಡಿ ಹಾಕೊಂಡು ಪೆಪರ್ಮೆಂಟ್ ಸಿಪ್ಪದ? ತೋರಿಸ್ತೇನೆ. ಎಂತ ತೋರಿಸಿ ನಂತರ ಹೇಳ್ತೇನೆ. ಅಣ್ಣ ಬರ್ತೇನೆ, ಬೇಸರ ಬೇಡ ಆಯ್ತಾ? ಒಂದು ಇಂಟರ್ ಕಾಸ್ಟ್ ಉಂಟು ಒಂದು. ನಿನ್ನ ಹಾರ್ಟ್ ಜಾಗ್ರತೆ. ಓಯ್ ಡಾಕ್ಟ್ರೆ, ಬರ್ತೇನೆ ಡಾಕ್ಟ್ರೆ, ಬರ್ತೇನೆ. ನಾನು ಇಲ್ಲಿ ಕಾಯೋದಿಲ್ಲ, ನಡ್ದು ಹೋಗ್ತೇನೆ ಆಚೆ. ಎಕ್ಸ್ಕ್ಯೂಸ್ ಮೀ. ಎಲ್ಲ ಸರಿ ಉಂಟು. ಇವರಿಬ್ಬರು ಮುಂದಾಡಿಕೊಂಡು ಊರು ಸುತ್ತು ಸಾಕು. ಮುಂದೆ ಎಂತ ಅಂತ ಹೆಣ್ಣಿನ ತಂದೆ ಗಂಡಿನ ತಂದೆ ಇಬ್ರು ಸೇರಿ ನಿರ್ಧಾರ ಮಾಡ್ತಿತ್ತು. ಮದುವೆಗಿದ್ವಿ ಅಂತ ಮಾತಾಡ್ತಿದ್ದಾರೆ ದೊಡ್ಡವರು. ದುಃಖ ಪಡೋಣ ಅಂತ ಕರೆದೆ. ತುಂಬಾ ಬೇಜಾರಾಯ್ತು ಪಾಪ. ಮದುವೆ ಫಿಕ್ಸ್ ಅಂದ್ರೆ ಖುಷಿ ಪಡಕ್ಕಾಗತ್ತಾ? ಸಾಯಿಸ್ಬಿಡ್ತೀನಿ ಇವಾಗ. ಕಾರ್ಗೆ ಎಲ್ಲಿ ತೆಗಿ ತೆಗಿ ಬಾಯ್. ಏನಿಲ್ಲ ಏನಿಲ್ಲ. ತಿರ್ಗಾ ಓಡೋಗೋಣ. ಬರದೇ ಬೇಡ, ಬಂದ್ರೆ ಮದುವೆ ಮಾಡ್ಬಿಡ್ತಾರೆ. ನಮ್ಮಿಬ್ಬರ ಸೆಲೆಕ್ಷನ್ಲಿ ನಿನ್ನ ಸೆಲೆಕ್ಷನ್ ಚೆನ್ನಾಗಿರೋದು. ನನ್ನನ್ನು ಆರಿಸ್ಕೊಂಡ್ಬಿಟ್ಟೆ. ನನ್ನ ಸೆಲೆಕ್ಷನ್ ಸ್ವಲ್ಪ ಸುಮಾರು. ಹೋಗು, ನೀನ್ ಮಾತಾಡ್ಬೇಡ ನನ್ನ ಹತ್ರ. ಸರಿ, ಇವಾಗ ನಾವು ಹೋಗ್ತಿದೀವಾ ಬರ್ತಿದೀವಾ? ಯಾವಳು ಗೊತ್ತು. ಅದು ಕರೆಕ್ಟ್. ಇನ್ನೊಂದು ಕೊಡ್ತಾ ಬಿದ್ದಿರು, ಪದೇ ಪದೇ ಕೇಳಕ್ಕಾಗಲ್ಲ ನನ್ಗೆ. ಹಂಗ ಒಂದ್ ಸ್ಟೆಪ್ ಡೈರೆಕ್ಟ್ ಆಗಿ ಆ ಗಾಡಿ ಬೆನ್ನ. ಸರಿ, ಸ್ವಲ್ಪ ಹೇಯ್, ಇನ್ನೊಂಚೂರು ಟ್ರೈ ಮಾಡಿದ್ರೆ ಎಲ್ರು ಒಟ್ಟಿಗೆ ಹೊಗೆ ಹಾಕೋಬೋದಾಗಿತ್ತು. ಟ್ರೈ ಮಾಡೋದಿಲ್ಲ ವಾಪಸ್ಸಿನ. ಯಾಕೆ ಫೋನ್ ತೆಗಿಯಲ್ಲ ನೀನು? ನಾವು ಫುಲ್ಲು ಬಿಸಿ, ವ್ಯಾಪ್ತಿ ಪ್ರದೇಶದಲ್ಲೇ ಇಲ್ಲ. ಇವರು ದೀಪಾ ಅಂತ, ತಿಥಿವಡೆ ಅನ್ಬೋದು. ಇವರು ಗೊಗ್ಗಯ್ಯ, ಹೆಬ್ಬಾವು, ಮುತ್ತೈದೆ, ಕೆರೋಸಿನ್ನು, ಹಸೀನಾ, ಆಮೇಲೆ ತೊಗರಿಬೇಳೆ. ಆಸ್ ಇಟ್ ಇಸ್ ನಾವು ಪರಂ. ಏಯ್ ಮುಚ್ಚೋ, ಇವನು ಟೆಡಿ ಬೇರ್. ಟೆಡಿ ಇಂಗ್ಲಿಷ್ ಮಜಾ ಇಲ್ಲ, ಇವನು ಕರಡಿ. ಕರಡಿ ನನ್ ಮಗ. ಹೌದು, 2 ಹಲ್ಸ್ ನನ್ಗೆ ಜೇನುತುಪ್ಪ ಹಾಕೊಂಡು ಒಬ್ನೇ ಖಾಲಿ ಮಾಡಿದ್ದ. ಅವತ್ತೇ ಸಾನ್ವಿ ಇವನ್ಗೆ ಟೆಡ್ಡಿ ಅಂತ ಹೆಸರಿಟ್ಟಿದ್ದು. ಟೆಡಿ ಗಿಡಿ ಬೇಡ, ಕರಡಿನೇ ಚೆನ್ನಾಗಿದೆ. ಕರಡಿ ಸೆಲೆಕ್ಷನ್ ಓಕೆ, ಆದ್ರೆ ಮೂತಿ ಸ್ವಲ್ಪ ದೊಡ್ಡದು. ಏನ್ ಮಾಡ್ಲಿ ಮಗನ, ನಾದಸ್ವರ ಹೋಗ್ತಾಳೆ ಸ್ವಲ್ಪ ಹುಷಾರು. ಈ ವಿಷಯ ಕೇಳೋಕೆ ಚೆನ್ನಾಗಿಲ್ಲಪ್ಪ. ಏಯ್ ಶಟ್ ಅಪ್. ಬಂದ್ರು ಈ ಕಡೆ. ಪರಂ
ಸೈಡ್ಗೋಗಿ ಮಾತಾಡೋಷ್ಟು ಸೀರಿಯಸ್ ಯಾರನ ಪಾಸ್ ಆಗ್ಬಿಟ್ರ? ಏನ್ ಮಾತಾಡ್ತೀಯಪ್ಪ ಈ ತಪ್ಪತ್ತಲ್ಲಿ? ಪರಂ, ನಾ ಕೊನೆ ಸತಿ ಕೇಳ್ತೀನಿ, ಸಾನ್ವಿ ಬಗ್ಗೆ ನಿನ್ಗೇನ್ ಅನ್ಸುತ್ತೆ? ಯಾಕೆ ಏನಾದ್ರೂ ಅನ್ಸ್ಬೇಕು ನನಗೆ? ಹಾಗಲ್ಲ ಪರಂ. ಹೋಗ್ಲಿ, ನಿನಗೆ ನನ್ನ ಬಗ್ಗೆ ಏನ್ ಅನ್ಸುತ್ತೆ? ಏನೂ ಇಲ್ಲ. ಹಂಗೆ ನನಗೂ ಏನ್ ಅನ್ಸಲ್ಲ, ಆರಾಮಾಗಿದ್ದೀನಿ, ತಿಥಿ ಒಡೆನ ಕಟ್ಕೊಂತ ಇದ್ದೀನಿ. ಖೇಲ್ ಖತಮ್, ನಾಟಕ್ ಬಂದ್, ನಾನ್ ಸೋಲ್ಡ್ ಔಟ್. ಸಾನ್ವಿ ಫುಲ್ ನೈಟ್ ಅಳ್ತಾ ಇರ್ತಾಳೆ. ನಿಂದು ಅವಳ್ದು ಏನೋ ಡೀಪ್ ಲವ್, ಮದ್ವೆ ಗಿದ್ವೆ ಏನೇನೋ ಅಂತಿರ್ತಾಳೆ. ಆಗಲ್ಲ ಅಂದ್ರೆ ಸಾಯ್ತಾಳಂತೆ. ತಿಕ್ಲಿ ತಿರ್ಗಿ ಹೋಗಿದೆ ಅವಳಿಗೆ. ಅವಳಿಗೆ 1940 ತಿಕ್ಕಿಲ್ ತಿರುಗಿ ಹೋಗಿದೆ, ಅದು ನಿನಗೆ ಈಗ ಗೊತ್ತಾಗ್ತಾ ಇದೆ ಅಷ್ಟೇ. ಅದೇನೋ ತುಂಬಾ ಊಹೆ ಮಾಡ್ಕೊಂಡು ಮಾತಾಡ್ತಾಳೆ, ಫುಲ್ ಗಲಾಟೆ. ಅದಕ್ಕೆ ನೀನ್ ಅಡ್ರೆಸ್ ಹುಡ್ಕೊಂಡು ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದೀನಿ. ಇನ್ ಮುಂದೆ ನೀನುಂಟು ಅವಳುಂಟು. ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟಂಗೆ ಅವಳಿಗೊಂದು ಪಾರ್ಟಿ ಕೊಟ್ಟು ಸರಿ ಮಾಡೋಣ, ಅದ್ರಲ್ಲೇನು? ಶಿಲಾಬಾಲಕಿ ಪಸೀನಾ ಅವರೇ, ಕತ್ಲಲ್ ಕರಡಿಗೆ ಯಾರಾದ್ರೂ ತಾಳಿ ಕಟ್ಟಕ್ಕೆ ಹೇಳ್ತಾರಾ? ಹೇ, ಒಂದು ಗಂಡು ಹುಡುಗಿಯಾಗಿ ಯೋಚನೆ ಮಾಡು. ಅವ್ರಿಬ್ಬರದು ಏನಂತೆ? ಮದ್ವೆ ಆಗ್ತಾರಂತೆ. ನಾನ್ ಬಿಡಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಪಸೀನಾ ಅವರು ನಮ್ಮನ್ನ ತುಂಬಾ ಇಷ್ಟಪಡ್ತಾರಂತೆ. ನಂಗೆ ಡೌಟ್ ಇತ್ತು, ಆದ್ರೆ ನಾವು ನಿಮ್ಮನ್ನ ಇಷ್ಟಪಡ್ತೀವಿ, ಅದ್ರಲ್ಲಿ ಡೌಟೇ ಇಲ್ಲ. ಈಗ ನಾನೇನ್ ಮಾಡ್ಬೇಕು? ನೀವು ಪರಿಸ್ಥಿತಿನ ಸ್ವಲ್ಪ ಕಷ್ಟಪಟ್ಟು ಅರ್ಥ ಮಾಡ್ಕೊಂಡು ಗಾಡಿ ಹತ್ತಬೇಕು. ಜಾಂಬುವತಿ ಪ್ರಣಯ ಪ್ರಸಂಗ ಮಾಡಿ ಸಾಯಿನಿ ಮರೆ. ಜಾನೆಟ್ ಶೃಂಗಾರ ಬಿಭತ್ಸ ಬಾಯ್ಲಿ, ಇಲ್ಲಿ ಸಾಯಿ ಮರೆ. ಜಾನೆಟ್, ಈಗ ನೀನು ಜಾಂಬುವತಿ, ಕೃಷ್ಣ ನಿನಗೆ ನೇರ್ಲೆಣ್ಣೆ ತರ್ತೇನೆ ಅಂತ ಅತ್ತ ಹೋದ್ರೆ ಇತ್ತು ನಿನಗೆ ವಿರಹ. ಪ್ರಾಬ್ಲಮ್ ಇನ್ ಹಾರ್ಟ್. ಇದು ಕನ್ನಡ, ನೀನು ತೊಲಗಿ ಸಾಯ. ವಿರಹ ನೋವು ಹಾಟು. ಯು ವಾಂಟ್ ಟು ಜಾಮೂನು. ಗಂಡ ಕರಡೆ ಕೃಷ್ಣ ಇನ್ನೊಬ್ಬಳ ಜೊತೆ ಪ್ರೇಮ ಕೀಳಿ ಚೆಂಬು ಮಗ ನಾ ಬಂದೆ. ಇನ್ನು ಎಂತದ ಇದು ನಿನ್ನ ಅವತಾರ? ಎಂತದ? ನಂದು ಹೆಚ್ಚು ಕಡಿಮೆ ಕೃಷ್ಣ ಪರಮಾತ್ಮನ ಪರದಾಟನೇ ಆಗಂಗ್ ಕಾಣುತ್ತೆ. ಸ್ವಲ್ಪ ಸಪೋರ್ಟ್ ಮಾಡಿ. ಇದು ಪ್ರೇಮ, ಇದು ಪ್ರೇಮ, ಇದು You want it? ಅಲ್ಲಿ ಹುಷಾರು. ಸುಲಲಿತ ಸರಾಗ. ಇಲ್ಲ ಮೇಡಮ್ ಬೆಳಗ್ಗೆ ಫಸ್ಟ್ ಬಸ್ಸಿಗೆ ಹಾರ. ನಿಮ್ಗೆ ಪತ್ರ ಕೊಡಕ್ ಹೇಳ್ರಿ ಮಾರ್ರೆ. ಕಾರುಣ್ಯಾಂಬುಧಿ ರಾಮ 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 ಶ್ರೀರಾಮ. ಹೇಳು, ನನ್ ಬಗ್ಗೆ ಏನನ್ಸುತ್ತೆ? ನೀನ್ ತುಂಬಾ ಒಳ್ಳೆಳು, ಆದ್ರೆ ನೀನ್ ತಿನ್ಕೊಂಡ್ಬಿಡ್ಬೇಡ. ಬಿ ಸೀರಿಯಸ್. ರೈಲ್ವೆ ಸ್ಟೇಷನ್ಲಿ ಬಸ್ ಕಾಯೋಳು ನೀನು, ಹೆಂಗ್ ಸೀರಿಯಸ್ ಆಗಿರೋದು ನಿನ್ ಜೊತೆ? ನಿಜ ಹೇಳು, ನಿನಗ್ ನಾನು ಇಷ್ಟನಾ ಇಲ್ವಾ? ಇಷ್ಟನೇ. ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ಚಿಕ್ಕ ಪಾಪು ತರ ಇರ್ತೀಯಲ್ಲ, ಅದು ಮಾತ್ರ. ನನ್ ಜೊತೆ ಜೀವನ ಕಳಿಬೇಕು ಅನ್ಸಲ್ವಾ? ಅಷ್ಟೊಂದು ರಿಸ್ಕು ಮಕ್ಕಳ ಜೊತೆ? ಇಲ್ಲಪ್ಪ, ನನಗೊಂದು ಡೌಟು, ನೀನ್ ಇನ್ನೂ ತಾಯಿ ಹಾಲು ಕುಡಿತಿದ್ಯಾ ಅಂತ. ನನ್ನಲ್ಲಿ ಇಲ್ದೇ ಇರೋದು ಏನಿದೆ ಅವಳಲ್ಲಿ? ಯಾವನಿಗೆ ಗೊತ್ತು? ಹಾ, ಅವಳ ಕೂದಲಲ್ಲಿ ಮುಗ್ಬಟ್ಟಲ್ಲಿ ಯಾವುದೋ ಒಂದು ಹಾಡು ಕೇಳುತ್ತೆ. ಆ ಹಾಡು ನನಗೆ ತುಂಬಾ ಇಷ್ಟ. ಅಕಸ್ಮಾತ್ ನಾನು ಸತ್ರೆ ನಿಂಗೇನು ಅನ್ಸಲ್ವಾ? ಹೆಂಡತಿ ಮತ್ತು ಗೆಳತಿ ಇಬ್ರು ನೀರಲ್ಲಿ ಬಿದ್ದು ಸಾಯುವಾಗ ನಾನ್ ಸತ್ರು ಪರವಾಗಿಲ್ಲ, ನೀರಿಗೆ ಹಾರಿ ನಿನ್ನನ್ನೇ ಉಳಿಸೋದು. ಹೆಂಡತಿ ಜೊತೆ ಸಾಯೋದಂತೂ ಗ್ಯಾರಂಟಿ. ಅಟ್ಲೀಸ್ಟ್ ಫ್ರೆಂಡ್ ಆದ್ರೂ ಬದುಕುಳಿಲಿ ಅಂತ. ಏಯ್, ಫ್ರೆಂಡ್ ಚೆನ್ನಾಗಿರ್ಬೇಕು.
ಅದು ನನ್ನ ಕೊನೆ ಆಸೆ. ಅವಳು ಎಂತ ಬರ್ದಿರೋದು ಓದೇಳ್ಬಿಟ್ಟಿ? ಆಗಿದ್ನೆಲ್ಲ ಮರ್ತ್ಬಿಡು ಅಂತ ಅವಳು ಸಿಂಗಾಪುರ್ಗೆ ಹೊಟ್ಟೋದ್ಲು. ಇನ್ನಿದ್ ಯಾಕೆ ಓದ್ಲಿ ಚಿಕ್ಕಪ್ಪ? ಅವಳಿಗೆ ನನ್ನ ಮೇಲೆ ಪ್ರೀತಿ ಇಲ್ವಾ? ಎಂತದ ಇದು ಬರ್ದಿರೋದು? ಎಂತದ ಇದು? I'll be a reason for your happiness and not be a part of it. ಹಾಗಂದ್ರೆ ಎಂತ? ಕೊನೆವರೆಗೂ ನಿನ್ ಖುಷಿನೇ ನನ್ ಖುಷಿ, ಆದ್ರೆ ನಿನ್ ಖುಷಿಲಿ ನಾನಿರಕ್ಕಾಗಲ್ಲ. ಕೆಳಗಿನ 3 ಸಾಲು ಅದೆಂತದು? I'll be a part of your sadness and not a reason for it. ಹಾಗಂದ್ರೆ ನಿನಗೆ ಕಣ್ಣೀರ್ ಬರ್ಸೋ ನಾನು ಆಗ್ಬಾರ್ದು ಸಾನ್ವಿ, ವರ್ಷವನಾಗ್ಬೇಕು. ಈ ಪ್ರೀತಿ, ಪ್ರೇಮ, ಪ್ರಣಯ, ಪ್ರಸಂಗ, ಸಂಬಂಧ ಎಲ್ಲ ಮುಗಿದ ಕಥೆಯ? ಸಂಬಂಧ ಶುರುನೇ ಆಗಿಲ್ಲ, ಶುರು ಆಗ್ದಿರೋ ಸಂಬಂಧ ಹೆಂಗ್ ಮುಗಿಯುತ್ತೆ? ಸೊ ನಿನ್ ಹತ್ರ ನನ್ನ ನಂಬರ್ ಮಾತ್ರ ಇರುತ್ತೆ, ಅದು ಮೊಬೈಲ್ ಅಲ್ಲಿ, ಮನ್ಸಲ್ಲಿ ಏನು ಇರಲ್ವಾ? ಕರೆಕ್ಟ್. ಒಳ್ಳೆಯವನಾಗೆ ಇರೋದು ಕೆಟ್ಟವನಾಗಿರೋದಕ್ಕಿಂತ ಕಷ್ಟ. ನಾನು ಕೆಟ್ಟವನಾಗೆ ಇದ್ಬಿಡ್ತೀನಿ. ಬರ್ಲಾ? ಬಾಯ್ ಪುಟಾಣಿ. ಪರಂ, ನಾನು ಅವತ್ತು ದೀಪ ಹೊಟ್ಟೆ ಉರಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ನಾನಿನ್ನ ಬಿಡಲ್ಲ. ಎಲ್ಲ ಮುಗ್ದೋಯ್ತಲ್ಲ ಇವಾಗ. ಬಾಯ್ ಮುಚ್ಕೊಂಡು ನಡಿ ಅಷ್ಟೇ. ಏನ್ ಬಾಯ್ ಮುಚ್ಕೊಳ್ಳೋದು? ಬರೀ ನಾಟಕ ನಿಮ್ದಲ್ಲ. ನಾನ್ ತರ ಬಾಯ್ ಬಿಟ್ಟು ಹೇಳ್ಬೇಕು. ನಿಂಗು ಅವ್ನ್ ಕಂಡ್ರೆ ಇಷ್ಟ ಅಂತ ಹೇಳು. ಮಗಳು PUC ಇಂದ ಕಂಡಿಟ್ಟಿದ್ಯಾ ಅಂತ ಹೇಳು. ಯಾಕೆ ಯಾಕೆ ಧೈರ್ಯ ಇಲ್ವಾ? ಫ್ರೆಂಡ್ಸ್ ಅಂತೆ ಫ್ರೆಂಡ್ಸು. ಸಾನ್ವಿ, ಸಮಾಧಾನ ಮಾಡ್ಲಾ? ನಾನಗ್ತಿಲ್ಲಪ್ಪ. ನಾನು ಇಲ್ಲಿ ಅಳ್ತಾ ಇದ್ದೀನಿ, ನೀವು ಜೋರ್ ತರ್ಸ್ಕೊಂಡು ಕೆನ್ನೆ ನೋಡ್ತಾ ಇದ್ದೀರಾ? ಕಮ್ 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 ಕಿಸ್ ಮೀ. ಪರಂ ಆಗಲ್ಲ ಅಂತ ನೀವು ಮದುವೆ ಮಾಡ್ಕೊಳ್ಳಿ, ಬೆನ್ನಿಂದ ತುಂಬಾ ನೋಡ್ತೀರಲ್ಲ. ಬಾ ಬಾ ಸಾರಿ ನನ್ನ ಮಕ್ಕಳ. ಬರೀ ನಾಟಕ. ನೀನ್ ಸುಳ್ಳು ಹೇಳ್ತಾ ಇದೀಯ ಪರಂ. ನಿನಗೂ ನಾನು ಇಷ್ಟ, ನಾನ್ ಬಿಡಲ್ಲ. ಹಿಮಾಲಯ ಹತ್ತಿ ಮನೆಗ್ ಬಂದಾಗ ನಿಂಗೆ ಫುಟ್ ಮಸಾಜ್ ಮಾಡಿದ್ದಲ್ಲ, ಅವಾಗ ಲೋವಿತ್ತ. ಮಧ್ಯರಾತ್ರಿಲಿ ಸಾಯ್ತೀನಿ ಅಂತ ಫೋನ್ ಮಾಡಿದಾಗ ಓಡ್ ಬರ್ತಿದ್ಯಲ್ಲ, ಅವಾಗ ಚೆನ್ನಾಗಿತ್ತ. ನಾನ್ ಕಳ್ಸಿರೋ ಅಷ್ಟು ಇಮೇಲ್ SMS ನೆಲ್ಲ ಸುಟ್ಟಾಕ್ ನೋಡೋಣ. ಅಪ್ಪ ಅಮ್ಮ ಇಲ್ದಿರೋ ಹುಡುಗಿ ನಾನು. ನನ್ ಹಿಂದೆ 1000 ಜನ ಬಿದ್ರು, ನಾನೆಲ್ಲ ಬಿಟ್ಟು ನಿನ್ನ ನಂಬ್ದೆ. ನೀನು ನಂಬಿಸಿ ಮೋಸ ಮಾಡ್ದೆ. ಚೀಟರ್ ನೀನು. ನಾನ್ ಬಿಡಲ್ಲ ನೀನ, ನಾನ್ ಬಿಡಲ್ಲ. ನಾನು ಅವತ್ತು ಯಾಕೆ ಅಷ್ಟೊಂದು ಡ್ರಾಮಾ ಮಾಡಿದೆ ನಂಗೆ ಇವತ್ತು ಗೊತ್ತಿಲ್ಲ. ಡ್ರಾಮಾ ಅಲ್ಲ, ದುಮ್ರಾಟ. ಸಾರಿ. ಈ ಹೆಣ್ಮಕ್ಳು ಒಳ್ಳೆಯವ್ರು ಅಂತಾರಲ್ಲ, ಅದೆಲ್ಲ ನಿಜನಾ ಸಾನ್ವಿ? ನಂಗೆ ಅನ್ಸಿದ್ದೆ ನಾನು ಮಾಡ್ದೆ ಕಣೋ. ತಪ್ಪಿಲ್ಲ, ಆದ್ರೆ ಅವಳಿಗನ್ಸಿದ್ದು ಅವಳು ಮಾಡಿದ್ಲು, ಅಲ್ಲೇ ಫುಲ್ ಎಡವಟ್ಟಾಗಿದ್ದು. ಹೌದಾ? ಅವಳು ಮುತ್ತೈದೆ, ನನ್ನ ಲೆಕ್ಚರರು. ತುಂಬಾ ದಿನ ಲವ್ ಮಾಡ್ಬಾರ್ದಪ್ಪ. ಕ್ಲಾಸ್ಮೇಟ್ಸ್ ಆಗಿದ್ದು ಹುಡುಗಿರಲ್ಲ ಲೆಕ್ಚರರ್ಸ್ ಆಗ್ಬಿಡ್ತಾರೆ. ಹತ್ಲ ಕಡೆ ನಾವು ಪಾಸು ಆಗಲ್ಲ, ಇತ್ಲ ಕಡೆ ಕೇಸು ಕ್ಲೋಸ್ ಆಗಲ್ಲ. ಇದುವರೆಗೂ ನಡೆದಂತ ಈ ಪ್ರಣಯ ಪ್ರಸಂಗದಲ್ಲಿ ನಾನು ಮತ್ತೆ ಈ ಮೀನು, ಸ್ವಲ್ಪ ಮಟ್ಟಿಗೆ ನೀನು, 3 ಜನ ನೆಟ್ಟಿಗಿರೋದು. ಕೊಡು ಗಂಡ ಹೆಣ್ಣು ನೋಡ್ಬೇಡ. ಈಗ ಇದನ್ನು ಸಾಯಿಸ್ಬೇಡ ನೀನು. ನಾನು ಈ ಮೀನ್ನ ನೀರಿಗೆ ಬಿಡ್ತೀನಿ. ಹಂಗ ಅಲ್ಲ, ಈ ಹುಡುಗಿರ್ ತಲೆ ಕೆಟ್ಟು ನನ್ನ ಇಷ್ಟಪಟ್ರೆ ನೀನೇ ಕೈಯಲ್ಲಿ ಮೀನು ಇಟ್ಕೊಂಡು ಹೋಗ್ಬೇಕು? ಬರ್ಬೇಡ. ಏಯ್, ತಪ್ಪು ಮಾಡ್ತಿದ್ಯಾ. ಜಗಳ ಆಡೋಂಥದ್ದು ಏನಾಗಿಲ್ಲ. ಇನ್ನೇನ್ ಆಗ್ಬೇಕು? ಅವಳನ್ನ ಬಿಟ್ಟಿಯಲ್ಲ. ಅಲ್ಲ ಅಲ್ಲ, ಅವಳದೇನ್ ತಪ್ಪಿದೆ ಅಂತ ಅವಳನ್ನ ಬಿಟ್ಟೆ. ಅಷ್ಟು ಒಳ್ಳೆ ಹುಡುಗಿನ ಬೇಡ ಅಂತ ದೂರ ಕಳಿಸ್ತಿಯಲ್ಲ.
ನನಗೆ ನಿನ್ ಮನುಷ್ಯನೇ ಅನ್ನಿಸ್ತಿಲ್ಲ, ಕ್ರೂರಿ ಅನ್ನಿಸ್ತಿದೆ. ಒಂದು ಪ್ರೀತಿನ ಉಳಿಸ್ಕೊಳಕ್ ಆಗದೆ ಇರೋನು ನಾಳೆ ನನಗೂ ಕೈ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಬದುಕಲ್ಲಿ ತುಂಬಾ ಇಷ್ಟಪಟ್ಟಿದ್ದು ಒಂದನ್ನೇ, ಅದು ನೀನು. ನನಗ ಹಾಗ ಅನ್ಸಲ್ಲ, ನಾನು ಅದನ್ನ ನಂಬಲ್ಲ. ಯಾಕೋ ಅಳು ಬರಂಗಾಗ್ತಾ ಇದೆ. ಈಗ ನಾನು ಹತ್ತು ತುಂಬಾ ಒಳ್ಳೆಯವನಂತ ಪ್ರೂವ್ ಮಾಡೋ ಅವಶ್ಯಕತೆ ನನಗಿಲ್ಲ. ನಾನು ಒಳ್ಳೆಯವನಂತ ನಿನಗನ್ಸ್ಬೇಕು, ನನಗಲ್ಲ. ನೀನ್ ಒಳ್ಳೆಯವನಲ್ಲ, ನಿನ್ ಮನಸ್ಸು ಸರಿ ಇಲ್ಲ. ನಾನು ಇದ್ರ ಮಾತು ಕೇಳ್ಕೊಂಡು ಬದುಕೊಂಡು ಯಾರು ಇದನ್ನ ಬೈದಿರ್ಲಿಲ್ಲ. ಎಲ್ಲಿವರೆಗೂ ನಿನಗೆ ನನ್ನ ಮೇಲೆ ಅನುಮಾನ ಇರುತ್ತೋ ಅಲ್ಲಿವರೆಗೂ ಕೊಳೋ ಅಂತ ಅಳ್ತಾ ಇರು. ಆ ಕಡೆ ನಾನು ಅಳ್ತಾ ಇರ್ತೀನಿ. ಒಂದಿನ ಕಣ್ಣೀರು ಖಾಲಿ ಆಗುತ್ತೆ, ಅವತ್ತು ಬಾ, ನಾನು ನಿನ್ನ ಕಾಯ್ತಾ ಇರ್ತೀನಿ. ಅಕಸ್ಮಾತ್ ಬರಲೇಬಾರ್ದು ಅನ್ಸಿದ್ರೆ ಬರಬೇಡ, ಅವತ್ತು ನಿನ್ನ ಕಾಯ್ತಿರ್ತೀನಿ. ಇನ್ಯಾವತ್ತು ನನಗ್ ಸಿಗ್ಬೇಡ, ಹೊರಟೋಗು. ಗುಡ್ ಬೈ. ಪಾಪ ಇನ್ನು ಕಾಯಕ್ಕಾಗಲ್ಲ, ಹೊರಟ್ಬಿಡೋಣ ಪ್ಲೀಸ್. ಇರು, ಪರಮಾತ್ಮ ಒಳಗೆ ಹೋದ್ಮೇಲೆ ಅದೇನೋ ಮಾತಾಡೋದಿದೆ ಅಂದ್ರೆ ನಿಮ್ಮ ಮಾವ. ಎಂತ ಕರಡಿ ಮಗನೇ, ಈ ಕಪ್ಪು ಬೆಳೆದಿನಲ್ಲಿ ಕರಡಿ ವೇಷ ತೊಟ್ಟು ಎಲ್ಲರಿಗೂ ಸರಾಯಿ ಸಪ್ಲೈ ಮಾಡೋದ ನೀನು? ಪಾರ್ಟಿ ಉಂಟು ಅಂದ್ರಲ್ಲ ಮರ್ರೆ, ಹಾಡು ಗೀಡು ಇರ್ತದೆ ಅಂತ ವೇಷ ತೊಟ್ಟಿ ಬಂದೆ. ಹೋಗಿ ಸಾಯ. ಅಪ್ಪಯ್ಯ, ನಾನು ನಿಮ್ಗೆ ಪ್ಲೀಸ್ ಎಕ್ಸ್ಕ್ಯೂಸ್ ಮಿ, ಸಾರಿ. ಎಲ್ಲ ಕೇಳ್ತಾನೆ, ನನಗೊಂದು ದಿಕ್ಕು ತೋರಿಸಿ. ಜಾನೆಟ್ ಇಲ್ದ ನನಗೆ ಇಲ್ಲ ಅಪ್ಪಯ್ಯ. ಪ್ರೇಮ ಕಾಮವೇ ಬದುಕಲ್ಲ, ಅದು ಬದುಕಿನ ಒಂದು ಭಾಗ ಅಷ್ಟೇ. ಬರ್ತದೆ ಹೋಗ್ತದೆ. ಪ್ರಾಯದಲ್ಲಿ ಹೆಂಡತಿ ಹೋದ ಮೇಲೆ ಇಂಥದ್ದು 108 ನನಗೂ ಬಂತು. ನಿನ್ನ ತರ ಕೂತು ನಾನು ಅತಿದ್ದುಂಟ. ನಾನು ಎಂತ ಮಾಡಿ ಸಾಯೋದು? ನಿಮ್ಮ ಕತೆ ಬೇರೆ, ಈ ಬೊಡಪಾಯಿ ಬ್ರಹ್ಮಚಾರಿ ನಾಯಿ ಕತೆ ಬೇರೆ. ಈಗ ಜೀವನದಲ್ಲಿ ನನಗೆ ನಂಬಿಕೆನೇ ಇಲ್ಲ. ಮುಚ್ಚು ಬಾಯ್, ನಿನ್ನ ಮದುವೆ ಆಗ್ತದೆ. ಆಗ್ತದಲ್ಲ ಅಪ್ಪಯ್ಯ, ಈಗ ಒಳ್ಳೆ ಮೂಡುಂಟು, ಹೇಳ್ತಾನೆ, ಬೀಗರಿಗೆ ಹೇಳಿಬಿಡ್ತಾನೆ, ಆಯ್ತಾ? ಎಂತ ಇನ್ನು ಹೇಳಿಲ್ಲ? ಯಾಕೆ? ಅದು ಆಗಿ ಆಗ್ಲಿ, ಹೋಗಿ ಹೇಳಣ್ಣಯ್ಯ. ಈಗ ನೋಡು, ಹೇಳ್ತಾನೆ. ನೀವು ನನ್ನ ಜೀವ ಉಳಿಸಿದ ಡಾಕ್ಟ್ರು, ಬೆಳಗ್ಗಿಂದ ಕಾಯಿಸಿಬಿಟ್ಟೆ, ಈಗ ಮಾತಾಡಬಹುದಾ? ಬಾಯಿ ನಿಮ್ಮದು, ಪಾರ್ಟಿ ನಿಮ್ಮದು, ನಾವು ಬರೀ ಬೀಗರು. ಮಾತಾಡಿ. ನಾನು ನಿಮ್ಮ ಮಗನಿಗೆ ಬಡ್ದು ಬಾರಿಸಿಬಿಡ್ತೇನೆ. ಅಲ್ಲ, ಅವಳು ನನ್ನ ಪುಟ್ಟ ಕಂದ, ಇನ್ನು ನನ್ನ ಜೊತೆ ಇರುವುದಿಲ್ಲ. ನಿಮ್ಮ ಮಗನ ಜೊತೆ ಅವಳ ಸಂಸಾರ. ಪಾಪ ಅವಳು. ಪಾಪ ಯಾಕೆ? ಅಳಿಯ ಅಂದ್ರೆ ಒಂಥರದ ಪ್ರೀತಿ ಜೊತೆಗೆ ಒಂಥರದ ಸೇಡು ಅಲ್ಲವಾ? ಇದು ನಿಮ್ಮ ಮಿಸ್ಟೇಕ್ ಅಲ್ಲ, ಬ್ರ್ಯಾಂಡ್ ಮಿಸ್ಟೇಕು. ಇಲ್ಲ, ಇದೊಂಥರ ನನ್ನದೊಂದು ಪುಟ್ಟ ಕನಸು. ಕನಸುಗಳು 1000 ಇರ್ತವೆ. ನನ್ನ ಮುದ್ದಿನ ಮಗನ್ನ ನಿಮ್ಮ ಮಗಳಿಗೆ ಕೊಡ್ತಾ ಇದ್ದೀನಿ. ಆದ್ರೆ ಹುಡುಗಿ ಅಪ್ಪ, ಅಜ್ಜ, ಚಿಕ್ಕಪ್ಪ ಯಾರ ತಲೆನೂ ಸರಿ ಇಲ್ಲ. ನಿಮ್ದೊಂಥರ ಹುಚ್ಚಿರು ಫ್ಯಾಮಿಲಿ. ಎಲ್ರಿಗೂ 4 ಬಿಡಬೇಕು ಅಂತ ನನಗೆ ಕನಸು ಬಿದ್ದರೆ ಬಿಡ್ಲಾ? ಅದು ಆಗ್ಲಿಕ್ಕಿಲ್ಲ. ಮತ್ತೆ ಬಿಡಿ. ಇಲ್ಲ, ಅಳಿಯನಿಗೆ ಹೊಡೆಯೋದು ಅದು ನನ್ನದೊಂದು ಕೊನೆಯ ಆಸೆ. ಇದೆಂಥ ಕೊನೆ ಆಸೆ? ಆಯ್ತು, ಅಲ್ಲಿ ಕರಡಿ ವೇಷ ಇದೆಯಲ್ಲ, ಅದಕ್ಕೆ ಹೊಡಿರಿ. ಅದಕ್ಕೆ ಹೊಡೆದ್ರೆ ನನಗೆ ಹೊಡೆದಂಗೆ. ಐಡಿ ಚಂದ ಉಂಟು, ನೀವೇ ಹೇಳಿದ್ರೆ ಆಯ್ತಲ್ಲ. ಇನ್ನು ಕರಡಿಗೆ ಬಾರಿಸುದೆ. ಹಾ, ರಾಘವ. ಓ, ಹೇಳ್ದ ಕಾಣ್ತದೆ ಅಣ್ಣಯ್ಯ. ನಾನೇ ರಿಪೇರಿ ಮಾಡಿದ ಹೃದಯ ಎಂತೆಂಥ ಕನಸು ಕಾಣುತ್ತೋ. ಒಂದು ದೊಣ್ಣೆ ಬೇಕಲ್ಲ? ಕೊಡುವ. ನಿತ್ಯ ಹರಿದ್ವರ್ಣದಲ್ಲಿ ಒಂದು ದೊಣ್ಣೆಗೆ ಬರವೆ. ಇದು ಗಟ್ಟಿ ಉಂಟಾ? ಇದು ಮುರಿ ಮರಯ. ಕೊಡುವ. ಡಾಕ್ಟ್ರೆ, ಈಗ ನಮ್ಮ ಮಾವಾಳಿಯ ಇದ್ದು ಶುರು. ರಣಕಾಳೆ. ಇದು ನಿಮ್ಮ ಹೃದಯಕ್ಕೆ ಒಳ್ಳೇದಲ್ಲ, ಜಾಗೃತೆ. ಎಂತಾದರೂ ಆದ್ರೆ ನೀವಿದ್ದೀರಲ್ಲ. ಕೊಡು, ಖಾಲಿ ಬಾರಿಸಿ ಮುರ್ದಾಗ ಕಾಲನ್ನ. ಹಾಗೆ ಹಾಗೆ ಕೊಡು ಕೊಡು ಕೊಡು. ನೀನೆಂತ ಅವಳ ಬದುಕಿನಲ್ಲಿ ಕಾರಡಿ?
ಹೃದಯ ಕಿತ್ತು ಬರ್ತದೆ. ನೀನು ಅವಳಿಗೆ ಬರೀ ಗಂಡ, ನಾನು ಅವಳಿಗೆ ಅಪ್ಪ. ಪುಟ್ಟ ಕಂದನ ಎಳೆ ಪಾದಕ್ಕೆ ಈ ಚಪ್ಪಲಿ ಸಿಕ್ಕಿಸಿ ಅವಳು ಕಾಲಿಟ್ಟಲ್ಲೆಲ್ಲ ನನ್ನ ಅಂಗ ಇಟ್ಟು ಬೆಳೆಸಿದ್ದೇನೆ ಕಾರಾಡಿ. ಅವಳು ರಾಜಕುಮಾರಿ, ನೀನು ಕಾರಾಡಿ. ಬಿಡ್ಬೇಡ ಜೀವ ಬರ್ಲಿ. ಇಲ್ಲಿ ಕೇಳಿ, ಪ್ರಪಂಚದಲ್ಲಿ ಯಾರು ಯಾರು ಹೆಣ್ಣು ಮಕ್ಕಳ ಅಪ್ಪಂದಿರಿದ್ದೀರಿ, ನನ್ನ ಹತ್ರ ಅಲ್ಲಿ ಮಾಡಿ ಆಗುವ ಎಲ್ಲ ಹುಡುಗರಿಗೆ 4 ಬಾರಿಸಿ. ಅಪ್ಪನ ಆತ್ಮಕ್ಕೆ ತೃಪ್ತಿ ಆಗ್ತದೆ. ಇವಳ ಕಣ್ಣಲ್ಲಿ ಒಂದು ತೊಟ್ಟು ನೀರು ಬಂದರೆ ಉಂಟಲ್ಲ, ನಿನ್ನ ಮಂಡೆ ಉಂಟಲ್ಲ, ಇದು 2 ಹೋಳು ಮಾಡ್ತೇನೆ. ಹೇಳೋದಕ್ಕದು ಅಪ್ಪ ಬೇಡ ಬನ್ನಿ ಅಪ್ಪ ಈ ಕಡೆ. ಕಡೆಯಲ್ಲಿ ನಿಮ್ಮ ಮಗ, ಕಡೆಯಲ್ಲಿ. ಏನು ಹೇಳ್ತಿದೀಯಾ? ಕಡೆಯಲ್ಲಿ ನಿಮ್ಮ ಮಗ. ಏನು ಏನೋ ಹುಚ್ಚಾಟ ಇದು? ಯಾಕೋ ಹೀಗೆ ಮಾಡ್ಕೊಂಡೆ? ಕತ್ಲಲ್ಲಿ ಕರಡಿನ ಹುಡುಕಿ ಬಾರಿಸ್ಬಿಟ್ರಿ ಪಪ್ಪ. ಬೆಳಿಗ್ಗೆಯಿಂದ ಯಾರ್ದಾದ್ರೂ ಕೈಲಿ ಒದೆ ತಿನ್ಬೇಕು ಅಂತ ತುಂಬಾ ಅನ್ನಿಸ್ತಾ ಇತ್ತು. ಅಂತೂ ಇಂತೂ ಒದೆ ಬಿತ್ತು. ಹೊಡ್ತಾ ತಿನ್ನುವಂಥದ್ದು ಏನೋ ಬೇಜಾರು ನಿಂಗೆ? ಯಾಕೆ ಅಳ್ತಾ ಇದೀಯಾ? ಅವಳು ಬೇಡ ಅನ್ಬಿಟ್ಲು ಪಪ್ಪ. ಹೊಟ್ಟೋದ್ಲು. ಹೌದಾ? ನೀ ಹೇಳುದು ನಿಜವಾ? ಎಂತ ಪುಟಿ ಹೇಳ. ನನ್ಗೀಗೇನು ಕೇಳ್ಬೇಡಿ, ನನ್ ಬಿಟ್ಬಿಡಿ. ನನಗ್ ಮದ್ವೆನೂ ಬೇಡ, ಮಣ್ಣು ಬೇಡ. ನಾವೆಲ್ಲರೂ ಒಪ್ಪಿದ ಮೇಲೆ ಏನಿದು ನಿಮ್ಮಿಬ್ಬರ ಗಲಾಟೆ? ಯಾವನು ಗೊತ್ತು ಪಪ್ಪ, ನನಗೆ ಲವ್ ಹೊಸ್ತು, ನೋವು ಹೊಸ್ತು. ರಾಜ್ಕುಮಾರಿ, ಚಪ್ಲಿ, ಎಳೆ ಪಾದ. ನಾನು ಅವಳ ಹತ್ರ ಮಾತಾಡ್ಲಾ? ಬೇಕಾಗಿಲ್ಲ. ನಾನು ಒತ್ತಾಯ ಮಾಡಿದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ. ನಾನು ನಾಗಿ ಮನೆಗೆ ಹೋಗ್ತಾ ಇದ್ದೀನಿ, ಯಾರು ಬಡ್ಕೋಬೇಡಿ. ಬುಟ್ಟಿ ಯುದ್ಧ ವಿರಾಮ. ಬನ್ನಿ ಹೋಗುವ. ಮಾಡನ್ನು ಪ್ರೇಮಕ್ಕೆ ಮೈಲೇಜ್ ಕಮ್ಮಿ. ಕರಡಿ ಸಂಗೀತ. ನಾನು ಒದೆ ತಿಂದಿದ್ದು ಯಾರಿಗೂ ಹೇಳ್ಬೇಡ ಪುಣ್ಯಾತ್ಮ, ಅನ್ಯಾಯವಾಗಿ ಹೀರೋ ಆಗ್ಬಿಡ್ತೀನಿ. ಕಣ್ಣೀರು ಕರಡಿಗೂ ಬರಬಹುದು ಸ್ವಾಮಿ. ಇಲ್ಲಿ ಕೊಡಿ ಮಾರ್ರೆ. ಕರಿ ನೆನಪು ಕೈಲೇ ಇರ್ಬೇಕಪ್ಪ. ಹೋಗೋ, ತೆಪ್ಪ ರೆಡಿ ಮಾಡು, ಹೋಗೋ ಪಪ್ಪ. ಲವ್ ಅಲ್ಲಿ ಕಣ್ಣೀರು ಕಂಪಲ್ಸರಿ. ಯಾವುದಕ್ಕೂ ಖರ್ಚು ಇಟ್ಕೊಂಡಿರಿ. ಕೈ ಹಿಡಿದು ಕರ್ಕೊಂಡು ಹೋಗೋಕ್ಕೆ ಅಪ್ಪಂದಿರೇ ಬೆಸ್ಟ್ ಅಪ್ಪ. ಬೇಗ ಅಕ್ಕ. ಪುಟ್ಟಿ, ನಿನ್ನೆ ನನ್ನ ಹುಡುಗಿ ಹೊರಟಳು, ಇವತ್ತು ನಿನ್ನ ಹುಡುಗ ಹೊರಟ. ಈ ಪ್ರೀತಿಗೆ ಕಣ್ಣು ಕಿವಿ ಮೂಗು ಬಾಯಿ ಎಂತ ಇಲ್ಲ, ಕಾಲು ಮಾತ್ರ ಗಟ್ಟಿ ಉಂಟು, ಜೋರು ಓಡ್ತದೆ. ಇದು ದರಿದ್ರ ಪ್ರೇಮ, ನಿಲ್ಲುವುದಿಲ್ಲ. ನಮಗೆ ಮಾತ್ರ ಗೇಟ್ ಕಾಯೋದೇ ಕೆಲಸ, ಅದು ಬಿಟ್ಟು ಬೇರೆ ಎಂತ ಇಲ್ಲ. ಎಂತ ಮಾಡಿದು ಗಾಯ? ನನ್ನ ಪಾಡಿಗೆ ನಿಂತಿದ್ದೆ, ಕಂಬ ಬಂದು ಹಣೆಗುಡಿತು. ಒಂಥರ ಕತ್ಲು ಕತ್ಲು. ಬೆಳಕು ಬರ್ತದೆ. ನಮ್ಮ ಹುಡುಗಿಯನ್ನು ಕೊಡ್ಲಿಕ್ಕೆ ಆಗಲಿಲ್ಲ, ಕಂಬ ಕೊಟ್ಟಿದ್ದೇನೆ. ಇಷ್ಟೊಂದು ಕಂಬ ಎಂತಕ್ಕ ನಿಂಗೆ? ಫ್ರೂಟ್ ಸಾಲಿಡ್ ತಿನ್ನಕ್ಕೆ. ಮುದ್ದು ಪಾಪ ನೀನು. ಹೌದು, ಇದು ನಮ್ಮ ಕಡೆಯಿಂದ ನಿಮ್ಮ ಮೊಮ್ಮಗಳು ಕೊಟ್ಬಿಡಿ ತಾತ, ಸೌಂಡ್ಗಿರ್ಲಿ ಅಂತ. ನಾನು ಹೇಳಕ್ಕಾಗ್ದಿರೋದನ್ನ ಈ ಡಬ್ಬದ ಸೌಂಡ್ ಹೇಳುತ್ತೆ. ಅಳುದ ಎಂತಕ್ಕ? ಯಾವನು ಗೊತ್ತು. ಹೋಗೋಣ ಬಾ. ಇಷ್ಟೊಂದು ಜಮೀನ್ ತಕೊಂಡು ಏನ್ ಮಾಡ್ತೀಯ ಮಗ? ತುಂಬಾ ಸುತ್ತಾಡ್ಬಿಟ್ಟಿದ್ದೀನಿ ಅಜ್ಜಿ, ಒಂದ್ ಕಡೆ ನಿಲ್ಲೋಣ ಅಂತ. ನಿಮ್ಮ ಆಶೀರ್ವಾದ ಬೇಕು. ಮನಸ್ಸಲ್ಲಿ ಅಂದ ಮಾತು ತಡವಾಗಿ ಕೇಳಿತೆ. ಹೇಳ. ನಾನು ಏನು ಕೇಳ್ಬೇಡ ಅಂತ
ಅಂತ ಹೇಳಿದ್ನಲ್ಲ. ಹೇಳ್ದಿದ್ದಕ್ಕೆ ಹೀಗಾದದ್ದು. ನಾವೆಲ್ಲ ಒಪ್ಪಿದ್ದು ನಿಮಗೆ ಇಷ್ಟ ಆಗೋದಿಲ್ಲವಲ್ಲ. ಅಷ್ಟೇ ಇವಾಗ. ತಿಳಿಯುವ ಮುನ್ನವೇ ಕಣ್ಮರೆಯಾಗಲೇ ಹೇಳು ಮರೆಯುವ ಮುನ್ನವೇ. ಪರಂ, ಪರಂ ಎಲ್ಲಿ? ಗೋ. ಪರಂ ಎಲ್ಲಿ? ಗೊತ್ತಿಲ್ಲ ಮಗಳೇ, ನಾನು ಯಾವತ್ತೂ ಅವನನ್ನು ಕೇಳಲ್ಲ, ಕೇಳಿದ್ರು ಅವನು ಹೇಳಲ್ಲ. ಏನಿವತ್ತು ತುತ್ತು ಸರ್ರ ಅಂತ ಎಳಿತಾ ಉಂಟು? ಪರಂ ಆ? ಏನಿಲ್ಲ, ಅವನು ಎಲ್ಲಿದ್ದಾನೆ ಅಂತ ಗೊತ್ತಾಯ್ತು. ಭೇಟಿ ಕಾರ್ಯಕ್ರಮ ಯಾವಾಗ? ನಾನು ಹೋಗಲ್ಲ, ನಾನು ಜಗಳ ಆಡಿದ್ದೀನಿ. ಕತ್ತೆ ಕಾಯಿ ಆಯ್ತಾ? 4 ಕತ್ತೆ ತಂದು ಕಟ್ತಾನೆ ನನ್ನ ಸೊಡ್ಡಿಗೆ. ನಾನ್ ಹೋಗಲ್ಲ. ನಿಂದು ಪುಳ್ಳಿ ಹೋಗಲ್ಲ ಅಂದ್ರೂ ಬೈತ್ಯಾ? ಪ್ರತಿ ಸಲ ಬಾಗಿಲ ಸದ್ದಿಗೆ ಎದೆಯಲ್ಲಿ ಸ್ಪಂದನ, ತೆರೆದರೆ ಬೀಸುವ ಗಾಳಿಯು ಹೇಳಿದೆ ಸಾಂತ್ವನ. ಓ ನನ್ನ ವಿರಹವು ನಿನ್ನಿಂದ ಇನ್ನೂ ಚೆಂದ, ವಿವರಿಸಲಾರೆ ಎಲ್ಲ ನಾ ದೂರದಿಂದ. ನೆನಪನ್ನು ರಾಶಿ ಹಾಕಿ ಎಣಿಸುತ್ತ ಕೂರಲೇನು, ಕನ್ನಡಿಯಲ್ಲಿ ನಾ ಹುಡುಕಲೇ ನಗುವೊಂದನು ಒರೆಸುವ ಮುನ್ನವೇ. ಇನ್ನೂ ಕಂಬ ಹಾಕಿರೋ ಕೆಲಸ ತುಂಬ ಇತ್ತು. ಹೇಗನೆ ಬಂದ್ಬಿಟ್ಟೆ ನೀನು? ಮುಂದೆ ಜೀವನ ಕಟ್ಕೊಂಡ್ ಸಾಯಿ. ಇದನ್ನ ನಾನು ಇಟ್ಕೋಬೋದಾ? ನೀವು ಪೆಟ್ಟು ತಿಂದ ಕರಡಿ ಅಲ್ಲವಾ? ಮಗಳು ಚಪ್ಪಲಿ ಎಲ್ಲ ನಿಮ್ಮದೇ. ತಾಳಿ ತಣ್ಣಗಿತ್ತು, ಸಿಕ್ಕಾಪಟ್ಟೆ ಕಚ್ಚುಗುಳಿ ಆಯ್ತು. ಅದಕ್ಕೆ ನಕ್ಕೆ ಏನಿವಾಗ? ಏನಿಲ್ಲಪ್ಪ. ಮೊದ್ಲು ನಿನ್ ಕಂಡ್ರೆ ಮುದ್ದು ಬರೋದು, ಅದಕ್ಕೆ ನಗ್ತಿದ್ದೆ. ಇನ್ಮೇಲೆ ನಗಲ್ಲ ಬಿಡು. ಯಾಕೋ? ನಿನ್ ಜೊತೆ ಹೇಗ್ ಬೇಕಲ್ಲ. ಈ ರೇಂಜ್ಗೆ ಸೀರಿಯಸ್ ಆಗಿ ಒಂದು ಮದ್ವೆ ಆಗೋಯ್ತಪ್ಪ ನಂದು. ಹೋಗತ್ಲಾಗೆ ಈಗಿಬ್ರು ಸೇರ್ಕೊಂಡು ಏನ್ ಮಾಡೋಣ? ಯಾವಳು ಗೊತ್ತು. ಆಮೇಲೆ ಅವಳು ಯಾಕೋ ತುಂಬಾ ಸೀರಿಯಸ್ ಆಗ್ಬಿಟ್ಲು. ಅವಳು ಸೀರಿಯಸ್ ಆಗ್ಬಿಟ್ಲು, ನಾನು ತುಂಬಾ ನಗಕ್ ಶುರು ಮಾಡ್ಬಿಟ್ಟೆ. ಮದುವೆ ಆದ್ಮೇಲೆ ಗಂಡಸರು ಹೆಂಗಸರು ಆಗ್ಬಿಡ್ತಾರೆ, ಹೆಂಗಸರು ಗಂಡಸರು ಆಗ್ಬಿಡ್ತಾರೆ. ಅದು ನನಗೆ ಗೊತ್ತಾಗೋಯ್ತು. ರೇಡಿಯೋ ತರ ಹಾಡು ಕೇಳುತ್ತೆ, ಕೇಳು. ನನ್ ಕೈಲಿ ಆಗಲ್ಲಪ್ಪ. ಸುಮ್ನೆ ಹಲ್ ಕಿಸಿ ಬೇಡ, ಜನ ಲೂಸು ಅಂತಾರೆ. ಜನ ಇಲ್ಲ ಅಷ್ಟೇ ಇವಾಗ. ಅವಳಿಗೆ ನನ್ನ ಹೊಡೆಯೋದಿಷ್ಟ, ನನ್ನ ಕಚ್ಚೋದಿಷ್ಟ, ಜಗಳಾಡೋದಿಷ್ಟ. ಅಲ್ಲೆಲ್ಲ ನನಗೆ ವಿಪರೀತ ನಗು ಬರ್ತಿತ್ತು, ಸಂಗೀತ ಕೇಳಿಸ್ತಿತ್ತು. ಬಿಸ್ನೆಸ್ ಡಬಲ್ ಪ್ರಾಫಿಟ್. ಕುಂಟ್ಲಕ್ಷ್ಮಿ ನೀನು. ಮೊದ್ಲು ಹೋಗಿ ಸ್ನಾನ ಮಾಡು. ಆವಾಗ್ಲಿಂದ ಬರೀ ಲ್ಯಾಪ್ಟಾಪ್, ಮೊಬೈಲು, ಗಂಧದೆಣ್ಣೆ ಬರೀ ಇದೇ ಆಗೋಯ್ತು ನಿಂದು. ಮದ್ವೆನೇ ಆಯ್ತಂತೆ, ಯಾವ್ದಕ್ಕೊಂದ್ಸಲಿ ಐ ಲವ್ ಯು ಅನ್ಬಿಡ್ಲಾ? ಈಗ ಹೇಳಿ ಏನ್ ಪ್ರಯೋಜನ? ಹೋಗು ಮೊದ್ಲು ಎದ್ದೇಳು, ಸ್ನಾನ ಮಾಡಿದ್ದೇಳು. ಅಲ್ಲ, ಒಟ್ಟಿಗೆ ಮಾಡೋಣ ಅಂತ ಹೇಳಿದ್ ನೆನ್ಪು. ನಾವ್ ರೆಡಿ. ಬರ್ರಿ ಇದೇ ಆಗೋಯ್ತು. 10 ನಿಮಿಷ ಗಂಡನ ತರ ನೋಡ್ಕೊಳ್ಳೋಳು, 10 ನಿಮಿಷ ಮಗು ತರ ನೋಡ್ಕೊಳ್ಳೋಳು. ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಪಸಿನ. ನಾವು ಮದುವೆ ಆಗಿ 6 ತಿಂಗಳಾಯ್ತು ಅಂತ ನೀ ಬಂದಾಗ್ಲೇ ಗೊತ್ತಾಗಿತ್ತು ಸಾನ್ವಿ. ನೀ ಬಂದೆ, ಶಿವ ಪೂಜೆಯಲ್ಲಿ ಕರಡಿ ನೀನೋ ನಾನೋ ಗೊತ್ತಾಗ್ಲಿಲ್ಲ. ಬಿಡ್ತೇ ಇಲ್ಲ, ಸುತ್ತೋಗ್ಲೇ ಈಗ. ಪಸಿನ ಬಂದ್ ಎಷ್ಟೊತ್ತಾಯ್ತು? ಹಾಯ್ ಪರಮ್. ಹಾಯ್ ದೀಪಾ. ಹಾಯ್. ನಾನು ಮೈಗಚ್ಚೋ ಒಂದು ಗಂಧದೆಣ್ಣೆ ಫ್ಯಾಕ್ಟ್ರಿ ಓಪನ್ ಮಾಡ್ತಿದ್ದೀನಿ. ಅದ್ರ ಪ್ರಯೋಗ ನಡೀತಿತ್ತು, ನೀ ಬಂದೆ, ಬೇರೇನಿಲ್ಲ.
ಸಾರಿ, ನನಗೆ ನಿಮ್ಮ ಮದ್ವೆಗೆ ಬರೋಕ್ಕಾಗಲಿಲ್ಲ. ನೀನ್ ಬರ್ಲಿಲ್ಲ ಅಂತ ದೀಪ ತುಂಬಾ ನೊಂದ್ಕೊಂಡ್ಲು. ಇದು ನನ್ನ ಕಡೆಯಿಂದ ದೀಪಾಗೆ. ಥ್ಯಾಂಕ್ ಯು. ಛೋಟ ಕರಡಿ. ಆಕ್ಚುಲಿ ಈ ಕರಡಿ ಮರಿ ಹಾಕುತ್ತಾ ಇಲ್ಲ ಮೊಟ್ಟೆ ಇಡುತ್ತಾ ಬಸಿನ? ಬೇಡ ಬಿಡ್ರಪ್ಪ, ನಾನೇ ತಿಳ್ಕೊಂತೀನಿ. ಪರಮ್, ನಾನು ದೀಪಾ ಹತ್ರ ಮಾತಾಡ್ಬೇಕು. ಪ್ಲೀಸ್ ಗೆಟ್ ಲಾಸ್ಟ್. ಹಂಗ? ಹೌದು. ಮಳೆ ಬರಂಗಿದೆ, ಹುಷಾರು ನೋಡ್ಕೊಂಡು ಮಾತಾಡಿ. ಬಸಿನ, ನಾನು ನಿನ್ಗೊಂದು ಗಂಧದ ಎಣ್ಣೆ ಬಾಟಲ್ ತಂದು ಕೊಡ್ತೀನಿ, ಯಾವುದಕ್ಕೂ ಸ್ಮೆಲ್ಗಿರ್ಲಿ. ದೀಪಾ, ಈ ಕೊಟ್ಟಿರೋ ಕರಡಿನ ವಾಪಸ್ ಇಸ್ಕೋಬೇಕು ಅನ್ನಿಸ್ತಾ ಇದೆ. ಈ ಕರಡಿ ನಂದು. ಇಟ್ಕೊಳ್ಳ? ಬೇಡ, ನೀನೇ ಇಟ್ಕೊ. ಆದ್ರೆ ಒಂದ್ ಮಾತು, ನೀನೇನಾದ್ರೂ ನಿನ್ ಗಂಟೆನ ಒಂಚೂರು ಲೂಸ್ ಬಿಟ್ರೆ ನಾನ್ ಬಿಡಲ್ಲ. ಬಿಡಲ್ಲ. ಬಾಯ್. ಕಚ್ಚುಗುಳಿ ಆಗುತ್ತೆ. ಆಗುತ್ತೆ. ಮೇಡಮ್ ನೋಡಿ ಮೇಡಮ್, ನಿಮ್ಮ ಮಗು ಹಾರ್ಟ್. ಸರ್ ನೀವು ನೋಡ್ತಿದ್ದೀರಾ, ಇದು ನಿಮ್ಮ ಮಗು ಹೃದಯ. ನೋಡ್ತಾ ಇರಿ, ಜಸ್ಟ್ ಎ ಮಿನಿಟ್. ಕಚ್ಚುಗುಳಿ ಆಗ್ತಿದೆ. ನಮ್ಮಪ್ಪ ಹೇಳ್ತಾ ಇದ್ದೇನೆ, ಪರಮಾತ್ಮ ಪರಮಾತ್ಮ. ತಗೋ. ಲೋಫರ್, ಟೆಡಿ ಅಂಡ್ ಫ್ಯಾಮಿಲಿ. ಈಗ ನಿಮ್ಮ ಅಪ್ಪ ಲೂಸು. ಹೇಳು ಹೇಳು, ಅಪ್ಪ ಲೂಸು. ನಾನ್ ಲೂಸು ಅಂತ ಅದಕ್ಕೆ 8 ತಿಂಗಳಿದ್ದಾಗಲೇ ಗೊತ್ತಿತ್ತು. ಇದು ನೀನು ಸಾಕು. ನನಗೆ ನನ್ನನ್ನೇ ಸಾಕೊಳಕ್ ಬರಲ್ಲ, ಇದಂಗೆ. ಎಲ್ಲ ಮಕ್ಕಳು ಮೊದಲು ಅಮ್ಮ ಅಂದ್ರೆ ನಿನ್ನ ಅಪ್ಪ ಅಂತ ಇವತ್ತು. ಹಂಗ? ಅಲ್ಲ, ಎಲ್ಲಿ ಇನ್ನೊಂದ್ಸಲ ಹೇಳ ಪುಟ್ಟ, ಹೇಳ 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 ಹೇಳ. ನೋಡು ನೋಡು, ಇದು ನಿನ್ ಪಾಟಿನೇ. ಯಾರು ಇಲ್ಲ ನನ್ ಜೊತೆ. ಹೋಗ್ರಿ, ಇರ್ಬೇಡಿ. ಅಮ್ಮ ಅನ್ಬಿಡಲೇ, ಅತ್ತಾಗ ಬಚಾವ್ ಮಾಡೋಣ. ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ ಇವಾಗ. ಯಾಕೆ ಹಂಗಂದೆ ನೀನು? ನೀನ್ ಯಾವಾಗ್ಲೂ ಹೇಳ್ತಿಲ್ಲ, ಅದಕ್ಕೆ ನಾನು ಹೇಳಿದ್ನಪ್ಪ. ನೀನ್ ಹಂಗೆಲ್ಲ ಅನ್ಬೇಡ, ನನಗೆ ಅಳು ಬರುತ್ತೆ. ನೀನ್ ಹಾಗೆಲ್ಲ ಮಾತಾಡಿದ್ರೆ ನನಗೆ ತಡ್ಕೊಳಕ್ ಆಗಲ್ಲ. ಇನ್ ಮುಂದೆ ಹಾಗೆಲ್ಲ ಮಾತಾಡ್ಬೇಡ. ಮಗು ಅಮ್ಮ ಅಂದೆ ಅಪ್ಪ ಅಂದಿದ್ದಕ್ಕೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಬಂಗಾರ ಅದು, ಎಷ್ಟು ಮುದ್ದಾಗಂತು. ನನ್ಗಿನ್ನೇನು ಬೇಡ, ನನಗಿನ್ನೇನು ಬೇಡ. ಅಮ್ಮನಿಗೆ ನೀರು ಕುಡ್ಸೋಣ? ಇಟ್ಕೋ. ನಿನ್ನ ಅಮ್ಮ ಅನ್ನು ಅವಳು ಎದ್ದೇಳ್ತಾಳೆ. ಎಲ್ಲಿ ಅಮ್ಮ ಅನ್ನು, ಅಮ್ಮ ಅನ್ನು. ಓ ಹೇ, ನಿನ್ನ ಅಮ್ಮ ಆಗ್ಬಿಟ್ಟೆ ಕಣಲ್ಲೇ, ನ್ಯಾಯವಾಗಿ ಅಮ್ಮ ಆಗ್ಬಿಟ್ಟೆ. ದೀಪಾ, ದೀಪಾ
ದಿ ದಿ ನನಗೆ ನೀನು ಬೇಡ, ನನಗೆ ನೀನು ಬೇಡ. ಹೃದಯಕ್ಕೆ ತುಂಬಾ ಸಂತೋಷ ಆದಾಗ ಅದು ನಿಂತು ಹೋಗುತ್ತೆ ಅಂತ ನಮ್ಮಪ್ಪ ಹೇಳ್ತಾ ಇದ್ರು. ಅವಳ ಮುಖದಲ್ಲಿ ಆ ಸಂತೋಷ ಇತ್ತು, ತೃಪ್ತಿ ಇತ್ತು. ಅವಳು ಸತ್ತಿದ್ದಾಳೆ ಅಂತ ನಾನು ಅವತ್ತು ನಂಬಿಲ್ಲ, ಇವತ್ತು ನಂಬಲ್ಲ. ನನಗೆ ನೆನಪಿರೋದು ಅವಳ ನಗು ಮಾತ್ರ. ಯಾತ ಕಳದ್ ನೀನು? ಹ ಅಳ್ಬೇಡ, ನನ್ಗೂ ಅವಳು ಬರುತ್ತೆ. ಕತೆ ಹೇಳ್ಬೇಡ ಅಂತ ಹೇಳ್ದೆ, ಕೇಳ್ದ್ಯಾ? ಹ ನನ್ ಮಾತು ಎಲ್ಲಿ ಕೇಳ್ತೀಯ ನೀನು? ಸಾರಿ ದೀಪ, ದೀಪ ಸಾರಿ. ಬೈತಾ ಇದ್ದಾಳೆ ದೀಪ. ಅವಳು ಬದುಕಿದ್ದಕ್ಕಿಂತ ಜಾಸ್ತಿ ಸತ್ ಮೇಲೆ ಜೊತೆಗಿರೋದು. ನೀನ್ ಯಾಕೆ ಅವಳು ಸತ್ಲು ಅನ್ನೋದು? ಅವಳು ಸತ್ತಿಲ್ಲ, ಸಾಯೋದು ಇಲ್ಲ. ಪರಂ, ನಾನು ನಿಜವಾಗ್ಲೂ ಯಾಕೆ ಬಂದಿದ್ದು ಗೊತ್ತಾ? ನಿನ್ ಬದುಕಲ್ಲಿ ಮತ್ತೆ ವಾಪಸ್ ಬರಕ್ ಚಾನ್ಸ್ ಇದೆಯಾ ಅಂತ ಕೇಳಕ್ಕೆ. ಆದ್ರೆ ಯಾವತ್ತೂ ಬರಲ್ಲ, ನಿಮ್ಮಿಬ್ಬರಿಗೂ ತೊಂದರೆ ಕೊಡಲ್ಲ. ನೀವಿಬ್ರು ಎಷ್ಟು ಚೆನ್ನಾಗಿದ್ದೀರಾ ಅಂತ ಗೊತ್ತಾ? ನೀನ್ ನನಗೆ ಸಿಗದೆ ಇರೋಷ್ಟು ಒಳ್ಳೆಯವನು. ನಿಜ ಪರಮಾತ್ಮ ನೀನು. ನಿನ್ ಕಣ್ಣಲ್ಲಿ ದೇವ್ರಿದ್ದಾನೆ ಕಣೋ. ಸಾನ್ವಿ, ಏನೇನೋ ಹೇಳಿ ಎದುರಿಸ್ಬೇಡ. ನಾನು ಟೆಡಿ, ಕರಡಿ ನನ್ ಮಗ. ಸಾರಿ ದೀಪಾ, ಲಾಸ್ಟ್ ಕೇಸ್. ನನ್ ಮದ್ವೆಗ್ ಬಾ ಆಯ್ತಾ? ನಿನಗಿಂತ ನಿಮ್ಮಪ್ಪನೇ ಪಾಪು, ಅದಕ್ಕೆ ಕಿಸ್ ಕೊಟ್ಟೆ. ಬರ್ಲಾ? ಬಾಯ್. ಅವಳು ಎಷ್ಟು ಒಳ್ಳೆಯವಳಲ್ವಾ? ಕೇಳಿದ ತಕ್ಷಣ ಹೂ ಅನ್ನೋದು ನೋಡು. ಅವಳನ್ನ ಕಟ್ಕೊಳಕ್ಕೆ ನನ್ ಪರ್ಮಿಷನ್ ಕಾಯ್ತಾ ಇದ್ಯಾ ನೀನು? ಬಿಟ್ಟಿದ್ರೆ ಹಂಗೆ ಓಡೋಕ್ ತಪ್ಕೊಂಡ್ ಬಿಡ್ತಿದ್ದೆ ಅಲ್ಲ? ನಾನು ಎಷ್ಟು ಆರಾಮಾಗಿದ್ದೀನಿ ಅಂತ ನಿನಗೆ ಗೊತ್ತೇ ಇಲ್ಲ. ನಾನ್ ಸತ್ತೋಗಿರೋದು ಆರಾಮ ನಿನ್ಗೆ? ಹಾ. ನಿಂಗ್ ನಿಜವಾಗ್ಲೂ ನನ್ ನೆನ್ಪಿದ್ಯೋ ರಾಸ್ಕಲ್? ಪರಮಾತ್ಮನಿಗೆ ಆತ್ಮ ನೀನು ಹೆಂಗ್ ಮರಿ? ಹೆಸರು ಪೂರ್ತಿ ಹೇಳದೆ ತುಟಿಯ ಕತ್ತ